ಸೊ ನೆಕ್ಸ್ಟ್ ಬಂದಾಗ ಪೂಜಾ ಯೂನಿಟ್, ಇದು ಪೂಜಾ ಯೂನಿಟ್. ಸೊ ಇದರಲ್ಲಿ ಏನು ಮಾಡಿದೀನಿ ಅಂದ್ರೆ ಇದು ನೋಡಿ ಇಲ್ಲಿ ನೋಡ್ಬೋದು ನೀವು. ಸೊ CNC ಕಟಿಂಗ್ ಎಲ್ಲ ಇದ್ರಲ್ಲಿ ಮಾಡ್ತಾರೆ, ಸೊ ಪ್ಲೈವುಡ್ ಅಲ್ಲಿ ಮಾಡ್ತಾರೆ. ಸೊ ನಾನು ನೋಡಿ ನಮ್ದೇ ಶೀಟ್ ಅಲ್ಲಿ ಕಟ್ ಮಾಡಿ CNC ಕಟ್ ಮಾಡಿ ಯೂಸ್ ಮಾಡಿದ್ದೀನಿ. ನಿಮ್ ಶೀಟ್ ಅಲ್ಲಿ CNC ಕಟಿಂಗ್ ಆಗಿರೋದು ಅಲ್ವಾ? ಸತಿ ಬಂದ್ರೆ ಇಲ್ಲಿ ರಿಲ್ಯಾಕ್ಸ್ ಆಗಬೇಕು, ನೋಡಿ ತಕ್ಷಣ ಸ್ವಲ್ಪ ಅಟ್ರಾಕ್ಷನ್ ಅನ್ಸ್ಬೇಕು ಅಲ್ವಾ? ಒಂಥರ ಇಟಾಲಿಯನ್ ಮಾರ್ಬಲ್ ಡಿಸೈನ್ ಕೊಟ್ಬಿಟ್ಟಿದ್ದಾನೆ ಇದು. ಅದು ವುಡನ್ ಫಿನಿಶ್, ಇದು ಮಾರ್ಬಲ್ ಫಿನಿಶ್, ಇಟಾಲಿಯನ್ ಮಾರ್ಬಲ್ ಫಿನಿಶ್, ಇದು ಮತ್ತೆ ವುಡನ್ ಫಿನಿಶ್ ಅಲ್ವಾ ಇದು? ಹೌದು ಸರ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಶನ್ ಜೊತೆ. ಹೌದು ಸ್ನೇಹಿತರೆ, ಸೊ ಇವತ್ತು ನಾನು ನಿಮ್ಗೆ ತರ್ತಾ ಇರೋಂಥ ಇಂಟೀರಿಯರ್ ಬಂದ್ಬಿಟ್ಟು ಮಾರ್ಬಲ್ ಶೀಟ್ಗಳು, ಇಷ್ಟಾ ಮಾರ್ಬಲ್ ಶೀಟ್ಗಳು. ಹೌದು ಸ್ನೇಹಿತರೆ, ಮಾರ್ಬಲ್ ಶೀಟ್ಗಳ ಬಗ್ಗೆ ಇಂಟೀರಿಯರ್ ನಾನು ನಿಮಗೆ ಮುಂಚೆನೂ ಕೂಡ ತೊಗೊಂಬಂದಿದ್ದೆ. ತಾವು ಕೂಡ ಅತ್ಯುತ್ತಮವಾದ ರೆಸ್ಪಾನ್ಸ್ ಕೂಡ ಕೊಟ್ಟಿದ್ರಿ ಆ್ಯಂಡ್ ಕೇಳ್ತಾ ಇದ್ರಿ, ಸರ್ ಇದ್ರಲ್ಲಿ ಏನಾದರೂ ಅಪ್ಡೇಟ್ ಬರ್ತಾ ಇದೆಯಾ, ಹೊಸ ಹೊಸ ಕಲರ್ಗಳು ಬರ್ತಾ ಇದೆಯಾ, ಹೊಸ ಹೊಸ ಪ್ಯಾಟರ್ನ್ ಬರ್ತಾ ಇದೆ ಅಂತ ಕೇಳ್ತಾ ಇರ್ತೀರಾ. ಆವಾಗ ಕಮೆಂಟ್ ಕೂಡ ಮಾಡ್ತಾ ಇದ್ದೀರಾ. ಹೌದು ಸ್ನೇಹಿತರೆ, ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಾನು ಬಂದಿದ್ದೀನಿ ಬೆಂಗಳೂರಿನ KR Puram ಅಲ್ಲಿರುವಂತಹ ಸನ್ಶೈನ್ ಇಂಟೀರಿಯರ್ ಅಲ್ಲಿ. ಸನ್ಶೈನ್ ಇಂಟೀರಿಯರ್ ಅಲ್ಲಿ ಮುಂಚೆನೂ ಕೂಡ ನಾವು ವಿಡಿಯೋ ಮಾಡಿದ್ವಿ. ನಿಮಗೆ ಅನೇಕ ರೀತಿಯ ಪ್ಯಾಟರ್ನ್ಗಳನ್ನ, ಅನೇಕ ರೀತಿಯ ಮನೆಗಳಲ್ಲಿ ಮಾಡಿರುವಂಥದ್ದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೆ. ಸೊ ಇವತ್ತು ಕೂಡ ನಾನು ಇಲ್ಲಿ ಬರೋದಕ್ಕೆ ಕಾರಣ ಏನು ಅಂತಂದ್ರೆ, ನಿಮಗೆ ಹೊಸ ಹೊಸ ಪ್ಯಾಟರ್ನ್ಗಳು ಅವೈಲೇಬಲ್ ಇದೆ, ಕಲರ್ಗಳು ಅವೈಲೇಬಲ್ ಇದೆ, ಜೊತೆಯಲ್ಲಿ ಬೇರೆ ಬೇರೆ ಕಡೆಯವರು ಪ್ರಾಜೆಕ್ಟ್ಗಳನ್ನ ಮಾಡಿದ್ದಾರೆ, ಕಂಪ್ಲೀಟ್ ಮಾಡಿದ್ದಾರೆ. ಸೊ ನಾವೆಲ್ಲ ಹೋಗ್ಬೋದು, ನೋಡ್ಬೋದು. ಸೊ ನಿಮ್ಗೊಂದು ಐಡಿಯಾ ಬರುತ್ತೆ. ಬಟ್ ಯಾಕೆ ನಾವು ಮಾರ್ಬಲ್ ಶೀಟ್ಗಳನ್ನು ಯೂಸ್ ಮಾಡಬೇಕು, ಇದ್ರ ಬೆನಿಫಿಟ್ ಏನು ಮುಂಚೆನೂ ತಿಳಿಸಿದ್ದೀನಿ, ಇಂದಿನ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಡ್ತೀನಿ. ಸೊ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿದ್ರೆ ಅವ್ರಿಗೂ ಕೂಡ ಒಂದು ನಾಲೆಜ್ ಬರುತ್ತೆ. ಹೌದಪ್ಪ, ನಾವು ಇದನ್ನು ಯೂಸ್ ಮಾಡಬಹುದು ನಮ್ಮ ಮನೆಗೆ ಅಂತ ಒಂದು ಐಡಿಯಾ ಬರುತ್ತೆ. ಸೊ ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಸನ್ಶೈನ್ ಇಂಟೀರಿಯರ್ ಓನರ್ ಆಗಿರುವಂತಹ ಅನಿಲ್ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ, ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ ವೀಕ್ಷಕರೇ. ಸರ್, ನನ್ನ ಮೊದಲನೇ ಕ್ವಶನ್, ಮುಂಚೆನೂ ಕೂಡ ನಿಮ್ಮನ್ನ ನಮ್ಮ ವೀಕ್ಷಕರು ನೋಡಿದ್ದಾರೆ, ಬಹಳ ಮಾಡಿದ್ವಿ ನಾವು. ಸರ್, ಲಾಸ್ಟ್ ವಿಡಿಯೋ ರೆಸ್ಪಾನ್ಸ್ ಯಾವ ತರ ಬಂತು ಅದನ್ನ ತಿಳಿಸ್ತಾರೆ. ಅದನ್ನ ನಾನು ಹೇಳೋದಕ್ಕಾಗಲ್ಲ, ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಸೊ ಈಗ ಆಕ್ಚುಲಿ ನೀವು ಸೈಟ್ ಹತ್ರ ಹೋಗ್ತೀರಲ್ವಾ, ಸೈಟ್ ಹತ್ರ ಬನ್ನಿ, ನಿಮ್ಗೆಲ್ಲ ಅರ್ಥ ಆಗುತ್ತೆ. ಕಸ್ಟಮರ್ಸ್ ಅವರ ಹೇಳ್ತಾರೆ, ಸರ್ ನಾನು ಅವ್ರು ನಿಮ್ಮಂದನೇ ಕೇಳ್ತೀನಿ, ಎಲ್ಲಿಂದ ನೀವು ನಮ್ಮ ಪ್ರಾಡಕ್ಟ್ ಸಿಕ್ತು ಅಂತ ಹೇಳಿದಾಗ ನಿಮ್ಗೆ ಅವ್ರು ಹೇಳ್ತಾರಲ್ವಾ, ಅದನ್ನ ಕೇಳಬಹುದು. ಸೊ ಕಸ್ಟಮರ್ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ, 100% ಚೆನ್ನಾಗಿ ಬಂದಿದೆ. ಏನಾದ್ರು ಕ್ಲಾರಿಫಿಕೇಶನ್ ಕೊಡಕ್ಕೆ ಇಷ್ಟಪಡ್ತೀರಾ ಲಾಸ್ಟ್ ವಿಡಿಯೋದಕ್ಕೆ? ಕ್ಲಾರಿಫಿಕೇಶನ್ ಲಾಸ್ಟ್ ವಿಡಿಯೋ ಅಂದಾಗ ನಾವು ಮೆನ್ಷನ್ ಮಾಡಿದ್ದೆ, ಸೊ ನಾವು ವರ್ಕ್ ಮಾಡ್ತೀವಿ ಅಂತ ಹೇಳಿದ್ದೆ. ಸೊ ಬಟ್ ಎಲ್ಲೆಲ್ಲಿ ಮಾಡ್ತೀವಿ ಅಂತ ಹೇಳಿಲ್ಲ. ಸೊ ನಮ್ದು ಬೆಂಗಳೂರಲ್ಲಿ ಈಸ್ಟ್ ಮತ್ತೆ ನಾರ್ತ್ ಮಾತ್ರ ನಾವು ವರ್ಕ್ ಮಾಡ್ತೇವೆ. ಸೊ ನಮಗೆ ಬೇರೆ ಕಡೆ ಕೆಲಸ ಬೇಕು ಅಂದ್ರೂ ಸಹ ನಮ್ ಜಸ್ಟ್ ವಾಟ್ಸ್ಆಪ್ ಮಾಡಿ, ಯಾಕಂದ್ರೆ ನಾವು ಆಫೀಸ್ ಟೈಮಲ್ಲಿ ಬಿಸಿ ಇರೋದ್ರಿಂದ ಸೊ ಸಮ್ ಕಸ್ಟಮರ್ಸ್ ಕಾಲ್ಸ್ ಅಟೆಂಡ್ ಮಾಡೋದಕ್ಕೆ ಆಗಲ್ಲ, ಎಕ್ಸಾಕ್ಟ್ ನಾವು ರೆಫರೆನ್ಸ್ ಕೊಡೋಕ್ಕೂ ಆಗ್ತಿಲ್ಲ. ಸೊ ಬೇರೆ ಕಡೆ ಕೆಲಸ ಬೇಕು ಅಂದಾಗ ಜಸ್ಟ್ ನಾವು ಒಂದು ವಾಟ್ಸ್ಆಪ್ ಮಾಡಬೇಡಿ, ಸೊ ಈ ತರ ಡಿಸ್ಟ್ರಿಕ್ಟ್ ಇಲ್ಲ ಈ ತರ ಪ್ಲೇಸ್ ಅಂದಾಗ ನಾನು ಅವ್ರಿಗೆ ನಿಯರೆಸ್ಟ್ ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡಬಹುದು. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಡಕ್ಕಾಗತ್ತಾ? ಅಲ್ಲೆಲ್ಲ ಇದಾರಲ್ವಾ ಮಾಡೋರು? ಇದಾರೆ ಸರ್, ಬಟ್ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ ನಾವು ರೆಸ್ಪಾಂಡ್ ಮಾಡದೇ ಇರಬಹುದು. ನನಗೆ ಅವ್ರು ವಾಟ್ಸ್ಆಪ್ ಮಾಡಿದಾಗ ಬೇಕಂದ್ರೆ ಆಫೀಸ್ ನಂಬರ್ ಇರ್ಬೋದು, ನನ್ನ ನಂಬರ್ ಮಾಡೋದು ಪರ್ಸನಲ್ ಮಾಡಿದ್ರೆ ನಾನು ಅವ್ರಿಗೆ ಅವ್ರ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡಿ. ಸೊ ವಾಟ್ಸ್ಆಪ್ ಬೆಟರ್ ಅಂತ ಅಲ್ವಾ? ಓಕೆ, ಸೊ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ವೀಕ್ಷಕರೇ. ಮತ್ತೆ ಇನ್ನೊಂದು ಏನು ವೀಕ್ಷಕರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಸೊ ನಮ್ದು ಟೋಟಲ್ ಇನ್ಫಾರ್ಮೇಶನ್ ವಿಡಿಯೋದಲ್ಲಿ ಬಂದಿರುತ್ತೆ. ಓಕೆ, ಸೊ ಸಮ್ ಕಸ್ಟಮರ್ಸ್ ಏನ್ ಮಾಡ್ತಾರೆ, ಕಾಲ್ ಮಾಡಿ ಇನ್ ಡೀಟೇಲ್ಸ್ ನ ಕೇಳ್ತಾರೆ. ಹೌದೌದು, ಸೊ ಅದೊಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಲಿಟಲ್ ಸೈಟ್ ಟೆನ್ಷನ್ ಅಲ್ಲಿ ಇರ್ತೀವಿ, ಬಿಸಿ ಇರ್ತೀವಿ, ಸೊ ಪದೇ ಪದೇ ಕಾಲ್ ಮಾಡ್ತಾ ಇರ್ತಾರೆ. ಸೊ ಎಲ್ಲ ಓಕೆ ಆಗಿ ಅವ್ರಿಗೆ ಇರ್ಬೇಕು ಹೆಲ್ಪ್ ನಮ್ ಕಡೆ ಖಂಡಿತ ಮಾಡ್ಕೊಳ್ಳೋಣ. ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡು, ಫಾರ್ ಎಕ್ಸಾಂಪಲ್ ಕಾಲ್ ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ ಜಸ್ಟ್ ವಾಟ್ಸ್ಆಪ್ ಮಾಡಿದ್ರೆ ಒಳ್ಳೇದು. ಅವ್ರಿಗೆ ಕಳ್ಸ್ಕೊಂಡು ಮೇನ್ ಆಗಿ ವಿಡಿಯೋ ಪೂರ್ತಿ ನೋಡಿದ್ರೆ ಎಲ್ಲ ಗೊತ್ತಾಗ್ಬಿಡುತ್ತಲ್ಲ. ನಾನು ನಿಮ್ಗೆ ಹೇಳೋದಷ್ಟೇನೆ, ವಿಡಿಯೋನ ಸ್ಕಿಪ್ ಮಾಡಿದೆ, ಕಂಪ್ಲೀಟ್ ಆಗಿ ನೋಡಿದ್ರೆ ಇದು ಏನು ಎತ್ತ ಹೇಗೆ ಯೂಸ್ ಮಾಡಬಹುದು, ಪ್ಯಾಟರ್ನ್ ಏನ್ ಬರುತ್ತೆ, ಪ್ರತಿಯೊಂದು ಕೂಡ ಸರ್ ತಿಳಿಸ್ಕೊಡ್ತಾರೆ. ಕಸ್ಟಮರ್ ವಿತ್ ಕಸ್ಟಮರ್ ರಿವ್ಯೂ ಸಹ ಅದರಲ್ಲ ಅಲ್ಲೇನೆ ನೋಡಲ್ಲ, ಜಸ್ಟ್ ನೋಡಬಹುದು, ಜಸ್ಟ್ ನಮ್ಮ ಹತ್ರ ಮೆಟೀರಿಯಲ್ ಪರ್ಚೇಸಿಂಗ್ ಬರ್ಬೋದು ಅಷ್ಟೇ ಅಲ್ವಾ? ಡೆಫಿನೆಟ್ಲಿ ಅದಕ್ಕೆ ಹೇಳೋದು, ವಿಡಿಯೋ ಪೂರ್ತಿಯಾಗಿ ನೋಡಿ, ವಿಚಾರವನ್ನು ಸರಿಯಾಗಿ ತಿಳ್ಕೊಳ್ಳಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸರ್, ನೆಕ್ಸ್ಟ್ ಬರೋದು ಸನ್ಶೈನ್ ಇಂಟೀರಿಯರ್. ಇದು ಆಕ್ಚುಲಿ ಎಲ್ಲಿದೆ ಒಂದು ಹೇಳ್ಬೋದಾ? ಎಲ್ಲಿದೆ ಸರ್, ನಮ್ದು ಆಫೀಸ್ ಬಂದು KR Puram ಹತ್ರ ಇದೆ. ಸೊ KR Puram ಇಂದ ಒಂದು 5 ಕಿಲೋಮೀಟರ್ ಆಗುತ್ತೆ. ಸೊ ಅವಲಹಳ್ಳಿ ಅಂತ ಹೇಳಿ, ಅವಲಹಳ್ಳಿ ಅಂತ ಏನು ಲ್ಯಾಂಡ್ ಮಾರ್ಕ್ ಹೇಳ್ಬೋದಾ? ಇಲ್ಲಿ ಲ್ಯಾಂಡ್ ಮಾರ್ಕ್ ಬಂದು ಅವಲಹಳ್ಳಿ ಬಸ್ ಸ್ಟಾಪ್ ಇಂದ ಟುವರ್ಡ್ ಈಸ್ಟ್ ಪಾಯಿಂಟ್ ಕಾಲೇಜ್ ಕಡೆ. ಸೊ ಈಸ್ಟ್ ಪಾಯಿಂಟ್ ಕಾಲೇಜ್ ಸ್ವಲ್ಪ ಚೆನ್ನಾಗಿ ಇರುತ್ತೆ. ಓಕೆ, ಎದುರುಗಡೆ ಪೆಟ್ರೋಲ್ ಬಂಕ್ ಕೂಡ ಇದೆ ಕಾಲೇಜ್ ಆ ರೋಡ್ ಅಲ್ಲಿ. ಸೊ ಲೆಫ್ಟ್ ತಗೊಂಡು ಅವಲಹಳ್ಳಿ ಬಸ್ ಸ್ಟಾಪ್ ಈಸ್ಟ್ ಪಾಯಿಂಟ್ ಟುವರ್ಡ್ಸ್ ಬರ್ಬೇಕಾದ್ರೆ ಒಂದು 200 ಮೀಟರ್ ಬಂದ್ರೆ ಲೆಫ್ಟ್ ಇಂಡಿಯನ್ ಪೆಟ್ರೋಲ್ ಬಂಕ್. ಓಕೆ ಓಕೆ, ಪೆಟ್ರೋಲ್ ಬಂಕ್ ಆಪೋಸಿಟ್ ಫಸ್ಟ್ ಫ್ಲೋರ್ ಅಲ್ಲಿ ಇದೆ. ಸರ್, ತಾವು ಈ
ಫೀಲ್ಡ್ ಅಲ್ಲಿ ಯಾವಾಗಿಂದ ಇದ್ದೀರಾ ಸರ್? ಸೊ ನಾನು ಫೀಲ್ಡ್ 2019 ಇಂದ ಇದ್ದೀನಿ. 19 ಇಂದ ಮಾರ್ಕೆಟಿಂಗ್ ಮಾಡ್ತಿದ್ದೆ. ಸೊ ಆಫೀಸ್ ಎಲ್ಲ ಮಾಡಿ ಸ್ವಲ್ಪ ರೀಸೆಂಟ್ ಆಗಿ ಆಫೀಸ್ ಸರ್ ಎಷ್ಟು ಪ್ರಾಜೆಕ್ಟ್ ಮಾಡಿರ್ಬೋದು ಒಂದೊಂದು? ಸೊ 50 ಪ್ಲಸ್ ಆಗಿದೆ ಸರ್. ಓಕೆ ಓಕೆ ಓಕೆ. ಈಗ ಯಾವ್ದಾದ್ರು ನಡೀತಾ ಇದೆ ಸರ್? ಸರ್ ಈಗ ಆನ್ಗೋಯಿಂಗ್ 4 ಪ್ರಾಜೆಕ್ಟ್ ನಡೀತಾ ಇದೆ. ಓಕೆ 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 ಓಕೆ. ಸೊ ಅದನ್ನ ಅಲ್ಲೇ ಕರ್ಕೊಂಡು ಹೋಗಿ ಕಸ್ಟಮರ್ ರಿವ್ಯೂ ಜೊತೆ ನಿಮ್ಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತೀನಿ, ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತೀನಿ. ಸೊ ಇವತ್ತು ಇಂದಿನ ವಿಡಿಯೋದಲ್ಲಿ ಆನ್ಗೋಯಿಂಗ್ ಪ್ರಾಜೆಕ್ಟ್, ಕಂಪ್ಲೀಟೆಡ್ ಪ್ರಾಜೆಕ್ಟ್ ಎಲ್ಲ ನೋಡಬಹುದು, ಕಸ್ಟಮರ್ ರಿವ್ಯೂ ತಗೊಬಹುದು, ಕಸ್ಟಮರ್ ರಿವ್ಯೂಸ್ ಸಹ. ನಾನು ಹೇಳಿದ್ರೆ ಕಸ್ಟಮರ್ ನಮ್ದೇ ಇರಬಹುದು, ಈಗ ಮೆಟೀರಿಯಲ್ ಮಾರ್ಕೆಟಿಂಗ್ ಮಾಡಬೇಕು ಇರುತ್ತೆ ಅಂತ ಹೇಳ್ಬೋದು, ಬೇಡ ಕಸ್ಟಮರ್ ರೆಫರೆನ್ಸ್ ಕೊಡ್ಲಿ. ಕಸ್ಟಮರ್ ನೀವು ಮಾಡ್ಬೋದು ಅಂದ್ರೆ ಕಸ್ಟಮರ್ಸ್. ಎಸ್ ಹೌದು, ನಾವು ಆಕ್ಚುಲಿ ಲಾಸ್ಟ್ ವಿಡಿಯೋದಲ್ಲಿ ಏನ್ ಮಾಡಿದ್ದೀರಾ ಅದರಲ್ಲಿ ತುಂಬಾ ಕಸ್ಟಮರ್ ನೀವು ಕಾಂಟ್ಯಾಕ್ಟ್ ಮಾಡಿ ವರ್ಕ್ ನಡೀತಾ ಇದೆ, ನನಗೂ ಹೇಳಿದ್ದಾರೆ, ನಾವು ಕೂಡ ಹೋಗೋಣ, ಅವರಿಂದನೇ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳೋಣ. ಸರ್ ಇವಾಗ ನಾನೊಂದು ಕ್ವಶನ್ ಏನಂತಂದ್ರೆ, ಈ ಮಾರ್ಬಲ್ ಶೀಟ್ ಅಂದ್ರೆ ಏನು ಆಕ್ಚುಲಿ? ಓಕೆ, ಇದರಿಂದ ಬೆನಿಫಿಟ್ ಏನು ನಮಗೆ, ಏನ್ ಹೇಳ್ತೀರಾ ಸರ್? ಇದು ಮಾರ್ಬಲ್ ಶೀಟ್ ಜಸ್ಟ್ ಪೇಂಟಿಂಗ್ ಆಲ್ಟರ್ ಅಂತ ಹೇಳ್ಬೋದು ಸರ್. ಏನ್ ನೀವು ಮಾರ್ಬಲ್ ಶೀಟ್ ಅಂತ ಹೆಸರಿದೆ ಅಲ್ವಾ, ನೀವು ಇದೇ ಮಾರ್ಬಲ್ ನ ಯೂಸ್ ಮಾಡ್ಬೇಕಂದ್ರೆ ಅರೌಂಡ್ 450-500 ರೂಪೀಸ್ ಸ್ಕ್ವೇರ್ ಫೀಟ್ ಯೂಸ್ ಮಾಡಬೇಕು. ಹೌದು ಹೌದು. ಸೊ ನಮ್ಮ ಮೆಟೀರಿಯಲ್ ಈ ಫಾರ್ ಎಕ್ಸಾಂಪಲ್ ತಗೊಳ್ಳಿ ಸರ್, ನಾನು ಈಗ ಒಂದು ಬ್ಯಾಕ್ ಗ್ರೌಂಡ್ ಯಾವ್ದೊಂದು ಟಿವಿ ಯೂನಿಟ್ ಮಾಡಿದ್ದೀನಿ. ಓಕೆ ಓಕೆ. ಒಂದು ಟಿವಿ ಯೂನಿಟ್ ಮಾಡಬೇಕು ಅಂದ್ರೆ ಫಸ್ಟ್ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಪ್ಲೇವುಡ್ ನ ಕೊಡಬೇಕು. ಈಗ ಪ್ಲೇವುಡ್ ಕಾಸ್ಟ್ ಅರೌಂಡ್ 50 to 60 ರೂಪೀಸ್ ಆಗುತ್ತೆ ಮಿನಿಮಮ್, ಲೋ ರೇಂಜ್ ತಗೋತೀವಿ ಅಂದ್ರೂ ಸಹ. ಮತ್ತೆ ಅದಕ್ಕೆ ಲ್ಯಾಮಿನೇಟ್, ಗಮ್ಮಿಂಗ್ ಎಲ್ಲ ಸೇರಿದ್ರೆ ನಿಮ್ಗೆ 150 to 170 ರೂಪೀಸ್ ಮೆಟೀರಿಯಲ್ ಕಾಸ್ಟ್ ಆಗುತ್ತೆ. ಪ್ಲಸ್ ಕಾರ್ಪೆಂಟರ್ ಚಾರ್ಜಸ್ ಏನಿದೆ ಅಲ್ವಾ, 150 ರೂಪೀಸ್ ಕಾರ್ಪೆಂಟರ್ ಚಾರ್ಜಸ್ ಕೊಡಬೇಕು. ಹೌದು ಹೌದು. ನೀವೇನ್ ಕಾರ್ಪೆಂಟರ್ ಕೊಡ್ತೀರಾ ಅಲ್ವಾ, 150 ಅಂತ ಹೇಳ್ತಿಲ್ಲ, ಬಿಲೋ 150. ಯಾಕೆ ತುಂಬಾ ಪ್ರೈಸ್ ಜಾಸ್ತಿ ಹೇಳಿದ್ರು ಈಗ ಮೆಟೀರಿಯಲ್ ನೋಡಿದ್ರೆ ಏನ್ ತಗೋತಾರೆ ಗೊತ್ತಾ, ರಿಚೆಸ್ ಚೆನ್ನಾಗಿದೆ, ಕಾಸ್ಟ್ ಹೆವಿ ಇರ್ಬೋದು ಅನ್ಕೋತಾರೆ ವೀಕ್ಷಕರೇ. ಆ ಥರ ಏನಿಲ್ಲ, ಜಸ್ಟ್ ಕಾರ್ಪೆಂಟರ್ಗೆ ಏನು ನಾನು 200 ರೂಪೀಸ್ ಕೊಡಿ ಅಂತ ಹೇಳ್ತಿಲ್ಲ, 150 ರೂಪೀಸ್ ಬಿಲೋ ನಿಮ್ಗೆಲ್ಲ ಇನ್ಕ್ಲೂಡಿಂಗ್ ಇನ್ಸ್ಟಾಲೇಷನ್ ಮುಗಿದ್ಬಿಡಿ, ಎಲ್ಲ ಮುಗಿದೋಗುತ್ತೆ. ಕಾರ್ಪೆಂಟರ್ ಕೊಡೋ ದುಡ್ಡೆಲ್ಲ ಮಟೀರಿಯಲ್ ಎಲ್ಲ ಆಗೋಗುತ್ತೆ, ನಾವೇ ಫಿನಿಶಿಂಗ್ ಕೆಲಸ ಮಾಡ್ಕೊಟ್ಬಿಡ್ತೀವಿ. ಈ ಮಟೀರಿಯಲ್ ನ ಬೆನಿಫಿಟ್ ಅಂದ್ರೆ ನಿಮ್ಗೆ ಇದು 150 ಎಕ್ಸಾಕ್ಟ್ ಅಂತ ಹೇಳ್ತಿಲ್ಲ, ಕಡಿಮೆ ಆಗುತ್ತೆ, ಒಂದು ಅಪ್ರಾಕ್ಸಿಮೇಟ್ ಆಗಿ 150 ರೂಪೀಸ್ ಹೇಳ್ತಾರೆ. ಗೊತ್ತಾಯ್ತು, ಅರ್ಥ ಆಯ್ತು ಸರ್. ಪ್ರೈಸಿಂಗ್ ಅಲ್ಲಿ ಬೆಸ್ಟ್ ಅಂತ ಹೇಳ್ತೀರಾ, ಬೆಸ್ಟ್ ಇದೆ. ನಮಗೆ ಬೆನಿಫಿಟ್ ಹೇಳಿ ಸರ್, ಇದಕ್ಕೆ ಕಂಪ್ಯಾರಿಟಿವ್ಲಿ ಬೆನಿಫಿಟ್ಸ್ ಏನಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಹೊಸ ಮನೆ ಕಟ್ತೀರಾ ಅನ್ಕೊಳ್ಳಿ, ಹೊಸ ಮನೆ ಕಟ್ಟಿದಾಗ ಪಟ್ಟಿ ಮಾಡಬೇಕು, ಪೇಂಟ್ ಮಾಡಬೇಕು, 3 ಕೋಟ ಪಟ್ಟಿ ಮಾಡಿ ಪೇಂಟ್ ಮಾಡ್ತಾರೆ, ನಿಮ್ಗೆ ಅದು ಅರೌಂಡ್ 70 to 80 ರೂಪೀಸ್ ಬರುತ್ತೆ. ನೀವು ರಾಯಲ್ ಪೇಂಟ್ ಸ್ಟ್ರಕ್ಚರ್ ಎಲ್ಲ ಮಾಡಬೇಕು, ಇನ್ನು ಜಾಸ್ತಿ ಡೆಫಿನೆಟ್ಲಿ. ಸೊ ನಮ್ಮ ಪ್ರಾಡಕ್ಟ್ ಏನು ಸ್ಪೆಷಾಲಿಟಿ ಅಂದ್ರೆ, ನಮಗೆ ಪ್ಲಾಸ್ಟಿಂಗ್ ಆಗಿದ್ರೆ ಸಾಕು, ಪಟ್ಟಿ ಪೇಂಟ್ ಏನು ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ಗೋಡೆ ಮೇಲೆ ಲೇ ಮಾಡ್ಬೋದು. ಡೈರೆಕ್ಟ್ ಆಗಿ ಆಗ್ಬೋದಾ? ಡೈರೆಕ್ಟ್ ಗೋಡೆ ಮೇಲೆ ಮಾಯಿಶ್ಚರ್ ತೊಂದರೆ ಏನು ಬರಲ್ಲ, ಏನು ಬೇಕಿಲ್ಲ ಸರ್. ಓಕೆ 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 ಓಕೆ. ಡೈರೆಕ್ಟ್ ಗೋಡೆ ಮೇಲೆ ಹಾಕಿದಾಗ 30 to 40 ಇಯರ್ಸ್ ಲೈಫ್ ಬರುತ್ತೆ ನಿಮಗೆ. 40 ಇಯರ್ಸ್ ಲೈಫ್ ಬರುತ್ತೆ. 30 to 40 ಇಯರ್ಸ್ ಅರೌಂಡ್ ನಿಮ್ಗೆ ಲೈಫ್ ಲಾಂಗ್ ಅಂತಾನೆ ಹೇಳ್ಬೋದು. ಲೈಫ್ ಲಾಂಗ್ ಸರ್. 40 ಇಯರ್ಸ್ ಆದ್ಮೇಲೆ ಏನು ಹಾಳಾಗಲ್ಲ, ಏನು ಆಗಲ್ಲ ಸರ್, ಕೊಳತೇನು ಹೋಗಲ್ಲ ಸರ್. ನಮ್ಮ ಮೆಟೀರಿಯಲ್ ಅಂದ್ರೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಕಿತ್ತು ಬೇರೆ ಬಿಸಾಕ್ಬೇಕು ಅಷ್ಟೇ, ಎಲ್ಲೂ ಹೋಗಲ್ಲ, ಬೇಡ ಅಂದ್ರೆ ಕಿತ್ಬಿಟ್ಟು ಬಿಸಾಕ್ಬೇಕು. ಸೊ ಲೈಫ್ ಲಾಂಗ್ ಅಂತಾನೆ, ಲೈಫ್ ಲಾಂಗ್ ಪ್ರಾಡಕ್ಟ್ ಸರ್. ನಿಮ್ಮ ಕಡೆಯಿಂದ ಒಂದು 30-40 ವರ್ಷ ಬರುತ್ತೆ ಅಂತ ಒಂದು ಹಂಗೆ ಹೇಳ್ತೀರಾ. ಈಗ ಬ್ಲೈಂಡ್ ಆಗಿ 100 ಇಯರ್ಸ್ ಹೇಳ್ಬಿಟ್ರೆ ಅವ್ರ ಕಸ್ಟಮರ್ ಏನೋ ಮಾರ್ಕೆಟಿಂಗ್ ಅಂತ ಏನು ಹೇಳ್ತಾರೆ, 30 to 40 ಇಯರ್ಸ್ ಇಟ್ಕೊಳ್ಳಿ. 30 to 40 ಅದೇ ಹೆವಿ ಆಗ್ಬಿಡ್ತು ಸರ್, ಅಷ್ಟು ಬಾಳಿಕೆ ಬರೋದಿಲ್ಲ. ಸರಿ ಸರಿ. ಇನ್ನೊಂದು ಏನ್ ಗುಡ್ ನ್ಯೂಸ್ ಅಂದ್ರೆ 10 years ಕಂಪ್ಲೀಟ್ ವಾರಂಟಿ ಕೊಡ್ತೀನಿ ಮೆಟೀರಿಯಲ್, ನೀವೇ ಕೊಟ್ಬಿಡ್ತೀರಾ? ನಾವೇ ಕೊಟ್ಬಿಡ್ತೀವಿ. ಸೊ ನಮ್ಮ ಲೇಬರ್ಸ್ ಕೆಲಸ ಮಾಡಿರ್ತಾರಲ್ವಾ, ಎಲ್ಲ ಒಂದು ಗಮ್ಮ ಬಿಟ್ಕೊಳ್ಳೋದಾಗ್ಲಿ, ಕಲರ್ ಶೇಡಿಂಗ್ ಆಗಲಿ, ಏನೇ ಬಂತು ಸಹ ನಾನು 10 years ಕಂಪ್ಲೀಟ್ ವಾರಂಟಿನ ಕೊಟ್ಬಿಡ್ತೀನಿ. ಓಕೆ ಓಕೆ ಸರ್. ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ತುಂಬಾ ಜನ ಕೇಳಿದ್ದು, ಸರ್ ಇದನ್ನ ಕಿಚನ್ ಅಲ್ಲಿ ಯೂಸ್ ಮಾಡಬಹುದಾ ಅಂಡ್ ಮೇನ್ ಬಾತ್ರೂಮ್ ಅಲ್ಲಿ ಯೂಸ್ ಮಾಡಬಹುದಾ, ವಾಟರ್ ಗೆ ಏನಾದ್ರು ಆಗುತ್ತಾ ಅಂತ, ಏನು ತೊಂದರೆ ಇದೆಯಾ? ಮೆಟೀರಿಯಲ್ 100% ವಾಟರ್ ಪ್ರೂಫ್ ಇದೆ, ಓಕೆ ಓಕೆ, ಫೈರ್ ಪ್ರೂಫ್ ಇದೆ, ಫೈರ್ ರೆಸಿಸ್ಟೆನ್ಸ್ ಇದೆ. ನಿಮ್ಗೆ 200 ಡಿಗ್ರಿ ಸೆಲ್ಸಿಯಸ್ ವರೆಗೂ ಶೀಟ್ ಮೆಲ್ಟ್ ಆಗೋದಿಲ್ಲ. ಓಕೆ. ಮತ್ತೆ ಫಂಗಸ್ ರೆಸಿಸ್ಟೆನ್ಸ್ ಇದೆ, ಆಯಿಲ್ ಪ್ರೂಫ್ ಇದೆ. ನೀವು ಆಗ್ಲೇ ಮಾಯಿಶ್ಚರ್ ಪ್ರೂಫ್ ಕೇಳಿದ್ರಲ್ವಾ, ಸಪೋಸ್ ವಾಲ್ ಮಾಯಿಶ್ಚರ್ ಸಹ ನಮ್ಮ ಮೆಟೀರಿಯಲ್ ಅಂತ ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಯೂಶುವಲಿ ಪೇಂಟ್ ಹೊಡೆದ್ಬಿಟ್ರೆ ಮಾಯಿಶ್ಚರ್ ಬಂತು ಅಂದ್ರೆ ಪಟ್ಟಿ ಕಿತ್ಕೊಂಡ್ ಬರಕ್ ಆತರ ಬರಕ್ ಚಾನ್ಸ್ ಇಲ್ಲ. ನಿಮ್ಮ ಅಂತೂ ಮಾಯಿಶ್ಚರ್ ಹೆವಿ ಓವರ್ ಫ್ಲೋ ಆಯ್ತು ಅಂದ್ರೆ ಎಲ್ಲ ಒಂದ್ ಮೂಲೆ ನಿಮ್ಗೆ ವಾಟರ್ ಔಟ್ ಫ್ಲೋ ಬರುತ್ತೆ ಬಿಟ್ರೆ ಔಟ್ ಸೈಡ್ ಬರೋದಿಲ್ಲ. ಓಕೆ ಓಕೆ ಓಕೆ. ಇನ್ನೊಂದ್ಸಲ ನಾವೇನ್ ಅಡೆಸಿವ್ ಯೂಸ್ ಮಾಡ್ತಿದೀವಲ್ಲ ಬಿಲ್ಡರ್ಸ್ ಕೂಡ ಅಂತ ಹೇಳಿ, ಅದು ನಿಮ್ಗೆ ಸಿಮೆಂಟ್ ಆಲ್ಟರ್ ಅಂತ ಹೇಳ್ಬೋದು. ಈಗ ಸಿಮೆಂಟ್ ಆಗಿ ಯಾವ ತರ ಟೈಲ್ಸ್ ನ ಫಿಕ್ಸ್ ಮಾಡ್ತಿರಲ್ವಾ, ನಮ್ಮ ಮೆಟೀರಿಯಲ್ ಜಸ್ಟ್ ಸಿಮೆಂಟ್ ತರನೇ ಬರುತ್ತೆ, ಬಟ್ ರೇಷಿಯೋ ಸ್ವಲ್ಪ ಕಡಿಮೆ ಯೂಸ್ ಮಾಡ್ತೀವಿ. ನೀವು ಅದನ್ನ ಯೂಸ್ ಮಾಡಿದ್ರೆ ಮತ್ತೆ ರಿಮೂವ್ ಮಾಡೋದಕ್ಕೂ ಫುಲ್ ಪೀಸ್ ತಂದು ಓಪನ್ ಆಗಲ್ಲ. ಸ್ಮಾಲ್ ಪೀಸ್ ಕಟ್ ಮಾಡಿ ಶಿಪ್ಪಿಂಗ್ ಮಾಡಿದ್ರೆ ರಿಮೂವ್ ಆಗುತ್ತೆ. ಸರ್ ಇನ್ನೊಂದು, ಮಾರ್ಬಲ್ ಅನ್ನೋ ಹೆಸರು ಬಂದಾಗಲೇ ಇಲ್ಲಿ ಬರುವಂತದ್ದು ವೇಟ್, ಮಾರ್ಬಲ್ ವೇಟ್ ಇರುತ್ತೆ, ಟೈಲ್ಸ್ ವೇಟ್ ಇರುತ್ತೆ. ಸೊ ಇದು ಏನಾದ್ರು ವೇಟ್ ಇರುತ್ತಾ ಸರ್? ನೀವು ಗೆಸ್ ಮಾಡಿದ್ರೆ ಎಷ್ಟು weight ಬರ್ಬೋದು ಮಾರ್ಬಲ್ ಅಂತ ಹೇಳಿ? ಮಾರ್ಬಲ್ ತುಂಬಾ ಸರ್ 80-100 kg ಒಂದೊಂದು. ಸರ್ ನಮ್ದು ಜಸ್ಟ್ 18 kg ಅಂತ ನಮಗೆ ಆಗುತ್ತಾ? ನೀವು 18 kg ಬರುತ್ತೆ. 18 kg ಹೋಲ್ ಶೀಟ್. ಎಷ್ಟು ದೊಡ್ಡ ಶೀಟ್ ಇರುತ್ತೆ ಸರ್? 8x4 ಸರ್. 8x4 ಶೀಟ್ 18 kg ಅಷ್ಟೇ. 8 ಅಡಿ ಉದ್ದ 4 ಅಡಿ ಅಲ್ಲ, ಒಂದು ಶೀಟ್ ಬಂದು ಜಸ್ಟ್ 18 kg ಬರುತ್ತೆ ಅಷ್ಟೇ. ಸರ್ ಅದನ್ನೇ ಮಾರ್ಬಲ್ ಹಾಕ್ಬೇಕಂದ್ರೆ 100-120 kg ಆಗುತ್ತೆ ಆರಾಮಾಗಿ ಸರ್. ನಿಮಗೆ ಮಾರ್ಬಲ್ ಸ್ಕ್ವೇರ್ ಫೀಟ್ ಮಿನಿಮಮ್ 10 to 12 kg ಇರುತ್ತೆ ಸರ್, ಡಿಪೆಂಡ್ಸ್ ಆನ್ ಥಿಕ್ನೆಸ್. ಎಸ್ ಕರೆಕ್ಟ್. ಥಿಕ್ನೆಸ್ 18-20 ಎಲ್ಲ ಹೋದಾಗ ಏನೋ ಜಾಸ್ತಿನೂ ಬರಬಹುದು. ಓಕೆ. ನಿಮಗೆ ಬಿಲ್ಡಿಂಗ್ weight ರಿಡ್ಯೂಸ್ ಬರುತ್ತೆ ನಮ್ಮ ಮೆಟೀರಿಯಲ್, ಡೆಡ್ ವೇಟ್ ಕಮ್ಮಿ ಆಗುತ್ತೆ ಬಿಲ್ಡಿಂಗ್ ಅಲ್ಲಿ ಅಲ್ವಾ, ಅದು ತುಂಬಾ ಚೆನ್ನಾಗಿರುತ್ತೆ ಅಂತ. ಅಂಡ್ ಮೇಂಟೆನೆನ್ಸ್ ವೈಸ್ ಏನ್ ಹೇಳ್ತೀರಾ ಸರ್? ಮೇಂಟೆನೆನ್ಸ್ ವೈಸ್ ತುಂಬಾ ಈಸಿ ಸರ್. ನಮ್ದು ಏನು ಕೆಮಿಕಲ್ಸ್ ನೆಸೆಸಿಟಿ ಬೇಕಾಗಿಲ್ಲ, ಜಸ್ಟ್ ಒಂದು ತೇವ್ ಬಟ್ಟೆ ಒರೆಸ್ಕೊಂಡ್ಬಿಟ್ರೆ ನಿಮ್ಗೆ ಕ್ಲೀನ್ ಆಗ್ಬಿಡುತ್ತೆ, ತೊಂದರೆನೇ ಇಲ್ಲ ಸರ್. ಈಗ ಮಾರ್ಬಲ್ ಎಲ್ಲ ಹಾಕಿದ್ರೆ 4 to 5 years ಮತ್ತೆ ಅದಕ್ಕೆ ಪಾಲಿಶ್ ಎಲ್ಲ ಮಾಡಬೇಕು. ಈಗ ಎಕ್ಸಾಂಪಲ್ ಫ್ಲೋರ್ ಟೈಲ್ಸ್ ತಗೊಳ್ಳಿ, 3-4 years ಆದ್ಮೇಲೆ ನಿಮ್ಗೆ ಒಂಥರ ಗಲೀಜ್ ತರ ಆಗುತ್ತೆ, ಮತ್ತೆ ಆಸಿಡ್ ವಾಶ್ ಎಲ್ಲ ಮಾಡಬೇಕಾಗುತ್ತೆ. ನಮ್ದು
ಮೆಟೀರಿಯಲ್ ಇರೋವರೆಗೂ ಝೀರೋ ಮೇಂಟೆನೆನ್ಸ್. ಜೀರೋ ಮೇಂಟೆನೆನ್ಸ್ ಇಲ್ಲ ಕೋಲನ್ ಯೂಸ್ ಮಾಡ್ಕೊಳ್ಳಿ, ಅದು ಸಿಂಪಲ್ ಬೇಡ, ತೇವ ಬಟ್ಟೆ ತಗೊಳ್ಳಿ ಒರೆಸ್ಕೊಳ್ಳಿ. ಸರಿ ಸರ್ ಓಕೆ. ನೆಕ್ಸ್ಟ್ ಹೋಗ್ಬಿಡೋಣ ಇವಾಗ. ನೆಕ್ಸ್ಟ್ ಬರುವಂತದ್ದು ನೋಡಿ, ಈ ರೀತಿ ಕೆಲಸ ಮಾಡೋರು ನಾನು ತುಂಬಾ ಜನ ನೋಡಿದ್ದೀನಿ. ಸೊ ನಾನು ಕೇಳೋದೇನಂತಂದ್ರೆ ನಮ್ಮ ವೀಕ್ಷಕರು ಸನ್ಶೈನ್ ಇಂಟೀರಿಯರ್ ಯಾಕೆ ಚೂಸ್ ಮಾಡಬೇಕು, ಯಾಕೆ ಬರ್ಬೇಕಿಲ್ಲ, ಏನ್ ಅದು ನಮ್ಮ ಬಗ್ಗೆ ನಾನು ಹೇಳಿಕೊಡೋ ಚೆನ್ನಾಗಿರಲ್ಲ, ಬಟ್ ಹೇಳಬೇಕು, ಕಸ್ಟಮರ್ ಒಂದೆರಡು ಮಾತಾದ್ರೂ ಹೇಳಬೇಕು. ಖಂಡಿತ ಅಂದ್ರೆ ಸರ್ ಟೈಮ್ ಟು ಟೈಮ್ ಡೆಲಿವರಿ ಕೊಡ್ತೀವಿ. ಟೈಮ್ ಟು ಟೈಮ್ ಡೆಲಿವರಿ ಓಕೆ, ಮ್ಯಾಕ್ಸಿಮಮ್ ಟೈಮ್ ಟು ಟೈಮ್ ಡೆಲಿವರಿ ಕೊಡ್ತೀವಿ. ಸೊ ವರ್ಕ್ ಫಿನಿಶಿಂಗು ಸೊ ಬೇರೆಯವ್ರು ಕಂಪೇರ್ ಮಾಡ್ಕೊಂಡ್ರೆ 1-2 days ಟೈಮ್ ಜಾಸ್ತಿ ತಗೊಂಡು ಸಹ ಬೇಗನೆ ಹ್ಯಾಂಡ್ ಓವರ್ ಮಾಡ್ತೀನಿ ಬಿಲ್ಡಿಂಗ್. ಪ್ಲಸ್ ವರ್ಕ್ ಕ್ವಾಲಿಟಿ ಗುಡ್ ಕೊಡ್ತೀನಿ. ಸೊ ಕ್ವಾಲಿಟಿ ಚೆನ್ನಾಗಿ ಕೊಡ್ತೀರಾ, ಫಿನಿಶಿಂಗ್ ಬೇಗ ಕೊಡ್ತೀನಿ. ಫಿನಿಶಿಂಗ್ ಕೊಡ್ತೀನಿ. ಪ್ಲಸ್ ಏನಂದ್ರೆ ಏನ್ ನಾವು ರೇಷಿಯೋ ಕಾಂಪ್ರಮೈಸ್ ಮಾಡಿರ್ತೀವಲ್ವಾ, ಆ ರೇಷಿಯೋ ಎಲ್ಲೇ ನಮ್ ಕಡಿಮೆ ಆದ್ರೂ ಕಸ್ಟಮರ್ ಕ್ವಶನ್ ಮಾಡಬಹುದು. ಓಕೆ ಅದನ್ನ ಇದು ಮಾಡ್ತೇವೆ. ಇನ್ನು ವೆರೈಟಿ ಮತ್ತೆ ಡಿಸೈನ್ಸ್ ಗೆ ಬಂದ್ರೆ ನಿಮ್ಮ ಹತ್ರ ಡಿಸೈನ್ಸ್ ಎಲ್ಲ ಅವೈಲೇಬಲ್ ಇದೆ ತುಂಬಾ. ಸರ್ ನಮ್ಮ ಹತ್ರ ಈ ಪ್ರೆಸೆಂಟ್ ಲಾಸ್ಟ್ ಟೈಮ್ ವಿಡಿಯೋ ತೋರಿಸ್ತಾ ನಿಮಗೆ 16 ಪ್ಯಾಟರ್ನ್ಸ್. ಹೌದು ಈಗ 21 ಕಲರ್ಸ್ ಇದೆ. ಮತ್ತೆ ಅದ್ರಲ್ಲಿ ನಮಗೆ 3 ಕಲರ್ಸ್ ಬಂದು ಮ್ಯಾಟ್ ಫಿನಿಶ್ ಆಡ್ ಆಗಿದೆ, ಬೇರೆ ಆಡ್ ಆಗಿದೆ. ಮ್ಯಾಟ್ ಫಿನಿಶ್ ಪ್ಲಸ್ WPC ಲೋವರ್ಸ್ ಆಡ್ ಆಗಿದೆ. ಓಕೆ ಓಕೆ. ಸೊ ಅದು ಸಹ ಈ ವಿಡಿಯೋದಲ್ಲಿ ನಿಮಗೆ ವೀಕ್ಷಕರಿಗೆ ತಿಳಿಸ್ತೀನಿ, ನೋಡಬಹುದಲ್ವಾ. ನಿಮ್ಮ ಆಫೀಸ್ ಅನ್ನು ಕೂಡ ಕಂಪ್ಲೀಟ್ ಆಗಿ ಇಲ್ಲೇ ಮಾಡ್ಬಿಟ್ಟಿದ್ದೀರಾ. ಅಂಡ್ ಲೋವರ್ಸ್ ಮತ್ತೆ ಮ್ಯಾಟ್ ಫಿನಿಶ್ ಇಲ್ಲಿ ಅವೈಲೇಬಲ್ ಇದೆಯಾ? ಇದೆ ಸರ್, ನೋಡಬಹುದಾ? ಸರ್ ಒಂದು ಕೆಲಸ ಮಾಡೋಣ, ಮುಂದೆ ಹೋಗೋಕ್ಕಿಂತ ಮುಂಚೆ ನಾವು ಒಂದು ನಿಮ್ಮ ಆಫೀಸ್ ಅನ್ನು ಯಾಕೆ ನೋಡ್ಕೊಂಡ್ ಬಂದ್ಬಿಡ್ಬಾರ್ದು. ಸೊ ಹೇಗೋ ಹೇಳಿದ್ರಿ ಎಲ್ಲ ಮಾಡ್ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು. ಸೊ ಯಾರು ತಿಳಿಸ್ಕೊಡ್ತಾ ಇದ್ದಾರೆ ನಮ್ಗೆ ಇದ್ರ ಸರ್? ಆಫೀಸ್ ಬಗ್ಗೆ ನಮ್ಮ ಮ್ಯಾನೇಜರ್ ಪೂಜಾ ಅವರು ಇದ್ದಾರೆ. ಸೊ ನಿಮಗೆ ಆಫೀಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿ. ಓಕೆ. ಸೊ ವೀಕ್ಷಕರೇ ನೋಡ್ತಾ ಇರಿ, ಈ ಮುಂದಿನ ಹಂತದಲ್ಲಿ ಪೂಜಾ ಮೇಡಮ್ ಬರ್ತಾರೆ, ನಮ್ಗೆ ಇಡೀ ಆಫೀಸಲ್ಲಿ ಯಾವ ರೀತಿ ಮಾಡಿದ್ದಾರೆ. ಅಂಡ್ ಸರ್ ಹೇಳಿದ್ರು ಕೆಲವೊಂದು ಆಡ್ ಆನ್ ಆಗಿದೆ, ಮ್ಯಾಟ್ ಫಿನಿಶ್ ಇರ್ಬೋದು, ಲೋವರ್ಸ್ ಇರ್ಬೋದು, ಆಡ್ ಆನ್ ಆಗಿದೆ. ಸೊ ಅದನ್ನು ಕೂಡ ನೋಡೋಣ. ಸರ್ ಇನ್ನೊಂದು ಲಾಸ್ಟ್ ಮತ್ತೆ ಇನ್ನೊಂದು ಕಸ್ಟಮರ್ ಏನ್ ಸರ್ಪ್ರೈಸ್ ಅಂತ ನೀವು ಆಗ್ಲೇ ಒಂದು ಕೇಳಿ ನಾನು ಮರ್ತುಬಿಟ್ಟು ಹೇಳೋದು. ಸೊ ಕಿಚನ್ ಅಲ್ಲಿ ಬಾತ್ರೂಮ್ ಯೂಸ್ ಮಾಡಬಹುದು ಅಂತ. ಹೌದು ನಾನು ನಮ್ಮ ಮನೆಗೆ ಯೂಸ್ ಮಾಡಿದ್ದೀನಿ. ನೀವೇ ಯೂಸ್ ಮಾಡಿ? ನಮ್ಮ ಮನೆಗೆ ಯೂಸ್ ಮಾಡಿದ್ದೀನಿ. ತೋರಿಸ್ಬೋದು, ಅದನ್ನ ತೋರಿಸ್ತೀನಿ ನಿಮ್ಗೆ, ನೋಡೋಣ ಹಾಗಾದ್ರೆ ಆಮೇಲೆ ಅಲ್ವಾ? ಸರಿ. ಅದು ನೋಡಿದಾಗ ಕಸ್ಟಮರ್ಸ್ಗೆ ಇದೇನ್ ಬಾತ್ರೂಮ್ ಬೆಡ್ರೂಮ್ ಅವ್ರಿಗೆ ಶಾಕ್ ಆಗುತ್ತೆ. ಓಕೆ ಓಕೆ. ಸೊ ಆ ರೀತಿಯಲ್ಲಿ ಬಂದಿದೆ, ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಅಲ್ವಾ? ತೋರಿಸ್ಕೊಡ್ತೀನಿ. ಸರಿ ಸರ್. ಸೊ ಫಸ್ಟ್ ಒಂದು ಕೆಲಸ ಮಾಡೋಣ, ನಿಮ್ದು ಆಫೀಸ್ ಒಂದು ಟೂರ್ ತಗೊಂಡ್ಬಿಡೋಣ. ಹಾಗೆ ನೀವು ಹೇಳಿದ್ರೆ ಸರ್ ನಮ್ದು ವರ್ಕ್ ಆನ್ಗೋಯಿಂಗ್ ನಡೀತಾ ಇದೆ, ವರ್ಕ್ ನಡೀತಾ ಇದೆ ಅಂತ ನಾವು ಒಂದು ವಿಸಿಟ್ ಕೂಡ ಮಾಡ್ಬೋದಲ್ವಾ? ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಯಾಕಂತಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಮೇಡಮ್ ಅಂತೂ ಇಡೀ ಆಫೀಸ್ ಅನ್ನ ಒಂದೇ ಸೈಡ್ ಅಂತಲ್ಲ, ನಾನು ಏನ್ ಆನ್ಗೋಯಿಂಗ್ ಪ್ರಾಜೆಕ್ಟ್ ನಡೀತಿದೆ ಅಲ್ವಾ, ನಿಮ್ಗೆಲ್ಲ ಪ್ರಾಜೆಕ್ಟ್ ತೋರಿಸ್ತೀನಿ, ನೋಡ್ಕೊಂಡ್ ಬಂದ್ಬಿಡೋಣ ಅಲ್ವಾ? ಸರಿ ವೀಕ್ಷಕರೇ, ಬನ್ನಿ ಸ್ಟಾರ್ಟ್ ಮಾಡ್ಬಿಡೋಣ. ಬನ್ನಿ ಸರ್ ಹೋಗೋಣ. ವೀಕ್ಷಕರೇ ಇವಾಗ ನಮ್ಮ ಜೊತೆ ಪೂಜಾ ಮೇಡಮ್ ಇದ್ದಾರೆ, ಅವ್ರ ಜೊತೆ ಹೆಚ್ಚಿನ ವಿಚಾರ ತಿಳ್ಕೊಳ್ಳೋಣ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಮೇಡಮ್ ಇಲ್ಲಿ ಏನೇನು ನೋಡ್ತಾ ಇದೀವಿ ನಾವು, ಎಕ್ಸ್ಪ್ಲೈನ್ ಮಾಡಿ ಸರ್. ನಾವು ಇಲ್ಲಿ ಟಿವಿ ಎಕ್ಸಾಂಪಲ್ಸ್ ನಾವು ಕೊಡಬಹುದು. ನಾವು ಟಿವಿಗೋಸ್ಕರ ನಾವು ಎಕ್ಸಾಂಪಲ್ಸ್ ನೋಡ್ತೀವಿ. ಟಿವಿ ಯೂನಿಟ್ ಅಲ್ವಾ? ಹೌದು, ಟಿವಿ ಯೂನಿಟ್. ಇದು ಗ್ರೀನ್ ಸ್ಟೋನ್ ಅಂತಾನೆ ಇದು ಪ್ಯಾಟರ್ನ್. ಮತ್ತೆ ಇದು ಫಾರೆಸ್ಟ್ ಗೋಲ್ಡ್. ಓಕೆ. ಇದು ಫಾರ್ ಎಕ್ಸಾಂಪಲ್ ನೀವು ಟಿವಿ ಯೂನಿಟ್ ಗೆ ನಾವು ಇದು ಯೂಸ್ ಮಾಡ್ತೀವಿ. ಓಕೆ ಓಕೆ. ಪ್ಯಾಟರ್ನ್ ಯೂಸ್ ಸೊ ಈ ಫೋಟೋ ಬದಲು ಟಿವಿ ಹಾಕಬಹುದು. ಓಕೆ. ಮತ್ತೆ ಕೆಳಗಡೆ ಎಲ್ಲ ಡ್ರಾವರ್ಸ್ ಇರುತ್ತೆ. ಸೊ ಇದೆಲ್ಲ ಡ್ರಾವರ್ಸ್ ತರ. ಹೌದು, ಡ್ರಾವರ್ಸ್ ಪ್ಯಾಟರ್ನ್ ನೀವು ಹಾಕಬಹುದು. ಪ್ಯಾಟರ್ನ್ ತರ. ಓಕೆ ಓಕೆ ಓಕೆ. ಮತ್ತೆ ಇದು ಬೀಡಿಂಗ್ಸ್. ಇದೆಲ್ಲ ಕಂಪ್ಲೀಟ್ ಎಜ್ ಬಿಡಿಂಗ್ ಅಲ್ವಾ? ಇದು ಆಫೀಸ್ ಗಳಿಗೂ ಕೂಡ ಈ ರೀತಿ ಯೂಸ್ ಮಾಡಬಹುದು. ಓಕೆ. ಸೊ ಬೋತ್ ಅನ್ನು ನೀವು ರಿಸೆಂಬಲ್ ಮಾಡಿದಿರಾ ಇಲ್ಲಿ. ಓಕೆ, ಪರವಾಗಿಲ್ಲ. ನೆಕ್ಸ್ಟ್ ಮೇಡಮ್ ಈ ತರ ಬಂದ್ರೆ ನೆಕ್ಸ್ಟ್ ನೋಡಿದ್ರೆ ರೂಮ್ ಗೆ ಬೆಡ್ರೂಮ್ ಪ್ಯಾಟರ್ನ್ ಇದು ಪ್ಯಾಟರ್ನ್ ನಾವು ನೋಡ್ಸಬಹುದು. ಬೆಡ್ರೂಮ್ ಗೆ ಅಂದ್ರೆ ಕ್ರಾಸ್ ಡೈಮಂಡ್. ಇದು ಕ್ರಾಸ್ ಡೈಮಂಡ್ ಅಂತಾನೆ ಇದು? ಕ್ರಾಸ್ ಡೈಮಂಡ್. ಇದೇನ್ ಬೀಡಿಂಗ್ ಮೇಡಮ್ ಇದು? ಇದು ಹೆಚ್ ಬೀಡಿಂಗ್ ಅಂತ ಹೇಳ್ತಾರಾ? ಓಕೆ ಓಕೆ, ಸೂಪರ್ ಆಗಿದೆ. ವಿತೌಟ್ ಬೀಡಿಂಗ್ ಅಂದ್ರೆ ಚೆನ್ನಾಗಿ ಕಾಣಿಸಲ್ಲ ಆಕ್ಚುಲಿ, ಬಿಕಾಸ್ ಅದು ಮಾರ್ಕ್ಸ್ ಕಾಣಿಸ್ತಾನೆ ಇರುತ್ತೆ. ಸೊ ಅದಕ್ಕೆ ಬೀಡಿಂಗ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ? ನೀವು ಅಲ್ಲಿ ಯೂನಿಟ್ ಟಿವಿ ಯೂನಿಟ್ ಅಲ್ಲಿ ನೋಡಿರಬಹುದು. ಸೊ ಅಲ್ಲಿ ನೋಡಿ ಬೀಡಿಂಗ್ಸ್ ಹಾಕಿ ಇಲ್ಲಿ ಯಾವುದು ಬೀಡಿಂಗ್ ಯೂಸ್ ಮಾಡಿಲ್ಲ. ಹೌದು, ಕರೆಕ್ಟ್. ಸೊ ಬೀಡಿಂಗ್ಸ್ ಹಾಕಿಲ್ಲ ಅಂದ್ರೆ ಇದು ಮಾರ್ಕ್ಸ್ ಕಾಣಿಸ್ತಾನೆ ಇರುತ್ತೆ. ಓಕೆ. ಸೊ ಇದು ಮಾರ್ಕ್ಸ್ ಕಾಣಿಸಬಾರ್ದು ಅಂತಾನೆ ಈ ಬೀಡಿಂಗ್ಸ್ ಹಾಕ್ತೀವಿ. ಬೀಡಿಂಗ್ಸ್ ಅನ್ನ ಹಾಕುವಂತದ್ದು. ನೆಕ್ಸ್ಟ್ ನೀವು ಇಲ್ಲಿ ನೋಡಬಹುದು ಸರ್, ಇದು ಫೈರ್ ಡಾರ್ಕ್ ಆರೆಂಜ್. ಫಾರ್ ಎಕ್ಸಾಂಪಲ್ ಏನು ನೀವು ವಾಶ್ರೂಮ್ ಗೆ ಈ ತರ ಎಲ್ಲ ಯೂಸ್ ಮಾಡಬಹುದು, ಎಲ್ಲಿ ಬೇಕಾದ್ರೂ ಯೂಸ್ ಮಾಡಬಹುದು. ಅಂಡ್ ಇದೇನು ಹೊಸ ಮೆಟೀರಿಯಲ್? ಇದು ಹೊಸ ಮೆಟೀರಿಯಲ್ WPC ಬಂದಿದೆ ಸರ್. WPC ಲೋವರ್ಸ್ ಅಲ್ವಾ ಇದು? WPC ಲೋವರ್ ಸರ್. ಇದು ಏನ್ ಸೈಜ್ ಮೇಡಮ್ ಇದ್ರದ್ದು? 9 ಫೀಟ್ ಗೆ 6 ಇಂಚಸ್ ಇದೆ ಸರ್. 6 ಇಂಚಸ್. 9 ಫೀಟ್ ಉದ್ದ ಬರುತ್ತಾ ಇದು? 9 ಫೀಟ್ ಉದ್ದ ಬರುತ್ತೆ ಸರ್. ಮತ್ತೆ ಅಗಲ ಇದು 6 ಇಂಚಸ್. 6 ಇಂಚಸ್ ಬರುತ್ತೆ. ಇದು ಒಂದೊಂದು ಪೀಸ್ ಅನ್ನ ನಾವು ಮಲ್ಟಿಪಲ್ ಆಡ್ ಮಾಡಬಹುದಲ್ವಾ? ಆಡ್ ಮಾಡಬಹುದು. ಸ್ವಲ್ಪ ಗೊತ್ತಾಗೋದಿಲ್ಲ 6 ಇಂಚ್ ಇದೆ ಅಂತ ಹೇಳ್ಬಿಟ್ಟು. ಸೊ ಕಂಪ್ಲೀಟ್ ಒಂದೇ ತರ ಕಾಣ್ತಾ ಇರುತ್ತೆ. ಏನೇನ್ ಕಲರ್ ಅವೈಲೇಬಲ್ ಇದೆ ಇದರಲ್ಲಿ? ಕಲರ್ ಇದೆ ಸರ್ ಇದರಲ್ಲಿ. ಬ್ರೌನ್, ಸಿಲ್ವರ್ ಮತ್ತೆ ಬ್ಲಾಕ್. 3 ಕಲರ್ ಅವೈಲೇಬಲ್ ಇದೆ. ಓಕೆ. ಇದು WPC ಮೆಟೀರಿಯಲ್. ನೆಕ್ಸ್ಟ್ ಮೇಡಮ್ ಇದು ಇಲ್ಲಿ ನೋಡಬಹುದು ಸರ್, ನೀವು ನಮ್ಗೆ ಸ್ವಲ್ಪ ಡಿಸೈನ್ಸ್ ನಾವು ಹಾಕಿದಿರಿ, ಡಿಸೈನ್ಸ್ ಮಾಡಿ ಆ ತರ ಹಾಕಿದಿರಿ, ನೀವು ನೋಡಬಹುದು. ಇಟಾಲಿಯನ್ ವೈಟ್ ಇದು, ಮತ್ತೆ ಕ್ಲೌಡ್ ಬ್ರೌನ್, ಇದೆಲ್ಲ ನಾವು ಈ ತರ ಒಂದು ಟೈಪ್ ಆಫ್ ಡಿಸೈನ್ಸ್ ಮಾಡಿ ಬೇರೆ ತರ ಡಿಸೈನ್. ಕೆಲವೊಬ್ರು ಪ್ಲೇನ್ ಬೇಡ ಅಂತ ಹೇಳ್ತಾರೆ, ಡಿಸೈನ್ಸ್ ಮಾಡಬಹುದು. ಈ ರೀತಿ ಡಿಸೈನ್ ಮಾಡ್ಕೋಬಹುದು ಅಲ್ವಾ? ಓಕೆ. ಈ ವಾಲ್ ಬಂದ್ಬಿಟ್ಟು ಲಿವಿಂಗ್ ಗೆ ಸರ್. ಲಿವಿಂಗ್ ಗೆ ನೀವು ಆರಾಮಾಗಿ ಲೈಟ್ ಕಲರ್ಸ್, ಜಾಸ್ತಿ ಜನ ಲೈಟ್ ಕಲರ್ಸ್ ಇಷ್ಟಪಡ್ತಾರೆ. ಸೊ ಇದಲ್ಲಿ ನೋಡಿದ್ರೆ ಫಾರೆಸ್ಟ್ ಗೋಲ್ಡ್ ಇದೆ ಇದು. ಓಕೆ, ಫಾರೆಸ್ಟ್ ಗೋಲ್ಡ್. ಮಿಡಲ್ ಅಲ್ಲಿ ಅವರು ಬಾರ್ಡರ್ಸ್ ಬೇಕು, ನಮಗೆ ಈ ತರ ಬಾರ್ಡರ್ಸ್ ಬೇಕು ಅಂದ್ರೆ ಅವರು ಹಾಕ್ಸ್ಕೋಬಹುದು. ಮತ್ತೆ ಬೀಡಿಂಗ್ಸ್ ಎಲ್ಲ ನೀವು ನಾವಲ್ಲಿ ಪ್ಲೇನ್ ತೋರಿಸಿದ್ವಿ, ಇದು ವಿತ್ ಬಾರ್ಡರ್ ತೋರಿಸ್ತಾ ಇದ್ದೀರಾ, ಜೊತೆಯಲ್ಲಿ ಬೀಡಿಂಗ್ ಅಲ್ವಾ? ಹೌದು. ಏನ್ ಕಲರ್ ಮೇಡಮ್ ಇದು? ಆಕ್ಚುಲಿ ಇದು ವೈನ್ ಪಿಂಕ್. ವೈನ್ ಪಿಂಕ್ ಅಂತ ಬರುತ್ತಾ ಇದು? ಓಕೆ. ಸೊ ಒಂದೇ ರೂಮ್ ಅಲ್ಲಿ ನೀವು ಬೇರೆ ಬೇರೆ ರೀತಿಯ ಬೇರೆ ನಾವು ಪ್ಯಾಟರ್ನ್ ಗಳನ್ನ ತೋರಿಸ್ತಾ ಇದ್ದೀರಾ ನಮ್ಗೆ ಅಲ್ವಾ? ಓಕೆ.
ಸೊ ಇಲ್ಲಿ ಯಾವ ರೀತಿ ಈ ತರ ನೋಡಿ ಸರ್, ಇಲ್ಲಿ ಏನಂದ್ರೆ 21 ಕಲರ್ಸ್ ಇರುತ್ತೆ ಇದ್ರಲ್ಲಿ ನಿಮ್ಗೆ. 21 ಕಲರ್ ಇದೆ ಅಲ್ವಾ ಇಲ್ಲಿ? ಇದು 15 ಕಲರ್ಸ್ ಇದೆ ಇಲ್ಲಿ. ಓಕೆ, 21 ಕಲರ್ಸ್ ಅವೈಲೇಬಲ್ ಇದೆ ನಿಮ್ಮ ಹತ್ರ. ಓಕೆ ಇದ್ರಲ್ಲಿ ನೋಡಿದ್ರೆ ಇದು ಮಿಲ್ಕಿ ವೈಟ್, ಕ್ರೌನ್ ಬ್ರೌನ್, ಓಕೆ, ಆಕ್ಸಿ ಗ್ರೀನ್, ಇದು ಓಷನ್ ಬ್ಲೂ, ಇಟಾಲಿಯನ್ ವೈಟ್, ರಿಯಲ್ ಪಿಂಕ್, ಫಾರೆಸ್ಟ್ ಗೋಲ್ಡ್, ಕ್ರಾಸ್ ಡೈಮಂಡ್, ಗ್ರೀನ್, ಇದು ಗ್ರೀನ್ ಬರುತ್ತೆ, ಇದು ಸ್ಟೋನ್ ಗ್ರೀನ್, ಮತ್ತೆ ಇದು ಗ್ರೀನ್, ಮೌಂಟೇನ್ ಕಾಫಿ, ಇದು ಫೈರ್ ಡಾರ್ಕ್ ವುಡ್, ಮತ್ತೆ ಇದು ಇಟಾಲಿಯನ್ ಬ್ಲಾಕ್. ಇದೆಲ್ಲ ಕಾಂಬಿನೇಷನ್ ಬರುತ್ತೆ. ಹೌದು ಸರ್, ಎಲ್ಲ ಕಾಂಬಿನೇಷನ್ ಬರುತ್ತೆ. ಮತ್ತೆ ಕಿಚನ್ಸ್ ಗೆಲ್ಲ ನೀವು ಇದು ಯೂಸ್ ಮಾಡಬಹುದು ಸರ್. ಇದೊಂತರ ಕಿಚನ್ ಕ್ಯಾಬಿನೆಟ್ ತರ ಮಾಡಿದ್ದೀರಾ ಅಲ್ವಾ ಇದನ್ನ? ಓಕೆ ಓಕೆ. ಇದು ಓಷನ್ ಬ್ಲೂ, ಗ್ರೀನ್ ಇದೆಲ್ಲ ಯೂಸ್ ಮಾಡಬಹುದು ನೀವು. ನೋಡಬಹುದು ಇಲ್ಲಿ ಮೌಂಟೇನ್ ಕಾಫಿ ಇದೆ, ಎಲ್ಲ ಈ ತರ ಯೂಸ್ ಮಾಡಬಹುದು ನಿಮ್ಮ ಕಿಚನ್ಸ್ ಗೆ. ಬೀಡಿಂಗ್ ಸ್ವಲ್ಪ ಡಿಫರೆಂಟ್ ಆಗಿದೆ ಇಲ್ಲಿ, ಎಡ್ಜ್ ಬೀಡಿಂಗ್ ಅಲ್ವಾ ಇದು? ಎಡ್ಜ್ ಬೀಡಿಂಗ್ ಸರ್ ಇದು. ಓಕೆ 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 ಓಕೆ, ಸೂಪರ್ ಮೇಡಮ್, ಇದು ಚೆನ್ನಾಗಿದೆ. ಅಂಡ್ ಇದು ಏನ್ ಮಟೀರಿಯಲ್? ಇದು ಫಾರ್ಮ್ ಶೀಟ್ ಸರ್. ಇದು ಕಿಡ್ಸ್ ಗೆಲ್ಲ ನೀವು ನೋಡಬಹುದು, ಕಿಡ್ಸ್ ಗೆಲ್ಲ ಚೆನ್ನಾಗಿರುತ್ತೆ, ಇಂಪ್ರೆಸಿವ್ ಇರುತ್ತೆ. ಕಿಡ್ 1 ಬ್ಲೂ ಪಿಂಕ್ ಇದೆ. ಇದು ಏನ್ ಸೈಜ್ ಬರುತ್ತೆ? ಇದು 2.5 ಬರುತ್ತೆ ಸರ್. 2.5 ಗೆ 2.5. ಓಕೆ, ಸೊ ಇದು ಇನ್ನ ವೆರೈಟಿ ಇದೆ ಅಲ್ವಾ ಇದರಲ್ಲಿ? ವೆರೈಟಿ ಇದೆ ಸರ್. ತೋರ್ಸೋಣ? ಕಿಡ್ಸ್ ಗೆ ಅಷ್ಟೇ ಸರ್. ತೋರ್ಸೋಣ. ಓಕೆ, ಫಸ್ಟ್ ಇಲ್ಲೊಂದು ಪೂಜಾ ಯೂನಿಟ್ ಮಾಡಿದೀರಾ? ಪೂಜೆ ಬಂದಿದೆ ಸರ್. ಓಕೆ, ಇದು ಮಿಲ್ಕಿ ವೈಟ್ ಯೂಸ್ ಮಾಡಿದ್ದೀರಿ. ಪೂಜಾ ಹಾಲ್ ಗೆಲ್ಲ ನೀವು ಯೂಸ್ ಮಾಡಬಹುದು. ಈ ಸೈಡ್ ಎಲ್ಲ ನಿಮ್ ಪ್ಯಾಟರ್ನ್ಸ್ ಎಲ್ಲ ಹಂಗೆ ಇಟ್ಬಿಟ್ಟಿದ್ದೀರಾ ಅಲ್ವಾ ಇದನ್ನ? ಓಕೆ, ಸೂಪರ್ ಆಗಿ ಮಾಡಿದ್ದೀರಾ, ನೋಡ್ಬೋದು ವೀಕ್ಷಕರೇ. ಓಕೆ, ಈ ವಾಲ್ ಮೇಡಮ್, ಈ ವಾಲ್ ಬಗ್ಗೆ ಹೇಳಿ. ಇಟಾಲಿಯನ್ ವೈಟ್ ಸರ್. ಇದು 8x4 ಅಂತ ಸರ್ ಹೇಳಿದ್ದಾರೆ ನಿಮ್ಗೆ. ಹೌದೌದು. ಸೊ ಇದು ಈ ತರ ಬರುತ್ತೆ ನಿಮ್ಗೆ. ಈ ತರ ಡಿಸೈನ್ಸ್ ಎಲ್ಲ ಬೇಕಂದ್ರೆ ಮಿಡಿಲ್ ಅಲ್ಲಿ ಕಟ್ ಮಾಡೋದು ಆ ತರ ಎಕ್ಸಾಂಪಲ್. ಇದು ಆಕ್ಚುಲಿ ಫುಲ್ ಶೀಟ್ ಅನ್ನ ಹಾಕ್ಬಿಟ್ಟಿದಾರಲ್ವಾ? 1 2 3 4 4 ಶೀಟ್ ಅನ್ನ ಹಾಕ್ಬಿಟ್ಟಿದ್ದಾರೆ. ಮಧ್ಯದಲ್ಲಿ ಬೀಡಿಂಗ್ ತಗೊಂಡಿದ್ದಾರೆ. ಓಕೆ, ನೀವು ಹೇಳಿದ್ರಿ ಬೇರೆ ಬೇರೆ ಕಲರ್ ಬೀಡಿಂಗ್ ಕೂಡ ಅವೈಲೇಬಲ್ ಇದೆ. ಓಕೆ, ಅಂಡ್ ಇಲ್ಲಿ ಸರ್ ಟೇಬಲ್ ಕೂಡ ಮಾಡಿದ್ದಾರೆ. ಸೊ ಇದನ್ನು ಕೂಡ ನಿಮ್ಮ ಮೆಟೀರಿಯಲ್ ಅಲ್ಲೇ ಮಾಡಿರೋದು? ಹೌದು, ನಮ್ಮ ಮೆಟೀರಿಯಲ್ ಅಲ್ಲೇ ಮಾಡಿರೋದು ಸರ್. ಇಟಾಲಿಯನ್ ಬ್ಲಾಕ್ ಇದು. ಸೊ ಆಫೀಸ್ ಯೂಸ್ ಕೂಡ ಮಾಡಬಹುದು ಅಂತ ಹೇಳ್ಬೋದು. ಓಕೆ, ಸೂಪರ್ ಮೇಡಮ್. ಅಂಡ್ ಫೋಮ್ ಶೀಟ್, ಇದು ಇವೆಲ್ಲ ಫೋಮ್ ಶೀಟ್ ಅಲ್ವಾ ಇದು? ಹೌದು ಸರ್, ಫೋಮ್ ಶೀಟ್. ಇದು ಗೋಲ್ಡನ್ ಪೇಸ್ಟಲ್. ಓಕೆ, ಮತ್ತೆ ಅದು ವೈಟ್ ಅಲ್ವಾ? ವೈಟ್, ಹೌದು. ಅಂಡ್ ಇಲ್ಲಿ ರೂಪಿಂಗ್ ಯೂಸ್ ಮಾಡಿದ್ದೀರಾ? ಚಾಕ್ಲೇಟ್ ವುಡ್ ಸರ್ ಇದು. ಓಕೆ ಓಕೆ, ಲೈನಿಂಗ್ ಇದೆ. ಓಕೆ, ಇನ್ನ ಇದೆಯಾ ಇದರಲ್ಲಿ ಪ್ಯಾಟರ್ನ್ ಗಳು? ಇಲ್ಲಿ ಬನ್ನಿ ಸರ್, ಓಕೆ, ಮೇಲೆ ನೋಡಿ ಸರ್, ಎಲ್ಲ ಇದೆ. ಸೊ ಇವೆಲ್ಲ ಬೇರೆ ಬೇರೆ ಪ್ಯಾಟರ್ನ್ಸ್ ಅಲ್ವಾ ಇದು? ಹೌದು, ಬೇರೆ ಬೇರೆ ಪ್ಯಾಟರ್ನ್ಸ್ ಎಲ್ಲ ಇದೆ. ಓಕೆ ಓಕೆ. ಇದು ಸ್ಟಿಕ್ ಮಾಡೋದು ಹೇಗೆ, ಯಾವ ತರ ಇದೆ? ಅದಲ್ಲೇ ಸ್ಟಿಕ್ ಮಾಡೋದು ಅದಲ್ಲೇ ಬರುತ್ತೆ. ಗಮ್ ಇರುತ್ತೆ ಅದರಲ್ಲಿ? ಅದಲ್ಲೇ ಇರುತ್ತೆ ಸರ್. ಏನೋ ನಮಗೆ ಇನ್ನ ಜಾಸ್ತಿ ಸ್ಟ್ರಾಂಗ್ಸ್ ಏನೋ ಬೇಕಂದ್ರೆ ನಾವು ಬಿಲ್ಡರ್ಸ್ ಬಾಂಡ್ ಹಾಕ್ಬಿಟ್ಟು ಸ್ಟಿಕ್ ಮಾಡ್ತೀವಿ. ಬಿಲ್ಡರ್ಸ್ ಬಾಂಡ್ ಅಂದ್ರೆ ನಿಮ್ ಗಮ್ ನೀವು ಯೂಸ್ ಮಾಡುವಂತದ್ದು ಅಲ್ವಾ? ಓಕೆ, ಸೊ ಇದರಲ್ಲಿ ಬೇರೆ ಬೇರೆ ಪ್ಯಾಟರ್ನ್ ಗಳು ಅವೈಲೇಬಲ್ ಇದೆ ನಮಗೆ. ಬೇರೆ ಪ್ಯಾಟರ್ನ್. ಸೊ ಎಲ್ಲ 2x2.5 ಗೆ 2.5 ಬರುತ್ತಲ್ವಾ ಇದು? ಹೌದು ಸರ್, 2.5 ಬರುತ್ತೆ. 2.5 ಗೆ 2.5. ಓಕೆ, ಸರಿ. ಬಿಲ್ಡರ್ಸ್ ಬಾಂಡ್ ಅಂದ್ರೆ ನೋಡಿ ಇಲ್ಲಿ ಇದೆ ಅಲ್ವಾ? ಹೌದು ಸರ್, ಬಿಲ್ಡರ್ಸ್ ಬಾಂಡ್. ಸೊ ಈ ರೀತಿ ಗಮ್ ನಿಮ್ಮ ಹತ್ರ ಅವೈಲೇಬಲ್ ಇರುತ್ತೆ? ಅವೈಲೇಬಲ್ ಇದೆ ಸರ್, ನಾವು ಇದೇ ಯೂಸ್ ಮಾಡೋದು. ಮತ್ತೆ SR ಇರುತ್ತೆ. SR ಯೂಸ್ ಮಾಡಾದ್ಮೇಲೆ ಬಿಲ್ಡರ್ಸ್ ಬಾಂಡ್ ಯೂಸ್ ಮಾಡ್ತೀವಿ. ಬಿಲ್ಡರ್ಸ್ ಬಾಂಡ್ ಯೂಸ್ ಮಾಡೋದು, ಅದು SR ಗಮ್ ಅದು? ಹೌದು ಸರ್, SR ಗಮ್. ಎರಡು ಕಾಂಬಿನೇಷನ್ ಅಲ್ಲಿ ಯೂಸ್ ಮಾಡುವಂತದ್ದು. ಬಿಕಾಸ್ ಅದು ಪರ್ಮನೆಂಟ್ ಆಗಿ ಇರಬೇಕಲ್ಲ ಸರ್, ಲೈಫ್ ಲಾಂಗ್. ಅದಕ್ಕೆ ನಾವು ಇದು ಯೂಸ್ ಮಾಡ್ತೀವಿ. ಇದನ್ನ ಯೂಸ್ ಮಾಡ್ತೀರಾ? ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಓಕೆ ಮೇಡಮ್, ಇವಾಗ ಆಲ್ಮೋಸ್ಟ್ ನೀವು ಮಾಡಿರೋ ಪ್ಯಾಟರ್ನ್ ಎಲ್ಲ ನೋಡಿದ್ವಿ. ಸೊ ನಮಗೆ ಇವಾಗ ಅವೈಲೇಬಲ್ ಇರುವಂತ ಕಲರ್ ಗಳೆಲ್ಲ ತೋರಿಸಬಹುದಾ? ಹೌದು ಸರ್, ಬನ್ನಿ ಮೇಡಮ್ ನೋಡೋಣ. ಅಂಡ್ ಸರ್ ಹೇಳಿದ್ರು ಹೊಸದಾಗ ಒಂದ್ 2-3 ಪ್ಯಾಟರ್ನ್ ಬಂದಿದೆ ಅಂತ. ಸರ್ 3 ಕಲರ್ ಬಂದೈತೆ. ಮ್ಯಾಟ್ ಫಿನಿಶ್ ನೀವು ನೋಡಬಹುದು. ಇಲ್ಲಿ ಬ್ರೌನ್, ವೈಟ್ ಕಲರ್ ಇದೆ, ಮತ್ತೆ ಬ್ಲಾಕ್. ಇದು 3 ಕಲರ್ ಮ್ಯಾಟ್ ಫಿನಿಶ್ ಬರುತ್ತೆ ನಿಮಗೆ. ಇದು ಬಂದಿರೋದಲ್ವಾ? ಇವಾಗ ಬಂದಿರೋದಲ್ವಾ ಇದು? ರೀಸೆಂಟ್ ಬಂದಿರೋದು. ಓಕೆ, ಅಂಡ್ ಇದು ವಿತ್ ಟೆಕ್ಸ್ಚರ್ ಬರ್ತಾ ಇದೆ. ಹೌದು ಸರ್, ನೋಡಿ ಇಲ್ಲಿ ಮುಟ್ಟಿದ್ರೆ ಗ್ರೇನ್ ಎಲ್ಲ ಗೊತ್ತಾಗುತ್ತೆ. ಓಕೆ, ಬಟ್ ಇದು ಮ್ಯಾಟ್ ಫಿನಿಶ್ ಅಲ್ವಾ ಇದು? ಇದು ಬ್ರೌನ್. ಎಸ್, ಇದು ವೈಟ್. ಬಟ್ ಇದು ಒಂಥರ ಇಟಾಲಿಯನ್ ಮಾರ್ಬಲ್ ಡಿಸೈನ್ ಕೊಟ್ಬಿಟ್ಟಿದಾನೆ ಇದು. ಅದು ವುಡನ್ ಫಿನಿಶ್, ಇದು ಮಾರ್ಬಲ್ ಫಿನಿಶ್, ಇಟಾಲಿಯನ್ ಮಾರ್ಬಲ್ ಫಿನಿಶ್. ಇದು ಮತ್ತೆ ವುಡನ್ ಫಿನಿಶ್ ಅಲ್ವಾ ಇದು? ಹೌದು ಸರ್. ಸೊ ಇದು ಗ್ರೇನ್ಸ್ ತುಂಬಾ ಚೆನ್ನಾಗಿದೆ ನೋಡಿ. ಇದು ಮುಟ್ಟಿದ್ರೆ ಒಂಥರ ಉಡ್ಡೆ ಮುಟ್ಟಿದಂಗೆ ಫೀಲ್ ಆಗುತ್ತೆ. ಓಕೆ, ತುಂಬಾ ಚೆನ್ನಾಗಿದೆ ಮೇಡಮ್. ಓಕೆ, ಇದು ಹೊಸದಾಗಿ ಬಂದಿರೋದು. ಅಪಾರ್ಟ್ ಫ್ರಮ್ ದಿಸ್ ಮತ್ತೆ ಯಾವ ಕಲರ್ ಇದೆ? ಮತ್ತೆ ಇದು ಮ್ಯಾಟ್ ಫಿನಿಶ್ 3 ಬರುತ್ತೆ ಸರ್. ಮತ್ತೆ ಕಿಚನ್ಸ್ ಗೆಲ್ಲ ನಾವು ಹೇಳಿದ್ರಲ್ಲ, ಹೌದು, ಅದಕ್ಕೆ 1.5 mm ಬರುತ್ತೆ. 1.5 mm. ಹೌದು, ಕಿಚನ್ಸ್ ಗೆ ಎಲ್ಲ ನೀವು ಇದು ಹಾಕೋಬಹುದು. ಕಲರ್ಸ್ ವಿತ್ ಸ್ಪಾರ್ಕಲ್ ಅಲ್ವಾ ಇದು? ಓಕೆ, 9 ಕಲರ್ಸ್ ಇರುತ್ತೆ ಇದರಲ್ಲಿ. ಸೊ ಇದು ಕಿಚನ್ ಗೆ ಆಯ್ತು. ಸೊ ಬೇರೆ ಬೇರೆ ಪ್ಯಾಟರ್ನ್ ಅನ್ನ ನಾವೆಲ್ಲ ಅಲ್ಲಿ ಒಳಗಡೆ ನೋಡ್ಕೊಂಡ್ ಬಂದ್ವಿ ಅಲ್ವಾ? ಓಕೆ, ಥ್ಯಾಂಕ್ ಯು ಮೇಡಮ್. ನಾವಿವಾಗ ಸರ್ ಜೊತೆ ಹೋಗ್ತೀವಿ, ಮುಂದಿನ ವಿಚಾರ ತಿಳ್ಕೊಂತೀವಿ. ಥ್ಯಾಂಕ್ ಯು. ಅನಿಲ್ ಅವರೇ, ಇವಾಗ ನಾವು ಎಲ್ಲಿದ್ದೀವಿ ಸರ್? ನಮ್ಮ ಒನ್ ಆಫ್ ದ ಬೆಸ್ಟ್ ಕ್ಲೈಂಟ್ ಅಂತ ಹೇಳ್ಬೋದು. ವ್ಯಾಲ್ಯೂಬಲ್ ನಮ್ಮ ಕಸ್ಟಮರು. ಹೆಸರು ಸರ್ ಅವ್ರದ್ದು? ನಾಗರಾಜ್ ಸರ್ ಅಂತ ಹೇಳಿ. ಯಾವ ಏರಿಯಾ ಸರ್ ಇದು? TC ಪಾಳ್ಯ. ಈ ಮನೇಲಿ ಏನೇನು ಮಾಡಿದ್ದೀರಾ ಸರ್ ಇಲ್ಲಿ? ಸರ್ ಈ ಮನೇಲಿ ಅವ್ರು ತುಂಬಾ ಲೈಕ್ ಮಾಡಿದ್ರು ನಮ್ಮ ಮೆಟೀರಿಯಲ್. ಸೊ ಆಫೀಸ್ಗೆಲ್ಲ ವಿಸಿಟ್ ಮಾಡಿ ಮೆಟೀರಿಯಲ್ ಬಗ್ಗೆ ಸರ್ಚ್ ಮಾಡಿ ಎಲ್ಲ ಹೇಳಿದ್ರು. ನಾನು ಆದ್ಮೇಲೆ ಬಂದು ಎಲ್ಲ ಮೆಜರ್ಮೆಂಟ್ಸ್ ಎಲ್ಲ ತಗೊಂಡು ಅವ್ರಿಗೆ ಎಲ್ಲಿ ಏನು ಮಾಡೋದು ಅಂತ ನಾನು ಸ್ವಲ್ಪ ರೆಫರೆನ್ಸ್ ಕೊಟ್ಟು ಅವರು ನನಗೆ ಗೈಡ್ ಮಾಡಿದ್ರು, ಈ ತರ ಮಾಡೋಣ ಅಂತ ಹೇಳಿ. ಸೊ ಬನ್ನಿ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತೋರಿಸ್ತೀನಿ, ನೋಡ್ಕೊಂಡ್ ಬಂದ್ಬಿಡೋಣ ಅಲ್ವಾ? ಇಲ್ಲಿ ಏನು ಮಾಡಿದ್ದೀರಾ ಸರ್? ಇದು ಬಂದು ಸ್ಟೇರ್ಕೇಸ್ ಪ್ಯಾಸೇಜ್ ಇದೆ. ಸೊ ಇಲ್ಲೆಲ್ಲ ಮುಂಚೆ ಬಂದು ಪೇಂಟ್ ಇತ್ತು. ಇದು 30 years ಓಲ್ಡ್ ಬಿಲ್ಡಿಂಗ್
ಫೀಲಿಂಗ್ ಅಂತ ಸರ್ ಹೇಳಿದ್ರು. ಸೊ ಇನ್ಕ್ಲೂಡಿಂಗ್ ಪೇಂಟ್ ಎಲ್ಲ ರಿಮೂವ್ ಮಾಡಿ ನಮ್ಮ ಮೆಟೀರಿಯಲ್ ಇಲ್ಲಿ ಎಲ್ಲ ಇನ್ಸ್ಟಾಲ್ ಮಾಡಿದ್ವಿ. ಇದು ಬಂದು ಆಕ್ಚುಲಿ ನೀವು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಪ್ರಾಡಕ್ಟ್ ನಮ್ಮ ಹತ್ರ ಇರಲಿಲ್ಲ. ಇದು ಬಂದು ಮ್ಯಾಟ್ ಫಿನಿಶ್ ಅಂತ ಹೇಳಿ ಸೇಮ್ ನಿಮಗೆ ವಿನಿಯರ್ ಫಿನಿಶಿಂಗ್ ಕೊಡುತ್ತೆ ಸರ್. ಸೊ ವಿನಿಯರ್ ಎಲ್ಲ ಹಾಕೋದಕ್ಕೆ ಹೋದ್ರೆ ನಿಮಗೆ ಗೊತ್ತಿದೆ. ಸೊ ವಿನಿಯರ್ ಫಿನಿಶಿಂಗ್ ಅಲ್ಲಿ ಇನ್ನು ಅದಕ್ಕಿಂತ ಚೆನ್ನಾಗಿ ಅಂತ ಹೇಳಬಹುದು. ಇಲ್ಲಿ ನೋಡಿ ಒಳಗಡೆ ಅಲ್ಲಿ ವಿನಿಯರ್ ಯೂಸ್ ಮಾಡಿದ್ದಾರೆ. ಸೊ ಅದು ಪಕ್ಕದಲ್ಲಿ ನಮ್ಮ ಮೆಟೀರಿಯಲ್ ಕಂಪೇರ್ ಹಾಕಿದೀವಿ. ಸೊ ಎಲ್ಲರಿಗೂ ನೀವು ಇಲ್ಲೇ ಕಂಪೇರ್ ಮಾಡ್ಕೊಂಡು ಇಲ್ಲೇ ಕಂಪೇರ್ ಮಾಡಿ ನೋಡಿ ವೀಕ್ಷಕರೇ. ಈ ಕಡೆ ವಿನಿರ್ ಹಾಕಿದ್ದಾರೆ ಆಕ್ಚುಲ್, ಈ ಕಡೆ ಇವ್ರದ್ದು ಮಟೀರಿಯಲ್ ಹಾಕಿರುವಂತದ್ದು. ನೆಕ್ಸ್ಟ್ ಎಲ್ಲ ಹೋಗ್ತಾ ಇದೀವಿ. ಇದು ಬಂದು ಲಿವಿಂಗ್ ಇದೆ, ಲಿವಿಂಗ್ ಕಮ್ ಡೈನಿಂಗ್ ಇದೆ. ಇದು ಆಕ್ಚುಲಿ ಡಬಲ್ ಹೈಟ್ ಸೀಲಿಂಗ್ ಇದೆ. ಇದು ಡಬಲ್ ಹೈಟ್ ಸೀಲಿಂಗ್ ಇದೆ. ಡಬಲ್ ಹೈಟ್ ಸೀಲಿಂಗ್ ಇರೋದ್ರಿಂದ ನಮ್ಮ ಮೆಟೀರಿಯಲ್ ತುಂಬಾ ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಓಕೆ 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 ಸರ್ ಇದು ಬಂದು ಮೌಂಟೇನ್ ಕಾಫಿ ಅಂತ ಹೇಳಿ ಗೋಡೆ ಸ್ವಲ್ಪ ಡಾರ್ಕ್ ಕಲರ್ ಇದೆ ಅಂತ ಹೇಳಿ ಕಾಂಬಿನೇಷನ್ ಕೊಟ್ಟಿದ್ದೀವಿ. ಓಕೆ ಈ ಕಡೆ ಇದು ಬಂದು ಸರ್ ಇಟಾಲಿಯನ್ ವೈಟ್ ಎಲ್ಲ ಕಡೆ ಬಿಡಿಂಗ್ ಕೊಟ್ಟಿದ್ದೀವಿ ಸರ್. ಜಾಯಿಂಟ್ಸ್ ಎಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ಇಂಡಿವಿಜುವಲ್ ಎಲ್ಲ ಕಡೆ ಬಿಡಿಂಗ್ಸ್ ಕೊಟ್ಟಿದ್ದೀವಿ. ಮತ್ತೆ ಕಾರ್ನರ್ ಬಿಡಿಂಗ್ ಸಹ ಕೊಟ್ಟಿದ್ದೀವಿ, ನೋಡ್ಬೋದು ನೀವು. ಸೊ ಇದು ಬಂದು ವಿಂಡೋ ಪ್ಯಾಸೇಜ್ ವೈಟ್ ಯೂಸ್ ಮಾಡಿದ್ದೀವಿ ಕಾಂಬಿನೇಷನ್ಗೆ. ಸೊ ಇಲ್ಲಿ ಸಹ ನಾವು ಕಾರ್ನರ್ ಬಿಡಿಂಗ್ ಯೂಸ್ ಮಾಡಿದ್ವಿ. ಇದು ಕಾರ್ನರ್ ಬಿಡಿಂಗ್ ಅಲ್ಲ? ಹೌದು, ಕಾರ್ನರ್ ಬಿಡಿಂಗು ಅಂಡ್ ಮೇಲ್ಗಡೆ ಎಲ್ಲ ಬಿಡಿಂಗ್ಸ್ಗಳನ್ನ ಇಲ್ಲ ಸರ್, ಟೋಟಲ್ ಎಲ್ಲ ಕಡೆ ನಾವು ಬಿಡಿಂಗ್ಸ್ನ ಕವರ್ ಮಾಡಿದ್ದೀವಿ. ಓಕೆ ಸೂಪರ್ ಆಗಿದೆ ಸರ್. ಇನ್ನೊಂದು ವಿಶೇಷ ಇದೆ, ನಮ್ದು ಹೊಸ ಪ್ರಾಡಕ್ಟ್ WPC ಪ್ಯಾನಲ್ಸ್ ಅಂತ ಹೇಳಿದೆ ಅಲ್ವಾ? WPC ಪ್ಯಾನಲ್ಸ್ ಇಲ್ಲಿ ಆಡ್ ಮಾಡಿದ್ದೀನಿ ನೋಡಿ ಸರ್. ಒಂದೇ ತರ ಮೆಟೀರಿಯಲ್ ಯೂಸ್ ಮಾಡೋದು ಬೇಡ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ಸೊ ಒಂದು ಗೋಡೆಗೆ ನಾನು WPC ಲವರ್ಸ್ ಯೂಸ್ ಮಾಡಿ ಲವರ್ಸ್ ಅನ್ನ ಯೂಸ್ ಮಾಡಿದ್ದೀರಾ. ಚೆನ್ನಾಗಿ ಬಂದಿದೆ ಸರ್. ಇದು ಆಕ್ಚುಲಿ ನೋಡಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಪೂಜಾ ರೂಮ್ ಸಹ ಪೂಜಾ ರೂಮ್ ಮಾಡಿದ್ದೀರಾ ಇಲ್ಲಿ? ಸೀಲಿಂಗ್ ಸಹ ಸ್ವಲ್ಪ ಯೂಸ್ ಮಾಡಿದ್ದೀನಿ ಗೋಡೆಗೆ. ಸೊ ಮೇಲ್ಗಡೆ ಗೋಡೆಗಳಿಗೆ ಆಫ್ಟರ್ 7 ಫೀಟ್ ಬ್ಯಾಲೆನ್ಸ್ ಇತ್ತಲ್ವಾ? ಹೌದು, ನಮ್ಮ ಶೀಟ್ನ ಯೂಸ್ ಮಾಡಿದ್ದೀನಿ. ಓಕೆ ಸೂಪರ್ ಸರ್. ಸರ್ ಇಲ್ಲಿಂದ ಎಲ್ಲಿ ಹೋಗ್ತಾ ಇದೀವಿ? ಹಾಗೆ ಬನ್ನಿ ಸರ್, ಮೇಲೆ ಪ್ಯಾಸೇಜ್ ಇದೆ, ಮುಂದೆ ಹೋಗ್ಬಿಡೋಣ. ಬನ್ನಿ ಹೋಗ್ಬಿಡೋಣ ಸರ್. ಸ್ಟೇರ್ಕೇಸ್ ಪಕ್ಕದಲ್ಲಿ ಏನು ಕಂಪ್ಲೀಟ್ ಯೂಸ್ ಮಾಡಿದೀವಲ್ವಾ, ಇದೆಲ್ಲ ಮ್ಯಾಟ್ ಫಿನಿಶ್ನ ಯೂಸ್ ಮಾಡಿದ್ದೀವಿ. ಓಕೆ ಓಕೆ ಕಂಪ್ಲೀಟ್ ಸ್ಟೇರ್ಕೇಸ್ ಹಾಕ್ಬಿಟ್ಟಿದ್ದಾರೆ ಇಲ್ಲಿ ಸರ್. ಹೌದು ನೋಡಿ, ಇಲ್ಲಿ ನೋಡ್ಬೋದು ಡಿಫ್ರೆಂಟ್ ಆಗಿ. ನೀವು WPC ಪ್ಯಾನಲ್ಸ್ ಇಲ್ಲಿ ಸಹ ಯೂಸ್ ಮಾಡಿದ್ದೀವಿ. ಇಲ್ಲಿ ಲೋವರ್ಸ್ ಅನ್ನ ಕಂಪ್ಲೀಟ್ ಆಗಿ ಹಾಕ್ಬಿಟ್ಟಿದ್ದೀರಾ ಅಲ್ಲಿ? ಓಕೆ. ಮತ್ತೆ ಇದು ಸಿಟ್ಟಿಂಗ್ ಕಮ್ ಲೈಕ್ ವರ್ಕಿಂಗ್ ಏರಿಯಾ ಇದೆ, ಒಂಥರ ಲಾಂಚ್ ತರ. ಇದನ್ನ ಬಂದು ನಾವೆಲ್ಲ ನಮ್ಮ ಮ್ಯಾಟ್ ಫಿನಿಶ್ನ ಯೂಸ್ ಮಾಡಿದ್ದೀವಿ. ಓಕೆ, ಇಲ್ಲಿ ಹಾಕಿದ್ದೀರಲ್ವಾ? ಇಲ್ಲಿ ಮಾಡ್ತೀವಿ. ಸೊ ಎಲ್ಲ ಕಡೆ ಗ್ಲಾಸಿನೇ ಬೇಡ, ಸ್ವಲ್ಪ ಡಿಫ್ರೆಂಟ್ ಆಗಿಲ್ಲ ಅಂತ ಹೇಳಿ ಕಾಂಬಿನೇಷನ್ ಕೊಟ್ಟಿದ್ವಿ. ಎಲ್ಲಿ ಗ್ಲಾಸಿ ಬೇಕು ಗ್ಲಾಸಿ ಕೊಟ್ಟಿದ್ದೀವಿ, ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಬೇಕು ಮ್ಯಾಟ್ ಫಿನಿಶ್ನ ಕೊಟ್ಟಿದ್ದೀವಿ. ಫಿನಿಶಿಂಗ್ ಕಾಂಬಿನೇಷನ್ ಮಾಡಿಬಿಟ್ಟು ಕಾಂಬಿನೇಷನ್ ಕೊಟ್ಟಿದ್ದೀವಿ ಸರ್. ಹೌದು. ಓಕೆ ಓಕೆ ತುಂಬಾ ಚೆನ್ನಾಗಿದೆ ಸರ್. ಮತ್ತೆ ಇಲ್ಲಿ ನೋಡ್ಬೋದು ರೆಡ್ ಕಲರ್ ಬಂದು ವಾಸ್ತು ಕಲರ್. ಸೊ ಇಲ್ಲಿ ವಾಸ್ತು ಕಲರ್ ಬೇಕು ಅಂತಂದ್ರೆ ರೆಡ್ ಕಲರ್ನ ಇಲ್ಲಿ ವಾಸ್ತುಗೋಸ್ಕರ ಕೊಟ್ಟಿದ್ವಿ. ಬೀಮ್ಸ್ ಎಲ್ಲ ಪೇಂಟ್ ಇತ್ತು, ಸೇಮ್ ನಿಮಗೆ ವುಡನ್ ಮಾಡಿರೋ ಫೀಲಿಂಗೇ ಇರುತ್ತೆ. ಸೊ ಅದಕ್ಕೋಸ್ಕರ ಬೀಮ್ಸ್ ಎಲ್ಲ ಫುಲ್ ಕಂಪ್ಲೀಟ್ ಕವರ್. ಇದು ಚೆನ್ನಾಗಿದೆ, ಎಡ್ಜ್ ಬಿಡಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಇದು ಈ ಬಿಲ್ಡಿಂಗ್ ಅಲ್ಲಿ ಬೇರೆ ಬೇರೆ ಕಲರ್ ಸಿಗುತ್ತಲ್ಲ ನಮಗೆ? ಸರ್ ಗೋಲ್ಡ್ ಸಿಗುತ್ತೆ, ರೋಸ್ ಗೋಲ್ಡ್ ಇದೆ. ಇದು ಆಕ್ಚುಲಿ ರೋಸ್ ಗೋಲ್ಡ್ ಯೂಸ್ ಮಾಡಿದ್ದೀನಿ, ಇದರಲ್ಲಿ ಗೋಲ್ಡ್ ಕಲರ್ ಸಿಗುತ್ತೆ ನಿಮಗೆ. ಇನ್ನೊಂದು ಈ ಮನೆಯ ಓನರ್ ಏನಿದ್ದಾರೆ ಅವರಿಂದ ಒಂದು ರಿವ್ಯೂ ಸಿಗ್ಬೋದು? ಖಂಡಿತ ಸರ್, ಖಂಡಿತ ಮಾತಾಡ್ಸೋಣ ಸರ್. ಬನ್ನಿ ಸರ್. ಓಕೆ. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಸನ್ಶೈನ್ ಇಂಟೀರಿಯರ್ನ ಒಬ್ಬರು ಕಸ್ಟಮರ್ ಆಗಿರುವಂತಹ ನಾಗರಾಜ್ ಸರ್ ಇದ್ದಾರೆ. ಅವರಿಂದ ಒಂದು ರಿವ್ಯೂವನ್ನು ಪಡ್ಕೊಳ್ಳೋಣ. ವೆಲ್ಕಮ್ ಅಣ್ಣ ಸರ್ನ. ನಮಸ್ಕಾರ ಸರ್. ನಮಸ್ಕಾರ ಸರ್. ನನ್ನ ಮೊದಲನೇ ಕ್ವಶನ್ ಅಂದರೆ, ನೋಡಿ ನಿಮ್ಮ ಮನೆಗೆ ಒಂದು ಇಂಟೀರಿಯರ್ ಮಾಡಬೇಕು ಅಂತ ಬಂದಾಗ ಈ ರೀತಿ ಒಂದು ಮಾರ್ಬಲ್ ಶೀಟನ್ನು ನಾವು ಹಾಕ್ಬೋದು ಅಂತ ಕಾನ್ಸೆಪ್ಟ್ ಗೊತ್ತಾಗಿದ್ದು ಹೇಗೆ ಸರ್ ನಿಮಗೆ? ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೋದಾ? ಹೌದು, ನಾನು ಈ ಇಂಟೀರಿಯರನ್ನು ಮತ್ತೆ ಮಾಡಬೇಕು ಅಂತ ಅಂದ್ಕೊಂಡಾಗ ಕೆಲವು ರಿಸರ್ಚನ್ನು ಮಾಡಿದೆ ವೆಬ್ಸೈಟಲ್ಲಿ. ನಿಮ್ಮ ಚಾನಲ್ ಕೂಡ ನೋಡಿದೆ. ಸರಿ. ನಾನು ಇವತ್ತು ಈ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಟೈಪ್ ಇಂಟೀರಿಯರ್ಸು ಹಾಕಿದ್ದೀನಿ. ಎಲ್ಲ ರೀತಿ ಮಾಡಿಬಿಟ್ಟಿದ್ದೀನಿ. ಹೌದು, ಒಂದು ಪೇಂಟಿಂಗ್ ಇದೆ, ವಾಲ್ಪೇಪರ್ ಇದೆ, ಆಮೇಲೆ ಲ್ಯಾಮಿನೇಟ್ಸ್ ಇದೆ, ಆಮೇಲೆ ಇನ್ನೊಂದು ಡಿಫ್ರೆಂಟ್ ಏನಾದರೂ ನೋಡೋಣ ಅಂದ್ಬಿಟ್ಟು ಟ್ರೈ ಮಾಡಬೇಕಾದ್ರೆ ನನಗೆ ಈ ಮಾರ್ಬಲ್ ಶೀಟ್ಸ್ ಬಗ್ಗೆ ಗೊತ್ತಾಯಿತು. ಆವಾಗ ಅದನ್ನು ಯಾಕೆ ಟ್ರೈ ಮಾಡಬಾರ್ದು? ಯಾಕೆಂದರೆ ನಾನು ಫಸ್ಟು ಯೋಚನೆ ಇದ್ದಿದ್ದು ಲ್ಯಾಮಿನೇಟ್ಸ್ ಯೂಸ್ ಮಾಡೋಣ ಅಂತ. ಲ್ಯಾಮಿನೇಟ್ಸ್ ಯೂಸ್ ಮಾಡೋಣ. ಲ್ಯಾಮಿನೇಟ್ಸ್ ಯೂಸ್ ಮಾಡೋದು ಒಂದು ತುಂಬ ಡಸ್ಟ್ ಎನ್ವೈರ್ಮೆಂಟ್ ಕ್ರಿಯೇಟ್ ಆಗುತ್ತೆ ನಾವು ಮನೇಲಿ ಇರೋದ್ರಿಂದ. ಎರಡನೇದು ಅದಕ್ಕೆ ಫಸ್ಟು ಪ್ಲೈವುಡ್ ಹಾಕಬೇಕಾಗುತ್ತೆ. ಕರೆಕ್ಟ್. ಸೊ ಹಾಗಾಗಿ ನಾನು ಅದನ್ನು ಬಿಟ್ಟು ಬೇರೆ ಏನು ಆಪ್ಷನ್ ಇದೆ ಅಂತ ನೋಡ್ಕೊಂಡು ಬಂದಾಗ ಮಾರ್ಬಲ್ ಶೀಟು ಒಂದು ವಯಬಲ್ ಆಪ್ಷನ್ ಅಂತ ಅನಿಸ್ತು. ಒಳ್ಳೇದು ಅನಿಸ್ತು. ಮಾರ್ಬಲ್ ಶೀಟ್ ಹಾಕೋರು ಆಲ್ರೆಡಿ ಮಾರ್ಕೆಟಲ್ಲಿ ತುಂಬ ಜನ ಇದ್ದಾರೆ. ಸೊ ನಾನು ಕೇಳೋ ಕ್ವಶನ್ ಅಂತಂದರೆ, ಸನ್ಶೈನ್ ಇಂಟೀರಿಯರ್ನ ಯಾಕೆ ಚೂಸ್ ಮಾಡಿದ್ರಿ ನೀವು? ಏನು ಹೇಳ್ತೀರಾ ಅದ್ರ ಬಗ್ಗೆ? ಅದೇ, ನಾನು ಒಂದು 3 ಮಾರ್ಬಲ್ ಶೀಟ್ಸ್ ಡೀಲರ್ಸನ್ನು ಕಾಂಟ್ಯಾಕ್ಟ್ ಮಾಡಿದೆ. ಆಲ್ರೆಡಿ ಮಾಡಿದ್ರಿ? ಮಾಡಿದ್ದೆ. ಓಕೆ. ಪಾಲಿಗ್ರಾನೈಟು, ಮಾರ್ಬಲ್ ಶೀಟ್ಸು, ವೇರಿಯಂಟ್ ನೇಮ್. ಓಕೆ ಓಕೆ ಓಕೆ. ಆಮೇಲೆ ಈ ಸನ್ಶೈನ್ ಇಂಟೀರಿಯರ್ಸ್ ಅವ್ರ ರಿವ್ಯೂ ನಿಮ್ಮ ಚಾನಲಲ್ಲೇ ಒಂದ್ಸಲ ನೋಡಿದ್ದೆ. ಆಮೇಲೆ ಅನಿಲ್ ಅವರಿಗೆ ಕಾಲ್ ಮಾಡಿ ನಾನು ಅವರ ಆಫೀಸ್ಗೆ ಹೋಗ್ಬಿಟ್ಟು ಅವರ ಏನು ಇಂಟೀರಿಯರ್ ಮಾಡಿದ್ದಾರೆ ಆ ಆಫೀಸಲ್ಲಿ ಅದನ್ನು ನೋಡಿ ಚೆನ್ನಾಗಿದೆ ಅಂತ ಅನಿಸಿದ ಮೇಲೆ ಅದನ್ನು ಫೈನಲೈಸ್ ಮಾಡಿ ಒಂದು ಕ್ರಾಸ್ ವೆರಿಫಿಕೇಶನ್ ಮಾಡಿದ್ರಿ ನೀವು ಅಲ್ವಾ? ಅವರು ಟರ್ನ್ ಕೀ ಸೊಲ್ಯೂಷನ್ ಕೊಡ್ತಾರೆ, ಎಂಡ್ ಟು ಎಂಡ್ ಸೊಲ್ಯೂಷನ್. ಎಂಡ್ ಟು ಎಂಡ್. ಓಕೆ. ಕೆಲಸ ಮಾಡೋ ವಿಚಾರ ಬಂದಾಗೆ ನಾನು ಕೇಳೋದು, ನೀವು ಆಲ್ರೆಡಿ ವಾಸ ಇದ್ದೀರಾ ಇಲ್ಲಿ. ಸೊ ಇವರು ವರ್ಕ್ ಮಾಡೋ ಟೈಮಲ್ಲಿ ನೋಡಿ ಕಾರ್ಪೆಂಟರ್ ಬರ್ತಾರೆ, ಮಟೀರಿಯಲ್ಸ್ ಬರುತ್ತೆ. ಸೊ ನಿಮಗೇನಾದರೂ ತೊಂದರೆ ಆಯಿತಾ? ಅಥವಾ ಅವ್ರ ಪಾಡ್ಗೆ ಅವ್ರು ಬರ್ತಾ ಇದ್ರು, ನೀಟಾಗಿ ಕೆಲಸ ಮಾಡಿಕೊಂಡು ಕ್ಲೀನ್ ಮಾಡಿಬಿಟ್ಟು ಹೋಗ್ತಾ ಇದ್ರು? ವರ್ಕ್ಮೆನ್ಶಿಪ್ ಬಗ್ಗೆ ಏನು ಹೇಳ್ತೀರಾ ಸನ್ಶೈನ್ ಇಂಟೀರಿಯರ್ ಅವ್ರದ್ದು ಕಂಪೇರ್ ಟು ಅದರ್ ವೆಂಡರ್ಸು? ಅವರ ಒಂದು ಸೂಪರ್ವೈಸರು ಯಾವಾಗಲೂ ಸೈಟಲ್ಲೇ ಇರ್ತಾಯಿದ್ರು. ಇಲ್ಲೇ ಇರ್ತಾ ಇದ್ರು. ಓಕೆ. ಅವರು ನೋಡಿ
ಕಾರ್ಪೆಂಟ್ರ್ ಜೊತೆ ಕೋಆರ್ಡಿನೇಟ್ ಮಾಡಿ ಕೆಲಸ ಮಾಡಿಸಿರೋದ್ರಿಂದ ನಮಗೆ ಆ ಥರ ಜವಾಬ್ದಾರಿಗಳು ಸ್ವಲ್ಪ ಬಂದಿರಲಿಲ್ಲ. ಸೊ ಇವತ್ತೇನು ಔಟ್ಪುಟ್ ಬಂದಿದೆ, ಸೊ ಇದು ನೀವು ಅಂದ್ಕೊಂಡಂಗೆ ಬಂದಿದೆಯಾ? ಆರ್ ಯು ಹ್ಯಾಪಿ? ಹೌದು, ಐ ಥಿಂಕ್ ಕಾಲರ್ ಕಾಂಬಿನೇಷನಿಂದ ಎಲ್ಲ ಒಟ್ಟಿಗೆ ಸೇರಿ ಒಂದು ಚೆನ್ನಾಗಿರೋ ಪ್ರಾಡಕ್ಟ್ ಬಂದಿದೆ ಅಂತ ನಮಗೆಲ್ಲ ಅನಿಸಿದೆ. ಇನ್ನೊಂದು, ನೀವು ಮನೆ ಅಂದಮೇಲೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರೆಲ್ಲ ಬರ್ತಾ ಇರ್ತಾರೆ, ಯಾರಾದರೂ ನೋಡಿದವ್ರು ಕೇಳಿದ್ರೆ ಏನಪ್ಪ ಇದು ಹೊಸದು ಹಾಕ್ಸ್ಬಿಟ್ಟಿದ್ದೀರಾ, ಡಿಫ್ರೆಂಟ್ ಆಗಿದೆ? ತುಂಬ ಜನ ಕೇಳಿದ್ದಾರೆ, ಕೆಲವರು ಬಂದು ಎಲ್ಲ ಫಿನಿಶ್ ಆದಮೇಲೆ ಬಂದು ನೋಡ್ತೀನಿ ಅಂತ ಹೇಳಿದವರು ಇದ್ದಾರೆ. ಮತ್ತು ಎಷ್ಟೋ ಜನಕ್ಕೆ ಅದು ನ್ಯಾಚುರಲ್ ಮಾರ್ಬಲ್ ಥರ ಕೂಡ ಕಾಣಿಸುತ್ತೆ. ಹೌದು. ಕಾಸ್ಟ್ ವೈಸ್ ಹೆಂಗೆ ಹೇಳ್ತೀರಾ ಸರ್? ವರ್ತ್ ಅಂತ ಹೇಳ್ತೀರಾ, ಕಾಸ್ಟ್ ವೈಸ್ ಅಫೋರ್ಡಬಲ್ ಅಂತ ಹೇಳ್ತೀರಾ, ಏನು ಹೇಳ್ತೀರಾ? ಅದೇ ನಾವು ಈಗ ಇದನ್ನ ಕಂಪೇರ್ ಮಾಡೋದಾದ್ರೆ, ವೇರಿಯಸ್ ಆಪ್ಷನ್ ಕಂಪೇರ್ ಮಾಡೋದಾದ್ರೆ ಪೇಂಟು ಚೀಪಾಗೇ ಆಗುತ್ತೆ, ಅದ್ರ ನೋ ಡೌಟು ಆಗುತ್ತೆ. ಬಟ್ ಡ್ಯೂರೇಬಿಲಿಟಿ ಬಂದ್ಬಿಟ್ಟು ನಿಮಗೆ ತುಂಬ ಜಾಸ್ತಿ ಇರೋದ್ರಿಂದ ಇದನ್ನ ಕನ್ಸಿಡರ್ ಮಾಡ್ಕೋಬಹುದು. ಸೊ ಓವರಾಲ್ ಆಗಿ ನಮ್ಮ ವೀಕ್ಷಕರಿಗೆ ಸನ್ಶೈನ್ ಇಂಟೀರಿಯರ್ ಅನ್ನ ನೀವು ರೆಕಮೆಂಡ್ ಮಾಡ್ತೀರಾ? ರೆಕಮೆಂಡ್ ಮಾಡ್ಬೋದು. ಸೂಪರ್ ಸರ್. ಸೊ ನಮ್ಮ ವೀಕ್ಷಕರಿಗೆ ಒಂದು ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಅನಿಲ್ ಸರ್, ಇವಾಗ ಎಲ್ಲಿದ್ದೀವಿ ನಾವು? ಸೊ ನಾವು ವಿದ್ಯಾನಗರದಲ್ಲಿ ಇದ್ದೀವಿ. ಓಕೆ. ಕಸ್ಟಮರ್ ನೇಮ್ ಬಂದು ಪ್ರಭಾಕರ್ ಅಂತ ಹೇಳಿ, ಅಂತ ಹೇಳಿ. ಓಕೆ. ಸೊ ಅವ್ರ ಬಿಲ್ಡಿಂಗ್ ಒಂದ್ಸಲಿ ಫುಲ್ ನೋಡೋಣ ಬನ್ನಿ ಸರ್. ಸೊ ಇದು ಆನ್ಗೋಯಿಂಗ್ ಅಲ್ವಾ ಸರ್? ಇದು ಪ್ರಾಜೆಕ್ಟ್ ಸರ್. ಸೊ ಇಲ್ಲಿ ಏನೇನು ಮಾಡಿದ್ದೀರಾ ಸರ್? ಇಲ್ಲಿ ಸರ್ ಇನ್ಕ್ಲೂಡಿಂಗ್ ಸೀಲಿಂಗ್ ಮಾಡಿದ್ದೀರಾ? ಇಂಟೀರಿಯರ್ ಪರ್ಪಸ್ ಬಂದ್ರೆ ಪೇಂಟ್ ಎಲ್ಲ ಇರೋದು, ಇನ್ಕ್ಲೂಡಿಂಗ್ ಸೀಲಿಂಗ್ ಸಹ ಪೇಂಟ್ ಇಲ್ಲ, ಟೋಟಲ್ ನಮ್ಮ ಮೆಟಲ್ ಯೂಸ್ ಮಾಡ್ತಾ ಇದ್ದೀವಿ. ಓಕೆ. ಸೊ ಇವ್ರು ಇದು ನೋಡಿ, ಇನ್ನೂ ಪಟ್ಟಿಗಿಟ್ಟಿ ಏನು ಮಾಡಿಲ್ಲ. ಸೊ ಇದೇ ಹಂತದಲ್ಲಿ ಫಿನಿಶಿಂಗ್ ಅಲ್ಲಿ ಕೊಟ್ರೆ ಟೋಟಲ್ ಅವ್ರಿಗೆ ಮೆಟಲ್ ಲೇ ಮಾಡಿ ಕೊಡ್ತಾರೆ, ಮಾಡ್ಬೋದು ಅಲ್ವಾ? ಓಕೆ, ಸರಿ ಸರ್. ಸೊ ಫಸ್ಟ್ ಕೆಲಸ ಫಸ್ಟ್ ಸೀಲಿಂಗ್ ಮುಗಿದಿದೆ ಸರ್, ಎಲ್ಲ ಸೀಲಿಂಗ್ ಆಗ್ಬಿಟ್ಟಿದ್ಯಾ? ಈಗ ಜಸ್ಟ್ ವಾಲ್ ಅನ್ನು ಸ್ಟಾರ್ಟ್ ಮಾಡಿದ್ವಿ. ಓಕೆ. ಇದೆಲ್ಲ ಸೀಲಿಂಗ್ ಮೆಟಲ್ ಯೂಸ್ ಮಾಡಿದೀವಿ. ಸೊ ಇದ್ರಲ್ಲಿ ಏನು ವೇಸ್ಟೇಜ್ ಉಳಿದಿರುತ್ತೆ ಅಲ್ವಾ, ಹೌದು, ಅದನ್ನ ಔಟರ್ ಪ್ಯಾಸೇಜ್ ಗೆ ಅದನ್ನ ಇಲ್ಲಿರೋದು ವೇಸ್ಟೇಜ್ ಉಳಿದಿದ್ದನ್ನ ಹೊರಗಡೆ ಹಾಕಿದೀರಾ ನೀವು ಅಲ್ವಾ? ವೇಸ್ಟೇಜ್ ರಿಡ್ಯೂಸ್ ಮಾಡೋದಕ್ಕೆ ಇದನ್ನ ಉಳಿಸ್ಕೊಂಡು ಅದಕ್ಕೆ ಆಚೆ ಸರ್. ಇದು ಸೀಲಿಂಗ್ ಹಾಕೋದ್ರಿಂದ ಅದು ಗಟ್ಟಿ ಉಳ್ಕೊಳ್ಳುತ್ತೆ, ಬಿದ್ದೋಗಲ್ಲ ಸರ್ ಕೆಳಗಡೆ? ಸರ್ ಅದಕ್ಕೆ ಎಕ್ಸ್ಟ್ರಾ ಕೇರ್ಗೋಸ್ಕರ ಬಿಲ್ಡಿಂಗ್ ಸಿಮ್ ಸೆಂಟ್ರಲ್ ಜಾಯಿಂಟ್ ಕಾಣಿಸಿದೆ ಅಲ್ವಾ? ಹೌದು. ಸೊ ಆ ಬಿಲ್ಡಿಂಗ್ ಗೆ ನಾವು ಸ್ಕ್ರೂಯಿಂಗ್ ಮಾಡಿದೀವಿ, ಆಪೋಸಿಟ್ ಸ್ಕ್ರೂ ಮಾಡ್ತೀವಿ. ಸೊ ಎಲ್ಲೊಂದು ಸ್ಕ್ರೂ ಮಾಡಿದ್ರೆ ಎಲ್ಲೊಂದು ಸ್ಕ್ರೂ ಕೊಡ್ತೀವಲ್ವಾ, ಬೀಡಿಂಗ್ ನಮಗೆ ಗ್ರಿಪ್ ಇಟ್ಕೊಂಡಿರುತ್ತೆ ಗೋಡೆಗೆ, ಪ್ಲಸ್ ಈ ಶೀಟ್ ಇಂಟರ್ಲಾಕ್ ಆಗುತ್ತಲ್ವಾ, ಶೀಟ್ ಗ್ರಿಪ್ ಸಹ ನಮಗೆ ಬೀಡಿಂಗ್ ಅರ್ಥ ಆಯ್ತು ಸರ್, ಅರ್ಥ ಆಯ್ತು. ಬಾತ್ರೂಮ್ ಸೀಲಿಂಗ್ ನೋಡ್ಬೋದು ಸರ್, ಬಾತ್ರೂಮ್ ಸೀಲಿಂಗ್ ಸಹ ಇದೇ ಮೆಟಲ್ ಯೂಸ್ ಮಾಡೋದು. ಸೊ ಬಾತ್ರೂಮ್ಗೂ ಸೀಲಿಂಗ್ ಮಾಡಿಸ್ಬಿಟ್ಟಿದ್ದೀರಾ? ಇಲ್ಲಿ ಮೋಸ್ಟ್ಲಿ ಸ್ವಲ್ಪ ಉಳಿದಿರೋ ಪೀಸ್ ಎಲ್ಲ ಮಾಡಿದೀವಿ, ವೇಸ್ಟೇಜ್ ಹಾಕ್ಬಿಟ್ಟು ಮಾಡುವಂಥದ್ದು. ಓಕೆ, ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದ್ದೀವಿ ಸರ್? ನೋಡಿ ಜಸ್ಟ್ ನೆನ್ನೆ ವಾಲ್ ಸ್ಟಾರ್ಟ್ ಮಾಡಿದ್ವಿ, ಒಂದು ವಾಲ್ ಕಂಪ್ಲೀಟ್ ಆಗಿದೆ. ಇನ್ನೊಂದು ನೋಡ್ಕೊಂಬಿಡೋಣ. ಸೊ ಇದೊಂದು ಬೆಡ್ರೂಮ್ ಇದೆ. ಇದು ಕಾಂಬಿನೇಷನ್ ಏನಿದು ಸರ್? ಸೆಂಟ್ರಲ್ಲಿ ಓಷನ್ ಬ್ಲೂ ಇದೆ, ಓಕೆ, ಪಕ್ಕದಲ್ಲಿ ಗ್ರೀನ್ ಕಲರ್ ಇದೆ, ಅದಕ್ಕೆ ವುಡನ್ ಕಾಂಬಿನೇಷನ್ ಸೆಟಲ್ ಕೊಟ್ಟಿದ್ದೀವಿ. ವುಡನ್ ಇದನ್ನು ಸೆಟಪ್ ಮಾಡಿದ್ದೀರಾ. ಸೊ ವೀಕ್ಷಕರೇ, ಇವಾಗ ಈ ಮನೆಯ ಓನರ್ ಆಗಿರುವಂತಹ ಪ್ರಭಾಕರ್ ಸರ್ ನಮ್ಮ ಜೊತೆ ಇದ್ದಾರೆ. ಅವರಿಂದ ಒಂದು ಇನ್ಫಾರ್ಮೇಶನ್ ಅನ್ನ ತಗೊಳ್ಳೋಣ. ನಮಸ್ಕಾರ ಸರ್. ಸರ್, ನನ್ನ ಮೊದಲನೇ ಕ್ವಶನ್ ಏನಂತಂದರೆ, ನಿಮ್ಮ ಮನೆಗೆ ಒಂದು ಇಂಟೀರಿಯರ್ ಮಾಡಬೇಕು ಅಂತ ನೀವು ಯೋಚನೆ ಮಾಡಿದಾಗ ಈ ರೀತಿ ಒಂದು ಮಾರ್ಬಲ್ ಸೀಟ್ ಅನ್ನೋದಿದೆ, ಇದನ್ನು ಮಾಡಿಸ್ಬೇಕು ಅಂತ ಐಡಿಯಾ ಬಂದಿದ್ದೇಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಈಗ ನಾವು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದಾಗ ಹೊಸ ಥರ ಏನಾದರೂ ಮಾಡೋಣ ಅಂತ ಪ್ಲಾನಿಂಗ್ ನಡೀತಾ ಇತ್ತು. ಆಗ ಮನೆಯಲ್ಲಿ ಯೂಟ್ಯೂಬಲ್ಲಿ ಅದರಲ್ಲೆಲ್ಲ ನೋಡಿದಾಗ ನಿಮ್ಮ ಚಾನಲಲ್ಲೇ ನೋಡಿದ್ರಿ, ಅದರಲ್ಲೇ ಈ ಇಂಟೀರಿಯರ್ದು ಸೇಮ್ ಇಶಿಕಾ ಮಾರ್ಬಲ್ಸ್ ಈ ಥರದ್ದೆಲ್ಲ ಬಂತು. ಇನ್ನೊಂದು ಬೇರೆ 2-3 ಎಲ್ಲ ನೋಡಿದ್ವಿ, ಎಲ್ಲ ಕಡೆ ಹೋಗಿ ನೋಡ್ಕೊಂಡು ಬಂದೆ. ಅವ್ರ ವರ್ಕ್ ಪ್ರೋಗ್ರೆಸ್, ಇವ್ರದ್ದು ವರ್ಕ್ ಪರ್ಫಾರ್ಮೆನ್ಸ್ ಎಲ್ಲ ನೋಡಿ ಇವ್ರದ್ದು ಸರಿ ಅನಿಸ್ತು. ಆಮೇಲೆ ಇದನ್ನ ಹೊಸ ಥರ ಏನಾದರೂ ಮಾಡಬೇಕು ಅಂತ ಮಾಡಿದ್ವಿ. ಆಮೇಲೆ ಎಲ್ಲ ಕಡೆ ಬರೀ ವಾಲ್ಗೊಂದು TV ಯೂನಿಟ್ಟು ಆ ಥರ ಅಲ್ಲಿ ಮಾತ್ರ ಮಾಡ್ತಾಯಿದ್ರೆ, ನಾವು ಟೋಟಲಿ ಫುಲ್ಲು ಸೀಲಿಂಗು ವಾಲ್ ಎಲ್ಲ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಆವಾಗ ಕನ್ಸ್ಟ್ರಕ್ಷನ್ ಮಾಡುವಾಗ ಇದನ್ನೆಲ್ಲ ಡಿಸೈಡ್ ಮಾಡ್ಕೊಂಡ್ವಿ. ಮಾಡಿಕೊಂಡು ಪೇಂಟಿಂಗು ಇದೆಲ್ಲ ನೋಡಿಕೊಂಡು ಅವಾಗೆ ಯೋಚನೆ ಮಾಡಿ ಒಂದೊಂದ್ಸಲ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ವಿಷಯ ಎಲ್ಲ ಡೀಟೇಲ್ ಆಗಿ ತೊಗೊಂಡು ಬಂದು ಆಮೇಲೆ ಸ್ಟಾರ್ಟ್ ಮಾಡಿದ್ರಿ. ಸರ್, ನಾನು ಇಲ್ಲೇ ಕೇಳುವಂಥದ್ದು, ಈ ಥರ ವರ್ಕ್ ನೀವೇ ಹೇಳಿದ್ರಿ, ನಾವು ತುಂಬ ಜನ ನೋಡಿದ್ವಿ ಅಂತ, ಯಾಕಂದ್ರೆ ತುಂಬ ಜನ ಮಾಡ್ತಾರೆ ಕೂಡ. ಸೊ ನಾನು ಕೇಳೋದು, ಸನ್ಶೈನ್ ಇಂಟೀರಿಯರ್ಗೆ ಯಾಕೆ ಕೊಟ್ರಿ ಸರ್ ನೀವು? ಇಲ್ಲ, ಬೇರೆ ನೋಡಿದೆ ಅವರು ಮಾತಾಡೋ ಇದು, ಆಮೇಲೆ ಪ್ಲಸ್ ಅವರು ಒಂಥರ ಯಾವುದಕ್ಕೂ ಜವಾಬ್ದಾರಿ ತಗೊಳ್ಳಲ್ಲ. ಇವರು ಇಲ್ಲ ನೀವು ಇದು ಸೀಲಿಂಗು, ನಾನು ಕೆಲವು ಕಡೆ ಎಲ್ಲ ಕೇಳಿದೆ ಸೀಲಿಂಗು ಮಾಡ್ಕೊಡ್ಬೇಕು ನನಗೆ, ಬರೀ ವಾಲ್ ಆಗಲ್ಲ. ಅವ್ರು ಹೇಳಿದ್ರು ಸೀಲಿಂಗ್ ಮಾಡಬೇಕಂದ್ರೆ ನೀವು ವುಡ್ ಪ್ಯಾನಲಿಂಗ್ ಮಾಡಬೇಕು ಅಂದರು. ವುಡ್ ಪ್ಯಾನಲಿಂಗ್ ಮಾಡಬೇಕು, ಫಾಲ್ ಸೀಲಿಂಗ್ ಮಾಡಬೇಕು ಅಂದರೆ ಇದನ್ನ ಹಾಕ್ಸೋ ನೆಸೆಸಿಟಿ ಇಲ್ಲ, ಡಬಲ್ ಕಾಸ್ಟ್ ಆಗುತ್ತೆ. ಅದಕ್ಕೆ ನಾನು ಹೇಳಿದೆ, ಇವ್ರು ಹೇಳಿದ್ರು ನಿಮ್ಗೆ ಯಾವ ಥರ ಬೇಕೋ ನಾನು ಮಾಡಿಕೊಡ್ತೀನಿ, ನಿಮ್ಗೆ 100% ಗ್ಯಾರಂಟಿ ಇರುತ್ತೆ, ಕ್ವಾಲಿಟಿ ಇರುತ್ತೆ ಅಂತ ಅವರು ಯಾವಾಗ ಅಶ್ಯೂರೆನ್ಸ್ ಕೊಟ್ಟರು ಆವಾಗ ನಾನು ಅವ್ರ ಮೇಲೆ ಕೊಟ್ಟೆ. ಓಕೆ ಸರ್, ಅವರು ಫ್ಲೆಕ್ಸಿಬಲ್ ಇದ್ದಾರೆ, ನಾವೇನು ಕೇಳ್ತೀವಿ ಮಾಡಿಕೊಡ್ತಾರೆ, ಅದಕ್ಕೋಸ್ಕರ ತಮ್ಗೆ ಒಳ್ಳೇದು ಅನಿಸ್ತು. ಅವ್ರದ್ದು ಪ್ರಾಜೆಕ್ಟ್ ಎಲ್ಲ ನೋಡಿದ್ರ ನೀವು ಯಾವ ಥರ ಇದೆ ಅಂತ? ಅವ್ರ ಪ್ರಾಜೆಕ್ಟ್ 1-2 ಕಡೆ ವಿಡಿಯೋ ತೋರಿಸಿದೆ, ಅವ್ರು ಹೇಳಿದ್ರಲ್ಲಿ ನನಗೆ ತುಂಬ ನಂಬಿಕೆ. ಸರಿ
ನನಗೆ ಪರ್ಸನ್ ಮಾತಾಡೋದ್ರಲ್ಲಿ ನನಗೆ ಇಷ್ಟ ಆಯ್ತು. Okay. ನೋಡೋ ಅವಶ್ಯಕತೆ ಇಲ್ಲ. ಇವಾಗ ನಮ್ದೇ ಮಾಡಿಸಿದ್ರೆ ಫುಲ್ ಸ್ಯಾಟಿಸ್ಫೈಡ್. ಇಲ್ಲೇ ನಾನು ಕೇಳುವಂಥದ್ದು ನೋಡಿ, ನಿಮ್ದು ಕಂಪ್ಲೀಟ್ ಆಗಿಲ್ಲ, ವರ್ಕ್ ನಡೀತಾ ಇದೆ. ಸೊ ನಾನು ಕೇಳುವಂಥದ್ದು ಸನ್ಶೈನ್ ಇಂಟೀರಿಯರ್ಸ್ ಅವ್ರದ್ದು ವರ್ಕ್ಮೆನ್ಶಿಪ್. ಸೊ ವರ್ಕ್ ನಡೀತಾ ಇರ್ಬೇಕಾದ್ರೆ ನಿಮ್ಗೇನಾದ್ರೂ ಟೆನ್ಷನ್ ಕೊಡ್ತಾರಾ, ಅಥವಾ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇದಾರಾ? ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಇಲ್ಲ, ವರ್ಕ್ ಬಗ್ಗೆ ವರ್ಕರ್ಸ್ ಯಾರ್ದು ಏನು ಪ್ರಾಬ್ಲಮ್ ಇಲ್ಲ ಸರ್. ಅದನ್ನೇ ಕೇಳೋಣ ಅನ್ಕೊಂಡೆ. ಸೊ ಇವಾಗ ಒಂದು ರೂಮ್ ಕಂಪ್ಲೀಟ್ ಆಗಿದೆ. ಸೊ ಹೇಗೆ ಬಂದಿದೆ ಔಟ್ಪುಟ್? ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ. ನಮ್ಮ ಮನೆ, ನಮ್ಮ ಫ್ಯಾಮಿಲಿಯಲ್ಲೇ ತುಂಬಾ ಖುಷಿಯಾಗಿದ್ದಾರೆ. ಓಕೆ. ಇವರು ಇದೆಲ್ಲ ನಾವು ಅದ್ರ ಮೇಲೆ ಕವರ್ಸ್ ಇದೆ. ಹಾ, ನಿನ್ನೆ ನೈಟ್ ಇದನ್ನೆಲ್ಲ ಮಾಡಿದ್ಮೇಲೆ ಕವರ್ ತೆಗೆದ್ಮೇಲೆ ನಾನೇ ಬಂದು ನಿಂತ್ಕೊಂಡು ನೋಡಿದಾಗ 5 ನಿಮಿಷ ನನಗೆ ಒಂಥರ ಸ್ಟನ್ ಆಗುತ್ತೆ, ಖುಷಿ ಆಗ್ಬಿಡ್ತು. ಏನಿದು ಈ ತರ ಇದೆ ಅಂತ. ಅಷ್ಟು ತುಂಬಾ ಖುಷಿಯಾಗಿದೆ. ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ನಮ್ಮ ವೀಕ್ಷಕರಿಗೆ, ಕನ್ನಡಕ ವೀಕ್ಷಕರಿಗೆ ರೆಕಮೆಂಡ್ ಮಾಡ್ತೀರಾ ಸನ್ಶೈನ್? 100%. ನೋಡಿ, ಇದನ್ನ ಮಾಡಿದ್ರೆ ನಿಮಗೆ ಲೈಫ್ ಟೈಮ್ ನಿಮಗೆ ಪೇಂಟಿಂಗ್ ಕೆಲಸ ಇರಲ್ಲ. ನೀವು ಇವಾಗ ಒಂದು ಮನೆ, ವಾಸರ ಮನೆಯಲ್ಲಿ ನೀವು ಪೇಂಟಿಂಗ್ ಮಾಡಬೇಕಂದ್ರೆ ಅಷ್ಟು ಐಟಮು ನೀವು ತೆಗೆದಿಟ್ಟು ಒಂದು ಪೇಂಟ್ ಮಾಡಿ ಮತ್ತೆಲ್ಲ ಜೋಡಿಸ್ಬೇಕು, ಮನೆಯವರು ಇರಬೇಕು, ತುಂಬ ರಿಸ್ಕು. ನೀವು ಇದೊಂದು ಸಲ ಮಾಡಿಸಿದ್ರೆ ಯಾವಾಗ ಆರಾಮಾಗಿ ನೀವು ಬಟ್ಟೆಯಲ್ಲಿ ಇದರಲ್ಲಿ ಕ್ಲೀನಾಗಿ ವಾಶ್ ಮಾಡ್ಕೋಬೋದು, ಆರಾಮಾಗಿರ್ಬೋದು. ಓಕೆ, ರೆಕಮೆಂಡ್ ಮಾಡ್ತೀರಾ? 100% ರೆಕಮೆಂಡ್. ನೋಡಿ, ನಾವು ಫುಲ್ ಬಿಲ್ಡಿಂಗ್ ಮಾಡಿಸಿದ್ದೀವಿ. ನಾನು ಯಾವುದೋ ಒಂದು ರೂಮ್ ಮಾಡಿಸಿಲ್ಲ, ಫುಲ್ಲು ಬಿಲ್ಡಿಂಗು, ಸೀಲಿಂಗು, ವಾಲು, ಬೆಡ್ರೂಮು, ಹಾಲು, ಕಿಚನ್ನು, ಡೈನಿಂಗ್ ಹಾಲು, ಬಾತ್ರೂಮ್, ಪ್ರತಿಯೊಂದು ಏರಿಯಾನ ಕವರ್ ಮಾಡಿ ಇದನ್ನೇ ಮಾಡಿಸಿದ್ವಿ. ನೀವು ಇದು ಕಂಪ್ಲೀಟ್ ಆದಮೇಲೆ ಬೇಕಾದರೆ ಒಂದ್ಸಲ ವಿಡಿಯೋ ಮಾಡಿ ನೋಡಿ. ಡೆಫಿನೆಟ್ಲಿ ವೀಕ್ಷಕರೇ, ಮುಂದಿನ ದಿನ ಒಂದ್ಸಲ ಬರೋಣ. ನಮ್ಮ ಅನಿಲ್ ಅವ್ರ ಜೊತೆನೆ ಬಂದ್ಬಿಟ್ಟು ಇಡೀ ಮನೇನೂ ಕೂಡ ನಾವು ಕವರ್ ಮಾಡೋದಕ್ಕೆ ಟ್ರೈ ಮಾಡೋಣ ಸರ್. ನಮ್ಮ ವೀಕ್ಷಕರಿಗೋಸ್ಕರ ಒಂದು ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಸರ್ ಅನಿಲ್ ಸರ್, ಇವಾಗ ಎಲ್ಲಿ ಬಂದಿದ್ದೀವಿ? ಸರ್ ಇದು ಮಾದನಾಯ್ಕನಹಳ್ಳಿ. ಓಕೆ. ಸೊ ಕ್ಲೈಂಟ್ ನೇಮ್ ನಾಗರಾಜ್ ಸರ್ ಅಂತ ಹೇಳಿ ಟೋಟಲ್ ಮಾಡಿ ನಮ್ಮದೇ ಪ್ರಾಡಕ್ಟ್ ಯೂಸ್ ಮಾಡಿದ್ವಿ. ಎಲ್ಲ ಕಡೆ ನಿಮ್ದು ಹಾಕಿದ್ದಾರೆ, ಪೇಂಟ್ ಅನ್ನೋದಿಲ್ಲ. ಬಟ್ ಇದು ಸೀಲಿಂಗ್ ಮಾತ್ರ ಸ್ವಲ್ಪ ಅವ್ರು POP ಮಾಡ್ಕೊಂಡು ಬೇರೆ ಮಾಡಿದ್ದಾರೆ. ಅದು ಬಿಟ್ಟರೆ ವಾಲ್ಗೆಲ್ಲ ನಮ್ಮದೇ ಎಲ್ಲ ನಿಮ್ದೇನಾ ಇಲ್ಲಿ? ಪ್ಲಸ್ ಇಲ್ಲಿ ಲೋವರ್ಸ್ ಬೇರೆ ತುಂಬಾ ಯೂಸ್ ಮಾಡಿದ್ದೀರಾ. ಹೌದು ಸರ್, ಲೋವರ್ಸ್ ನಿಮ್ಮ ಹಿಂದ್ಗಡೆನೆ ಕಾಣಿಸ್ತಾ ಇದೆ. ಬನ್ನಿ ಸರ್, ಹಾಲಿಂದ ಸ್ಟಾರ್ಟ್ ಮಾಡ್ಬಿಡೋಣ ಸರ್. ಇದು ಡ್ಯೂನ್ ಆರೆಂಜ್ ಅಂತ ಹೇಳಿ, ಡ್ಯೂನ್ ಆರೆಂಜ್ ಬಂದು ನಾನು ವುಡನ್ ಕಲರ್ ಬಾರ್ಡರ್ ಕೊಟ್ಟಿದ್ದೀನಿ. ಓಕೆ. ಸೀಲಿಂಗು ಸಹ ಗೋಲ್ಡ್ ಬಿಲ್ಡಿಂಗ್ ಅಲ್ಲಿ ಮ್ಯಾಟ್ ಫಿನಿಶ್ ಹಾಕಿದೆ. 1.5 ಮ್ಯಾಟ್ ಫಿನಿಶ್ ಯೂಸ್ ಮಾಡಿದ್ದೀನಿ. ಇದನ್ನು ಸೀಲಿಂಗ್ ತಗೊಂಡಿದ್ದೀರಾ ನೀವು? ಇದು ಡಬಲ್ ಹೈಟ್ ಇದೆ. ಡಬಲ್ ಹೈಟ್ ಶೀಟ್ ಹಾಕೋಷ್ಟು ಎಕ್ಸಾಕ್ಟ್ ಬರಲ್ಲ ಅಂತ ಹೇಳಿ ಸೊ ಕ್ಲೈಂಟ್ ಜೊತೆ ಡಿಸ್ಕಸ್ ಮಾಡಿದ್ರೆ WPC ಲೋವರ್ಸ್ ಯೂಸ್ ಮಾಡಿ ಎಲ್ಲ ಕಂಪ್ಲೀಟ್ WPC ಲೋವರ್ಸ್ ಆಗ್ತಾ ಇದ್ದೀರಾ ಇಲ್ಲಿ. ಇದು ನೋಡಿ, ಸಿಂಗಲ್ ಪೀಸ್ ಅನ್ಸೋದೇ ಇಲ್ಲ, ಹೌದು ಸರ್, ಫುಲ್ ಒಂದೇ ಶೀಟ್ ಅಂತ ಅನ್ಸುತ್ತೆ. ವೀಕ್ಷಕರೇ ನೋಡ್ಬೋದು, ಇದು ಆಕ್ಚುಲಿ 6 ಇಂಚಸ್ ಇರುತ್ತೆ. 9 ಫೀಟ್ ಅಲ್ವಾ ಸರ್ ಹೈಟ್? ಬಟ್ ಇದು ನೋಡಿ, ಇವ್ರು ಹಾಕಿರೋದು ರೀತಿ ಯಾವ ತರ ಇರುತ್ತೆ ಅಂತಂದ್ರೆ ಕಂಪ್ಲೀಟ್ ಆಗಿ ನಿಮಗೆ ಜಾಯಿಂಟ್ ಕಾಣಿಸೋದೇ ಇಲ್ಲ, ಜಾಯಿಂಟೇ ಗೊತ್ತಾಗಲ್ಲ, ಇಂಟರ್ಲಾಕ್ ಆಗಿರುತ್ತೆ. ಓಕೆ ಓಕೆ. ಇದು ಅಷ್ಟೇ ಸರ್, ಈಗ ಒಂದೇ ಗೋಡೆಗೆ ಹಾಕಿದ್ರೆ ಯೂನಿಫಾರ್ಮಿಟಿ ಬರಲ್ಲ ಅಂತ ಹೇಳಿ ಸೊ ಪಕ್ಕದ ವಾಲ್ ಸಹ ಯೂಸ್ ಮಾಡ್ಕೊಂಡು WPC ಲೋವರ್ಸ್ ನಾನು. ಸೊ ಇದ್ರ ಕಂಟಿನ್ಯೂಟಿ, ಈ ವಾಲ್ ಕಂಟಿನ್ಯೂ ವಾಲ್ ಅಲ್ವಾ? ಸೊ ಇದಕ್ಕೂ ಸರ್ ಅದನ್ನೇ ಯೂಸ್ ಮಾಡಿದ್ದೀರಾ. ಸೊ ಇಲ್ಲಿಂದ ಕಿಚನ್, ಇದು ಕಿಚನ್ ಸರ್. ಸೊ ಕಿಚನ್ ಅಲ್ಲಿ ಬ್ಲೂ ಥೀಮ್ ಚೆನ್ನಾಗಿದೆ ಅಂತ ಹೇಳಿದ್ರು, ಸೊ ಅದಕ್ಕೆ ಬ್ಲೂ ಥೀಮ್ ನ ಯೂಸ್ ಮಾಡಿದ್ದೀನಿ. ಪ್ಲೈನ್ ವಾಲ್ ಬರ್ತಿದೆ, ಏನು ಬರಲ್ಲ ಇದರಲ್ಲಿ. ಸೊ ಅದಕ್ಕೋಸ್ಕರ ಆ ವಾಲ್ ಟ್ರೇಸ್ ಮಾಡ್ಕೊಂಡು ಇಟಾಲಿಯನ್ ವೈಟ್ ಯೂಸ್ ಮಾಡಿ, ಇಟಾಲಿಯನ್ ವೈಟ್ ಯೂಸ್ ಮಾಡ್ತಾರೆ. ಇಟಾಲಿಯನ್ ವೈಟ್ಗೆ ಮೌಂಟೇನ್ ಕಾಫಿ ಕೊಟ್ಟು ಬಾರ್ಡರ್ ಹಾಕಿದ್ದೀರಾ. ಅಂಡ್ ಇದು ಯುಟಿಲಿಟಿ ಅಲ್ವಾ? ಯುಟಿಲಿಟಿ ಅಷ್ಟೇ ಸರ್. ಯುಟಿಲಿಟಿ ಕಂಪ್ಲೀಟ್ ಆಗಿ ಆಗ್ಬಿಟ್ಟಿದ್ದೀರಾ? ಕಂಪ್ಲೀಟ್ ಸರ್. ಈ ಮಳೆ ನೀರೆಲ್ಲ ಒಳಗಡೆ ಬಂದ್ರೆ ಏನು ತೊಂದರೆ ಇಲ್ಲ, ಬರಲಿ ಸರ್, ತೊಂದರೆ ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ನೋಡ್ಬೋದು ವೀಕ್ಷಕರೇ, ಸೊ ಮಳೆ ಬೇಕಾದ್ರೆ ನಿಮ್ಗೆ ಒಳಗಡೆ ಹೊಡೆದ್ರು ಕೂಡ ತೊಂದರೆ ಇಲ್ಲ. ಬನ್ನಿ ಸರ್ ಒಳಗೆ. ನಮ್ಗೆ ಏನು ಔಟರ್ ಪರ್ಪಸ್ ಅಂದ್ರೆ ನಮಗೆ ಸನ್ಲೈಟ್ ಬೀಳಬಾರ್ದು, ಸನ್ಲೈಟ್ ವಾಟರ್ ಬಿದ್ದರೆ ಏನು ಆಗಲ್ಲ, ಏನು ತೊಂದರೆ ಇಲ್ಲ ಅಂತೀರಾ? ಓಕೆ. ಇನ್ನೊಂದು ಬೆಡ್ರೂಮ್ ಇದೆ, ಬೆಡ್ರೂಮ್. ಓಕೆ. ಸೊ ಈ ಬೆಡ್ರೂಮ್ ಅಲ್ಲಿ ಟೋಟಲ್ ಆಗಿ ಕ್ರಾಸ್ ಡೈಮಂಡ್ ಯೂಸ್ ಮಾಡಿದ್ದೀನಿ ಸರ್. ಸರ್ ಕ್ರಾಸ್ ಡೈಮಂಡ್ ಯೂಸ್ ಮಾಡಿದ್ದೀನಿ. ಕ್ರಾಸ್ ಡೈಮಂಡ್ ಅಲ್ವಾ ಇಲ್ಲಿ? ಓಕೆ. ಸೊ ಇದು ಬಾರ್ಡರ್ಸ್ ಏನೇ ಬೇಡ ಅಂತೇಳಿ ಜಸ್ಟ್ ಪ್ಲೈನ್ ಆಗಿ ಯೂಸ್ ಮಾಡಿದ್ದೀನಿ. ಸೊ ಇದೊಂದು ಫೋಟೋ ಕೊಟ್ಟಿದ್ದೀನಿ. ಸೊ ನೀವೇ ಹಾಕೊಂಡಿರೋದಾ ಸರ್? ಅಂದ್ರೆ ನಾನು ನಮ್ಮ ಕಂಪ್ನಿಲಿ ಇಲ್ಲ ಇದು. ಸೊ ಕಸ್ಟಮರ್ ಬೇರೆ ಕಡೆ ತರಿಸ್ಕೊಟ್ರು ನನಗೆ ಈ ಫೋಟೋನ, ಸೊ ನಾನು ಅವ್ರಿಗೆ ಲೇ ಮಾಡ್ಕೊಟ್ಟಿದ್ದೀನಿ. ಇದೇನು ಸರ್ ಇದು? ಸರ್ PVC ಬೀಡಿಂಗ್. ಓಕೆ 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 ಓಕೆ. ಸೊ ಬರೀ ಶೀಟ್ ಹಾಕಿ ಜಾಯಿಂಟ್ ಕೊಟ್ಟು ಜನ ಕಾಣಿಸಲ್ಲ ಅಂತ ಹೇಳಿ ಸೊ ಫೋಟೋ ಫ್ರೇಮ್ ತರ ಕಾಣಿದ್ರೆ ನಾನು PVC ಬೀಡಿಂಗ್ ಯೂಸ್ ಮಾಡಿದ್ದೀನಿ. ಬೀಡಿಂಗ್ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಸರ್ ಇದು ಆಕ್ಚುಲಿ. ನೆಕ್ಸ್ಟ್ ಬಾತ್ರೂಮ್ ನೋಡ್ಬೋದು ಸರ್. ಬಾತ್ರೂಮ್ ಸಹ ನಮ್ಮದೇ ಹಾಕಿದ್ದೀವಿ. ಬಾತ್ರೂಮ್ ಎಲ್ಲಾ ಕಲರ್ ಒಂದೇ ಕಲರ್ ಹಾಕಿದ್ರೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಅಂತ ಹೇಳಿ ಇಲ್ಲಿ ಶವರ್ ಯೂನಿಟ್ ಬರುತ್ತೆ ಅಲ್ವಾ, ಹೌದು, ಅಲ್ಲಿ ಸ್ವಲ್ಪ ಕಲರ್ ಬ್ಯಾಲೆನ್ಸಿಂಗ್ ಮಾಡಿ. ಇದೊಂದು ಸ್ಟೋರೇಜ್ ಇದೆ, ಸ್ಟೋರ್ ರೂಮ್ ಟೈಪ್ ಇದೆ. ಓಕೆ. ಸೊ ಇಲ್ಲಿ ಏನ್ ಮಾಡಿದ್ರೆ ಇಲ್ಲ ವೇಸ್ಟೇಜ್ ಪೀಸ್ ಯೂಟಿಲೈಸ್ ಮಾಡ್ಕೊಂಡಿದ್ದೀವಿ. ಸೊ ನಮ್ಮ ಶೀಟ್ ಎಷ್ಟು ಯೂಸ್ ಮಾಡಿದೀವೋ ಎಲ್ಲ ವೇಸ್ಟೇಜ್ ಪೀಸ್ ಯೂಸ್ ಮಾಡಿ ಎಲ್ಲ ಯೂಸ್ ಮಾಡಿದ್ದೀರಾ? ಅದು ವಿತ್ ಡಿಸೈನ್ ಮಾಡಿಬಿಟ್ಟಿದ್ದೀರಾ? ಡಿಸೈನ್ ಮಾಡಿದ್ದೀವಿ, ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದ್ರೆ ಫುಲ್ ಡಿಸೈನ್ ಮಾಡಿಬಿಟ್ಟಿದ್ದೀವಿ. ಇದು ಸ್ಟೋರ್ ರೂಮ್ ಅಲ್ವಾ ಇದು? ಸ್ಟೋರ್ ರೂಮ್ ಸರ್. ಪೂಜಾ ಸಹ ಅಷ್ಟೇ, ಇದೆಲ್ಲ ನಾನು ಮಿಲ್ಕಿ ವೈಟ್ ನ ಯೂಸ್ ಮಾಡಿದ್ದೀನಿ. ಮಿಲ್ಕಿ ವೈಟ್ ಯೂಶಲಿ ವೈಟ್ ಚೆನ್ನಾಗಿರುತ್ತೆ ಪೂಜಾದಲ್ಲಿ. ಓಕೆ. ನೆಕ್ಸ್ಟ್ ನೋಡಿ, ಬಾರ್ಡರ್ಸ್ ಇದೆ ಅಲ್ವಾ? ಹೌದು, ಬಾರ್ಡರ್ಸ್ ಎಲ್ಲ ಹೈಲೈಟರ್ ಮಾಡಿದ್ದೀವಿ. ಸೊ ಮೌಂಟೇನ್ ಕಾಫಿಲಿ. ಓಕೆ, ಮೌಂಟೇನ್ ಕಾಫಿಲಿ ಮಾಡಿರೋದು ಇದು. ಚೆನ್ನಾಗಿದೆ ಸರ್, ಒಂದು ಆರ್ಚ್ ತರ ಅಲ್ವಾ? ಸಖತ್ತಾಗಿದೆ. ಸೊ ಹೈಲೈಟರ್ಗೋಸ್ಕರ ಈ ತರ ಮಾಡಿದ್ದೀವಿ. ಓಕೆ, ಬನ್ನಿ ಸರ್. ಬೆಡ್ರೂಮ್ ಇದೆ, ಬನ್ನಿ ಸರ್. ಅಲ್ಲಿ ಕೇಸ್ ಮೇಲೆ ಹೋಗೋಣ ಇವಾಗ. ಕೇಸ್ ಹೋಗೋಣ. ಫಸ್ಟ್ ಮನೇಲಿ ನೋಡಿರೋದು ನಮ್ದು ಮ್ಯಾಟ್ ಮ್ಯಾಟ್ ಫಿನಿಶ್. ಇದು ಇಲ್ಲಿ ಗ್ಲಾಸ್ ಯೂಸ್ ಮಾಡಿ.
ಸೊ ವೀಕ್ಷಕರೇ ನೋಡ್ಬೋದು ಕಂಪ್ಲೀಟ್ ಗ್ಲಾಸಿ ಇದೆ ಇಲ್ಲಿ. ಸರ್ ಮೇನ್ ನಮ್ಮ ಶೇರ್ಕೇಸ್ ಹತ್ತಿ ಬಂದಾಗ ಹೈಲೈಟರ್ ಇಲ್ಲಿ ನೋಡಿ ಹೈಲೈಟರ್ ಮಾಡಿದ್ದೀವಿ. ಸೊ ಫೈರ್ ಡಾರ್ಕ್ ಆರೆಂಜ್ಗೆ ಎಮ್ರಾಯ್ಡ್ ಗ್ರೇದಲ್ಲಿ ಕಾಂಬಿನೇಷನ್ ಕೊಟ್ಟಿದ್ದೀನಿ. ಓಕೆ ಓಕೆ. ಸೊ ಸ್ಟೇರ್ಕೇಸ್ ಹತ್ತಿ ಬಂದ್ರೆ ಇಲ್ಲಿ ರಿಲ್ಯಾಕ್ಸ್ ಆಗಬೇಕು, ನೋಡಿದ ತಕ್ಷಣ ಸ್ವಲ್ಪ ಅಟ್ರಾಕ್ಷನ್ ಅನ್ಸ್ಬೇಕು ಅಲ್ವಾ. ಸೊ ಈ ಬೆಡ್ರೂಮ್ಗೆ ಸ್ಟೋನ್ ಗ್ರಿಲ್ ಕಾಂಬಿನೇಷನ್ ಕೊಟ್ಟಿದ್ದೀವಿ. ಸ್ಟೋನ್ ಗ್ರಿಲ್ ಮತ್ತೆ ಮೌಂಟೇನ್ ಕಾಫಿಲಿ ಕಾಂಬಿನೇಷನ್ ಕೊಟ್ಟಿದ್ದೀವಿ. ಓಕೆ ಓಕೆ. ನೆಕ್ಸ್ಟ್ ಒಂದು ಪ್ಯಾಸೇಜ್ ವಾಲ್ ಇದೆ ಸರ್. ಓಕೆ. ಸೊ ಇದು ಏನಿದೆ ಅಲ್ವಾ, ಇದು ಒಂದು ಮಡ್ ಮಿಲ್ಕ್ ಇವನ್ನ ಯೂಸ್ ಮಾಡಿದ್ದೀನಿ. ಇದು ಕಂಟಿನ್ಯೂಸ್ ಬರುತ್ತೆ ನಿಮಗೆ. ಒಂದೇ ಅಲ್ವಾ ಇದು? ಡೋರ್ ಏನಿದೆ ಅಲ್ವಾ, ಹೌದು. ಈ ಡೋರ್ ಸಹ ಸೇಮ್ ಮೆಟೀರಿಯಲ್ ಬರುತ್ತೆ. ಇಲ್ಲಿ ನಿಮಗೆ ಡೋರ್ ವಿಸಿಬಲ್ ಕಾಣಿಸೋದೇ ಇಲ್ಲ. ಡೋರ್ ಇದ್ರೆ ಗೊತ್ತಾಗೋದಿಲ್ಲ. ಆ ಡೋರ್ ಫಿಕ್ಸ್ ಆದ್ಮೇಲೆ ನಿಮಗೆ ಒಂದೇ ಶೀಟ್ ತರ ಇರುತ್ತೆ ನಿಮಗೆ. ಓಕೆ. ಇದು ಔಟರ್ ಪ್ಯಾಸೇಜ್ ಸರ್. ಇದು ಔಟರ್ ಪ್ಯಾಸೇಜ್ ಫ್ಯಾಮಿಲಿ ಲಾಂಜ್ ಅಂತ ಹೇಳ್ಬೋದು. ಸೊ ಇಲ್ಲಿ ಒಂದು ಬುದ್ಧ ಯೂನಿಟ್ ನ ಮಾಡಿದ್ದೀವಿ. ಸೊ ಇದು ಬುದ್ಧ ನೀವು ಮಾಡ್ಕೊಟ್ಟಿರೋದು ಸರ್ ಇದು? ಹಾಂ ಸರ್, ನಾವು ಕೊಟ್ಟಿರೋದು ಅದು. ಓಕೆ. ಏನಿಂದ ಮಾಡಿರೋದು ಬುದ್ಧ ಸರ್ ಇದು? ಸೊ ಸೇಮ್ ನಮ್ಮ ಮೆಟೀರಿಯಲ್ ಅದು, PVC ಮೆಟೀರಿಯಲ್ ಅದು. ಇದು PVC ಮೆಟೀರಿಯಲ್ ಇದು ಅಲ್ಲ? ಇದು ನಿಮ್ಮ ಹತ್ರ ಸಿಗುತ್ತಾ ಸರ್ ಇದು? ಸೊ ನಮ್ಮ ಹತ್ರ ಸಿಗಲ್ಲ, ಅದು ಕಸ್ಟಮರ್ ನಮ್ಗೆ ತರಿಸ್ಕೊಟ್ಟಿರೋ ಮೆಟೀರಿಯಲ್ ಅದು. ಓಕೆ ಓಕೆ. ಇನ್ಸ್ಟಾಲ್ ಮಾಡ್ಕೊಟ್ಟಿದ್ದೀವಿ, ಇನ್ಸ್ಟಾಲ್ ಮಾಡಿದ್ದೀರಾ ಅಷ್ಟೇ ಅಲ್ವಾ? ಮೆಟೀರಿಯಲ್ ಅದು. ಓಕೆ, ಸೂಪರ್ ಸರ್ ಇದು. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂಥ ನಾಗರಾಜ್ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ, ಹಾಗೆ ಅವರಿಂದ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ನನ್ನ ಮೊದಲನೇ ಕ್ವಶನ್ ಏನಂತಂದರೆ, ನಿಮ್ಮ ಮನೆಗೆ ಒಂದು ಇಂಟೀರಿಯರ್ ಮಾಡಬೇಕು ಅಂತ ಬಂದಾಗ ಈ ರೀತಿ ಮಾರ್ಬಲ್ ಶೀಟ್ಗಳನ್ನು ಮಾಡ್ಬೋದು ಅಂತ ಒಂದು ಐಡಿಯಾ ಬಂದಿದೆ ಹೇಗೆ ಸರ್ ನಿಮಗೆ? ಸರ್, ಮೊದಲೇ ಸರಿ ನಮ್ಮ ಮನೆಗೆ ಪೇಂಟ್ ಬೇಡ, ಒಳಗಡೆ ಪೇಂಟ್ ಮಾಡಿ ತಿರ್ಗಿ 8 ವರ್ಷ 6 ವರ್ಷಕ್ಕೆಲ್ಲ ಮಾಡಲೇಬೇಕು. ಓಕೆ. ನಾವು ಸಾಮಾನ್ಯ ಈಚೆ ಕಡೆ ಎತ್ತಿಕ್ಕಿ ಅವ್ರು ಬಂದು 1 ತಿಂಗಳಾಗುತ್ತೆ. ಹೌದು, ಡೆಫಿನೆಟ್ಲಿ. ನಾವು ಬಿಸ್ನೆಸ್ ಬೆಳಗ್ಗೆ ಅವರೇ ಸಾಯಂಕಾಲ ಬರ್ತೀವಿ. ಓಕೆ ಓಕೆ. ನಮ್ಗೆ ಈ ತಲೆನೋ ಬೇಡ ಅಂತೇಳಿ ನಾವು ಚರ್ಚ್ ಮಾಡ್ತಾ ಇದ್ವಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ನಿಮ್ಗೆ ಕನ್ನಡ ಕುಮಾರ್ ಚಾನಲ್ಗೆ, ನಿಮ್ಗೇನೆ ಫಸ್ಟ್ ಆಫ್ ಆಲ್. ಅವ್ರಿಗೂ ಅಲ್ಲ ಯಾರಿಗೂ ಅಲ್ಲ, ಫಸ್ಟ್ ನಿಮ್ಗೇನೆ. ನಿಮ್ ಚಾನಲ್ ಅಲ್ಲಿ ನೋಡಿದಾದ್ಮೇಲೆ ಈ ತರ ಒಂದು ಪ್ರಾಡಕ್ಟ್ ಐತೆ ಅಂತ ಗೊತ್ತಾಗಿದ್ದು. ಅದನ್ನ ಚರ್ಚ್ ಮಾಡ್ಕೊಂಡು ಹೋಗ್ತಾರೆ. ಬೆಂಗಳೂರಲ್ಲಿ 3 ತರ ಇದೆ, 3 ಕಡೆ ಇದೆ ಇದೇ ತರ. ಹೌದು ಹೌದು. 3 ಕಡೆ ನೋಡಿದಾಗ ನಮ್ಗೆ ಬೆಸ್ಟ್ ಪರ್ಫಾರ್ಮೆನ್ಸ್, ಚೆನ್ನಾಗಿ ಮಾತಾಡಿದ್ದು, ಇವ್ರು ಮಾಡಿರೋ ಐಟಮ್ ತೋರಿಸಿದ್ದು, ಮತ್ತೆ ಇವರೆಲ್ಲ ಮಾಡಿರೋದು ಹೇಳಿದ್ದು, ಇವರು ಇದ್ರ ಮೇಲೆ ನಮ್ಗೆ ಓಕೆ ಆಯ್ತು. ರೆಸ್ಪಾನ್ಸ್ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಇವ್ರು ಪಾಪ ನಮ್ಮ ಬಿಲ್ಡಿಂಗ್ 3 ಸರಿ ಬಂದ್ರು. ನಾವ್ ಹೇಳ್ದಾಗೆಲ್ಲ ಫೋನ್ ಅಲ್ಲಿ ಮಾತಾಡೋರು, ನಮ್ಗೆ ವಿಡಿಯೋ ಕಳ್ಸೋರು, ಎಲ್ಲ ಮಾಡೋರು ಇವರು. ಲಾಸ್ಟ್ ಇವ್ರಿಗೆ ಫೈನಲ್ ಮಾಡಿದ್ವಿ. ನಮ್ಮ ಮನೆ ಬಂದ್ರು, ಎಲ್ಲ ಮೆಟೀರಿಯಲ್ ಕೆಳಗಡೆಯಿಂದ ಫಸ್ಟ್ ನಮ್ಮ ಮನೆ ಕೊಟ್ವಿ. ನಮ್ದು ಬೇಡ ಸರ್, ಬಾಡಿಗೆ ಮನೆ ಮಾಡಿ ಅಂತ ಹೇಳಿದ್ವಿ. ಕೆಳಗಡೆಯಿಂದ ಮ್ಯಾಗಡಿಕಲ್ಲ ಒಂದು 12,000 13,000 ಬರೀ ಸ್ಕ್ವೇರ್ ಫೀಟ್ ಒಳಗಡೆ ಕಂಪ್ಲೀಟ್ ಫುಲ್ ಬಿಲ್ಡಿಂಗ್ ಕೊಟ್ವಿ. ಕೊಟೇಶನ್ ಕೊಟ್ರು, ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಆಮೇಲೆ ಅವ್ರು ಕೇಳ್ದಂಗೆ 75% ಅಡ್ವಾನ್ಸ್ ಬೇಕು ಹಾಕಿದ್ವಿ. ಅವ್ರು ಯಾರೋ ನಾವ್ಯಾರೋ ಗೊತ್ತಿಲ್ಲ, ಅವ್ರ ಮೇಲೆ ನಂಬಿಕೆ ಹಾಕಿದ್ವಿ. ಕರೆಕ್ಟಾಗಿ 1.5 ತಿಂಗಳಿಗೆ ಮೆಟೀರಿಯಲ್ ತಂದು ನಮ್ಮ ಮನೆಗೆ ಇಳಿಸಿರು. ವರ್ಕ್ ಸ್ಟಾರ್ಟ್ ಮಾಡಿರು. ಒಂದು ದಿವಸ ಬಂದು ನಾವು ಹಿಂಗ್ ಮಾಡಿ ಅಂತ ಹೇಳಿಲ್ಲ. ಇದು ಸತ್ಯ 100%. ವರ್ಕ್ ಬಗ್ಗೆ ನಾವು ಅನ್ಕೊಂಡಿದ್ದಕ್ಕಿಂತ 100 ಪಟ್ಟು ಚೆನ್ನಾಗಿ ಮಾಡಿದ್ದಾರೆ. ನಾವು ಆರಾಮ್ಸಲ್ಲಿ ವರ್ಕ್ ಮಾಡೋದು. ನಮ್ಮ ಮನೆ ತುಂಬಾ ಜನ ಬಂದು ನೋಡ್ತಾ ಇದ್ದಾರೆ. ಎಲ್ಲ ಬಂದವರೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ತಾರೆ. ಎಲ್ಲರಿಗೂ ಹೇಳಿ, ವೀಕ್ಷಕರಿಗೆ ಎಲ್ಲರಿಗೂ ಹೇಳೋದು, ಲೈಫ್ ಅಲ್ಲಿ ಒಂದೇ ಸರಿ ಮನೆ ಕಟ್ಟಕ್ಕಾಗೋದು. ನೀವು ಪೇಂಟ್ ಮಾಡ್ತೀವಿ ಅಂದ್ರೆ ಇದಕ್ಕೆ 12-13 ಲಕ್ಷ ಬೇಕು. ಇನ್ನೊಂದು 2-3 ಲಕ್ಷ ಜಾಸ್ತಿ ಆಗುತ್ತೆ. ಬರೀ ಈಚೆ ಕಡೆ ಮಾತ್ರ ಪೇಂಟ್ ಮಾಡ್ತಿದ್ದೀನಿ ನಾನು. ಒಳಗಡೆ ಏನಿಲ್ಲ, ತುಂಬಾ ಚೆನ್ನಾಗಿದೆ, ರಾಯಲ್ ಆಗಿದೆ. ನೀವೇ ನೋಡ್ತಾ ಇದ್ರಿ ವಿಡಿಯೋದಲ್ಲಿ. 100% ಇದಕ್ಕೆ ಸುಳ್ಳೇನಿಲ್ಲ. ನಮ್ಮ ವೀಕ್ಷಕರಿಗೆ ರೆಕಮೆಂಡ್ ಮಾಡ್ತೀರಾ? 100% ಮಾಡಿ ವೀಕ್ಷಕರೇ, ತುಂಬಾ ಒಳ್ಳೇದಾಗುತ್ತೆ. ಒಂದೇ ಸರಿ ಲೈಫಲ್ಲಿ ಮನೆ ಕಟ್ಟಕ್ಕಾಗುತ್ತೆ, ಯಾವಾಗ ಕಟ್ಟಕ್ಕಾಗೋದಿಲ್ಲ. ತುಂಬಾ ಚೆನ್ನಾಗಿ ಬರ್ತೈತೆ. ನಾವು ಅನ್ಕೊಂಡಿರೋದಕ್ಕಿಂತ 100% ಓಕೆ. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಇಷ್ಟು ಬೇರೆ ಬಿಲ್ಡಿಂಗ್ ಅಲ್ಲಿ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿ ನೋಡೋದಕ್ಕೆ ಹೋದ್ರೆ ತುಂಬಾ ಜನ ಎಲ್ಲ ಇರ್ತಾರೆ, ಯಾರ ಕೆಲಸ ಮಾಡ್ತಾ ಇರ್ತಾರೆ. ಸೊ ನಮ್ ಲೇಬರ್ಸ್ ಏನ್ ಮಿಸ್ಟೇಕ್ ಮಾಡ್ತಾರೆ, ಕಡೆ ಕೆಲಸ ಮಾಡ್ತಾ ಇದಾರ, ಐಡೆಂಟಿಫೈ ಗೋಸ್ಕರ ಯೂನಿಫಾರ್ಮ್ ಕೊಟ್ಬಿಟ್ಟಿದೀವಿ. ಸೊ ನಿಮ್ದೊಂದು ಯೂನಿಫಾರ್ಮ್ ಇದೆ, ಸನ್ಶೈನ್ ಇಂಟೀರಿಯರ್ ಅದು. ಅನಿಲ್ ಸರ್, ಇವಾಗ ಕ್ಲೈಂಟ್ ಮನೆ ಎಲ್ಲ ನೋಡಿದ್ವಿ. ಸೊ ನನ್ನ ಲಾಸ್ಟ್ ಕ್ವಶನ್ ಏನಂತಂದ್ರೆ, ಆಸ್ ಅ ಓನರ್ ಇರ್ಬೋದು, ಕಸ್ಟಮರ್ ಇರ್ಬೋದು, ನೀವು ಈ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದಿರಾ ಸರ್? ಖಂಡಿತ ಸರ್. ಸೊ ನಾನು ಬಿಸ್ನೆಸ್ ಮಾಡೋದಕ್ಕೂ ಮುಂಚೆ ಸೊ ಮೆಟೀರಿಯಲ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ತಗೊಂಡು, ಸೊ ಯಾವ ತರ ಪ್ಲಸ್ ಆರ್ ಮೈನಸ್ ಎಲ್ಲ ಥಿಂಕ್ ಮಾಡಿ ಮಾಡಿರೋದು. ನಾನು ಫಸ್ಟ್ ನನ್ನ ಮನೆಗೆ ಡೆಮೋ ಮಾಡಿದೀನಿ. ಡೆಮೋ ಮಾಡಿ ನನಗೆ ಮೆಟೀರಿಯಲ್ ಓಕೆ ಆದ್ರೆ ಈ ಫೀಲ್ಡ್ ನನ್ನ ಬಿಸ್ನೆಸ್ ಫೀಲ್ಡ್ ಇಳಿದಿರೋದು. ಸೊ ನಿಮ್ಮ ಮನೇನು ನೋಡ್ಕೊಂಡ್ ಬರ್ಬೋದು ಅಲ್ವಾ ಸರ್? ಬನ್ನಿ ಹೋಗೋಣ ಹಾಗಾದ್ರೆ. ಸೊ ಅನಿಲ್ ಸರ್, ಇವಾಗ ನಿಮ್ಮ ಮನೆ ತೋರ್ಸಕ್ ಕರ್ಕೊಂಡ್ ಬಂದಿದ್ದೀರಾ? ಸರ್ ಖಂಡಿತ. ನಿಮ್ಮ ಮನೆ ಎಲ್ಲಿದೆ ಸರ್? ಇದೆ ನಮ್ದು ಅವಲಹಳ್ಳಿ ಮನೆ ಇರೋದು. ಅವಲಹಳ್ಳಿ ಜಸ್ಟ್ ಆಫೀಸ್ 4 ಕಿಲೋಮೀಟರ್ ಆಗುತ್ತೆ. ಓಕೆ, ಎಲ್ಲ ಕಂಪ್ಲೀಟ್ ಆಗಿ ಇಲ್ಲಿ ಕಂಪ್ಲೀಟ್ ಆಗಿದೆ ಸರ್. ಬನ್ನಿ ಸರ್, ತೋರಿಸಿ ನಿಮ್ಮ ಮನೇಲಿ ಏನೇನು ಮಾಡಿದ್ದೀರಾ. ಸೊ ಇಲ್ಲಿ ಸರ್ ಇಂಟೀರಿಯರ್ ಎಲ್ಲ ನಾನು ಪೇಂಟ್ ಯೂಸ್ ಮಾಡಿಲ್ಲ. ಸೊ ಎಲ್ಲ ಕಡೆ ನಾನು ನಂದೇ ಮೆಟೀರಿಯಲ್ ಯೂಸ್ ಮಾಡಿ ಲೈಕ್ ನಾನು ಆರ್ಡರ್ ಮಾಡ್ಕೊಂಡಿದ್ದೆ. ಎಲ್ಲ ರೆಡಿ ಮಾಡ್ಬಿಟ್ಟಿದ್ದೆ. ಮೊದಲಾಗಿ ನಿಮ್ಮ ಮನೆ ಬರ್ತಾ ಇದ್ದಂಗೆ ಎಂಟ್ರೆನ್ಸ್ ಅಲ್ಲಿ ಕಾಣಿಸೋದು ಸೀಲಿಂಗ್ ಸರ್. ಹೌದು, ಮೇನ್ ಹೈಲೈಟ್. ತುಂಬಾ ಹೈಲೈಟ್ ಆಗ್ತಾ ಇದೆ. ಬಂದವರಿಗೆಲ್ಲ ಸೀಲಿಂಗ್ ಮೇಲೆ ಹೈಲೈಟ್ ಸರ್. ಓಕೆ. ಯಾಕಂದ್ರೆ ನಾನು ಓನ್ ಕಾನ್ಸೆಪ್ಟ್ ಅಲ್ಲಿ ಮಾಡಿರೋದು ನಾನು. ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಇದು ಬಂದು ಕಾನ್ಸೆಪ್ಟ್ ಸೈಡ್ ಅಲ್ಲಿ ಇದೆ. ಏನ್ ಬಾಕ್ಸಸ್ ಇದೆ ಅಲ್ವಾ, ಇದು ಆಕ್ಚುಲಿ ಪ್ಲೇವುಡ್ ಅಲ್ಲಿ ಮಾಡಿರೋದು. ಸೊ ಪ್ಲೇವುಡ್ ಅಲ್ಲಿ ಮಾಡಿ ಪ್ಲೇವುಡ್ ನಮ್ಮ ಮೆಟೀರಿಯಲ್ ಯೂಸ್ ಮಾಡಿ, ನಿಮ್ಮ ಮೆಟೀರಿಯಲ್ ಯೂಸ್ ಮಾಡಿ, ಅದಕ್ಕೆ ವೈಟ್ ಮತ್ತೆ ವುಡನ್ ಕಾಂಬಿನೇಷನ್ ಅಲ್ಲಿ ಕೊಟ್ಟಿದ್ದೀನಿ. ಸರಿ. ಸೆಂಟ್ರಲ್ ನೋಡಬಹುದು WPC ಲೋವರ್ಸ್ ಯೂಸ್ ಮಾಡಿದ್ದೀನಿ. ಓ, ಇದೆಲ್ಲ ನಿಮ್ಮ ಹತ್ರನೇ ಸಿಗುತ್ತಲ್ವಾ? ಎಲ್ಲ ನಮ್ಮ ಹತ್ರನೇ ಸರ್, WPC ಲೋವರ್ಸ್. ಹೌದೌದು ಸರ್, ಚೆನ್ನಾಗಿ ಬಾಳಿಕೆ ಬರುತ್ತೆ ಈ ತರ ಮೇಲ್ಗಡೆ ಹಾಕಿದ್ರೆ. ಲೈಫ್ ಲಾಂಗ್ ಪ್ರಾಡಕ್ಟ್ ಸರ್. ಸರ್, ವಾಲ್ ಬೈ ವಾಲ್ ತೋರಿಸ್ತಾ ಹೋಗೋಣ. ಸೊ ಈ ವಾಲ್ ಅಲ್ಲಿ ಏನೇನ್ ಮಾಡಿದ್ದಾರೆ ಹೇಳಿ ಸರ್ ನಮ್ಗೆ. ಸರ್ ಈ ವಾಲ್ ಅಲ್ಲಿ ಸೊ ನನ್ನ ಥೀಮ್ ವೈಟ್ ಅಲ್ಲಿ
ಥೀಮ್ನ ಯೂಸ್ ಮಾಡಿದ್ದೀನಿ. ಓಕೆ ಓಕೆ. ಸೊ ವೈಟ್ ಥೀಮಲ್ಲಿ ಎಲ್ಲ ಜಾಯಿಂಟ್ಗೂ ಸಹ ನಾನು ಬಿಡಿಂಗ್ಸ್ನ ಕೊಟ್ಟಿದ್ದೀನಿ. ಸೊ ಮತ್ತೆ ವಿಂಡೋ ಕಾರ್ನರ್ಸ್ ಏನಿದೆ ಅಲ್ವಾ, ಸೊ ಇಲ್ಲಿ ವುಡನ್ ಪ್ಯಾಚಸ್ ನನಗೆ ಇಷ್ಟ ಆಗಲಿ ಅಂತ ಹೇಳಿ ಫಸ್ಟ್ ಆಚೆ ಇಲ್ಲೇ ಕ್ಲೋಸ್, ಇಲ್ಲಿ ನೋಡ್ಬೋದು, ಇಲ್ಲಿ ಕ್ಲೋಸ್ ಮಾಡಿದ್ದೆ ನಾನು. ಹೌದು. ಇಲ್ಲೇ ಕ್ಲೋಸ್ ಮಾಡಿ ಮತ್ತೆ ಪೇಂಟ್ ನನಗೆ ಬೇಡ, ಅಷ್ಟಕ್ಕೆ ಯಾಕೋ ಬೇಡ ಅನ್ನಿಸ್ತು. ಓಕೆ. ಸೊ ಅದಕ್ಕೋಸ್ಕರ ಇದು ನಾವು ಶೀಟ್ ಹಾಕಿದ್ರೆ ನಮಗೆ ಇಲ್ಲಿ ನಮಗೆ ವೈಟ್ ಟೀಸಲ್ಲಿ 3mm ಥಿಕ್ನೆಸ್ ಔಟ್ಸೈಡ್ ವಿಸಿಬಲ್ ಕಾಣಿಸುತ್ತೆ. ಹೌದೌದು. ಸೊ ಅದಕ್ಕೋಸ್ಕರ ಈ ಕಾರ್ನರ್ ಬಿಡಿಂಗ್ನ ಕೊಟ್ಟು ಆಲ್ಟರ್ ಮಾಡಿ ಇಲ್ಲ ಬ್ರೇಕ್ ಮಾಡಿದ್ದೀನಿ. ಓಕೆ. ಸೊ ಇಲ್ಲಿಗೆ ಇದು ಬ್ರೇಕ್ ಆಗಿದೆ, ಎಂಡ್ ಆಗುತ್ತಲ್ಲ, ಎಂಡ್ ಆಗ್ಬಿಟ್ಟಿದೆ. ಸೊ ಈ ಕಡೆ ಪೇಂಟ್ ಮಾಡ್ಕೊಂಡು ಇದಕ್ಕೆಲ್ಲ ನಾನು ಬಿಡಿಂಗ್ ಕೊಟ್ಟು ನಾವು ರೆಡ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದೀನಿ. ನೋಡಿ ವೀಕ್ಷಕರೇ, ವುಡ್ ಮೇಲೂ ಕೂಡ ಈ ರೀತಿ ಇದನ್ನ ಕಾಂಬಿನೇಷನ್ ಅನ್ನ ಮಾಡ್ಕೊಬಹುದು. ಅಂಡ್ ಇದು ಯಾವ ಕಲರ್ ಸರ್ ಇದು ಆಕ್ಚುಲಿ? ಸರ್ ಇದು ಡ್ಯೂನ್ ಆರೆಂಜ್ ಅಂತ ಹೇಳಿ. ಡ್ಯೂನೋ ಆರೆಂಜ್. ಡ್ಯೂನ್ ಆರೆಂಜ್ ಹೊಸ ಕಲರ್ ಅಲ್ವಾ ಇದು? ಹೊಸ ಕಲರ್ ಸರ್. ಸೊ ಅದು ಕಾಂಬಿನೇಷನ್ ಗ್ರೀನ್ ಕೊಟ್ಟಿದ್ದೀನಿ. ಇದು UPS ಬಾಕ್ಸ್ ಅಲ್ವಾ ಇದು? UPS ಬಾಕ್ಸ್ ಸಹ ನಮ್ಮ ಮೆಟಲ್ ಯೂಸ್ ಮಾಡಿದ್ದೀನಿ. ಮತ್ತೆ ಈ ಕಡೆ ಬಂದ್ರೆ ನಿಮಗೆ ವಾಸ್ತು ಕಲರ್ ಬಂದ್ರೆ ರೆಡ್ ಅಂತ ಹೇಳ್ತಾರೆ. ಹೌದು. ಸೊ ಅದಕ್ಕೋಸ್ಕರ ಇಲ್ಲಿ ಬುದ್ಧ ಯೂನಿಟ್ ಬರುತ್ತೆ. ಬುದ್ಧ ಬರುತ್ತೆ. ಬುದ್ಧ ಬ್ಯಾಕ್ ಸೈಡ್ ಅಂದ್ರೆ ರೆಡ್ ಕಲರ್ ನ ವಾಸ್ತು ಪ್ರಕಾರ ಯೂಸ್ ಮಾಡಿದ್ದೀನಿ. ಏನ್ ಸರ್ ಇದು? ಸರಿ, ಬಂದು ಚಾರ್ಕೋಲ್ ಸರ್. ಇದು ಚಾರ್ಕೋಲ್ ಪ್ಯಾನಲ್ ಅಲ್ಲ, ನಮ್ಮ ಪ್ರಾಡಕ್ಟ್ ಅಲ್ಲ ಇದು. ಸೊ ನನಗೆ ವಾಂಟೆಡ್ ಬೇಕಿದೆ ಅಂತ ಹೇಳಿ ಬೇರೆ ಕಡೆ ಇಂಪೋರ್ಟ್ ಮಾಡ್ಕೊಂಡು ನಾನು ಅಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಓಕೆ ಓಕೆ ಓಕೆ. ಬಟ್ ನೀವು ಚಾರ್ಕೋಲ್ ಪ್ಯಾನಲ್ ಪ್ರೊವೈಡ್ ಮಾಡಿ? ಇಲ್ಲ ಸರ್, ಪ್ರೊವೈಡ್ ಮಾಡಿ. ಓಕೆ ಸರ್. ಮುಂದೆ ಬಂದು ಟಿವಿ ಯೂನಿಟ್ ಬಗ್ಗೆ ಹೇಳಿ ಸರ್. ಸರ್ ಟಿವಿ ಯೂನಿಟ್ ಆಕ್ಚುಲಿ ನಂದು ಥೀಮಲ್ಲಿ ಹೋಗಿದ್ದೀನಿ. ಸೊ ವೈಟ್ ಅಂಡ್ ಬ್ಲಾಕ್ ಕಾಂಬಿನೇಷನ್ ಹೋಗಿದ್ದೀನಿ. ದೂರದಿಂದ ನೋಡೋದು ತುಂಬಾ ಹೆವಿಯಾಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹತ್ರದಿಂದ ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದು ಸಹ ನಿಮ್ಗೆ ದೂರದಿಂದ ನೋಡಕ್ ಸಿಂಪಲ್ ಆಗಿರ್ಬೋದು, ಚೆನ್ನಾಗಿ ಕಾಣಿಸುತ್ತೆ, ಲಕ್ಸುರಿ ಕಾಣಿಸುತ್ತೆ. ಲಕ್ಸುರಿ ಕಾಣಿಸ್ತಾ ಇದೆ, ಕಾಣಿಸುತ್ತೆ. ಇದೊಂದು ವಾಲ್ ತುಂಬಾ ಯೂನಿಕ್ ಆಗಿ ಮಾಡ್ಬಿಟ್ಟಿದ್ದೀರಿ ಸರ್ ಇದು. ಸರ್ ಇದು ಆಕ್ಚುಲಿ ಇದು ವೇಸ್ಟೇಜ್ ಮೆಟೀರಿಯಲ್ ಯೂಸ್ ಮಾಡಿ ಇದನ್ನ ಡಿಸೈನ್ ಮಾಡಿದ್ವಿ. ವೇಸ್ಟ್ ಪೀಸ್ ಗಳನ್ನ ಹಾಕಿರೋದು, ಬಟ್ ಚೆನ್ನಾಗಿ ಬಂದಿದೆ ನೋಡಿ. ಹೌದು. ಆಕ್ಚುಲಿ ಫಿಶ್ ಟ್ಯಾಂಕ್ ಯೂನಿಟ್ ಸರ್ ಇದು. ಇದು ಫಿಶ್ ಟ್ಯಾಂಕ್ ಯೂನಿಟ್ ಇದು. ಓಕೆ ಓಕೆ. ಈ ಕಾನ್ಸೆಪ್ಟ್ ಅಲ್ಲಿ ಏನಂದ್ರೆ ಇಷ್ಟೇ ನಾವು ಬರೀ ವಾಲ್ ಹ್ಯಾಂಗ್ ಮಾತ್ರ ಮಾಡ್ತಿದ್ದೆ. ಓಕೆ ಸರ್ ಈಗ ಟೋಟಲ್ ಇಂಟೀರಿಯರ್ ಬಿಲ್ಡಿಂಗ್ಸ್ ಮಾಡ್ಕೊಡ್ತಾ ಇದ್ದೀನಿ. ಓಕೆ. ಸೊ ಕಿಚನ್ ಬಂದು ನಮ್ದು ಗ್ರೀನ್ ಥೀಮ್ ಅಲ್ಲಿ ಯೂಸ್ ಮಾಡಿದ್ದೆ. ಗ್ರೀನ್ ಮತ್ತೆ ಬ್ಲೂ ಥೀಮ್ ಮ್ಯಾಚ್ ಮಾಡಿ ಯೂಸ್ ಮಾಡಿದ್ದೀನಿ. ಪ್ಲಸ್ ಇನ್ನೊಂದು ಏನಂದ್ರೆ ಎಲ್ಲ ಟೋಟಲ್ ಅಲ್ಯೂಮಿನಿಯಂ ಇಂಟೀರಿಯರ್ ಸರ್, ವುಡ್ ಎಲ್ಲ ಯೂಸ್ ಮಾಡಿಲ್ಲ. ಎಲ್ಲ ಅಲ್ಯೂಮಿನಿಯಂ ವಿಡಿಯೋ ರೆಫರ್ ತಗೊಂಡು ಟೋಟಲ್ ಅಲ್ಯೂಮಿನಿಯಂ ಮಾಡಿದ್ದೀನಿ. ಓಕೆ. ಸೊ ಅಲ್ಯೂಮಿನಿಯಂ ಏನ್ ಮಾಡ್ತಾರೆ ಅಂದ್ರೆ ಅವ್ರು ACP ಶೀಟ್ ಯೂಸ್ ಮಾಡ್ತಾರೆ. ಹೌದು ಹೌದು. ಸೊ ನಾನು ACP ಯೂಸ್ ಮಾಡಿಲ್ಲ. ಸೊ ನಮ್ದೇ ಮೆಟೀರಿಯಲ್ ನ ಡಬಲ್ ಫೋಲ್ಡ್ ಮಾಡ್ಬಿಟ್ಟು, ಸೊ ಇಂಟೀರಿಯರ್ ಒಂದು ಕಲರ್ ಬರುತ್ತೆ, ಇಂಟೀರಿಯರ್ ಬಂದು 3mm ಥಿಕ್ನೆಸ್ ಕಾಣಿಸುತ್ತೆ. ಹೌದು. ಎಕ್ಸ್ಟೀರಿಯರ್ ಬಂದು 1.2 ಇದೆ. ಓಕೆ. ನಿಮ್ದೇ ಮೆಟೀರಿಯಲ್ ಹಾಕ್ಸ್ಬಿಟ್ಟಿದ್ದೀರಾ? ನಮ್ದೇ ಮೆಟೀರಿಯಲ್ ಬ್ಯಾಲೆನ್ಸಿಂಗ್ ಮಾಡಿ ಇದನ್ನ ನಮ್ದೇ ಮೆಟೀರಿಯಲ್ ಫುಲ್ ಸೂಪರ್ ಸರ್ ಇದು. ಮತ್ತೆ ಸೆಂಟರ್ ಬಂದು ಮನೆಯವರಿಗೆ ಬ್ಲಾಕ್ ಇಷ್ಟ ಅಂದ್ರು. ಸೊ ಅದಕ್ಕೋಸ್ಕರ ಈ ಕಾಂಬಿನೇಷನ್ ಅದು ಮ್ಯಾಚ್ ಆಗ್ತಿತ್ತು ಬ್ಲಾಕ್. ಅಂಡ್ ಮೇಂಟೆನೆನ್ಸ್ ತುಂಬಾ ಈಸಿ ಅಲ್ವಾ ಸರ್ ಇದು? ಸರ್ ಖಂಡಿತ ಸರ್. ಎಣ್ಣೆ ಬಿತ್ತು ಏನ್ ಬಿತ್ತು ಮೆಟೀರಿಯಲ್ ಆಯಿಲ್ ಪ್ರೂಫ್ ಇದೆ ನಿಮಗೆ, ಏನು ಬೇಡ. ಜಸ್ಟ್ ತೇವ ಬಟ್ಟೆ ಹೊರಸ್ಕೊಬಿಟ್ಟು ನಿಮ್ಗೆ ಫುಲ್ ಕ್ಲೀನ್ ಆಗ್ಬಿಟ್ಟು. ಸೊ ನೆಕ್ಸ್ಟ್ ಬಂದಾಗ ಪೂಜಾ ಯೂನಿಟ್. ಇದು ಪೂಜಾ ಯೂನಿಟ್. ಸೊ ಇದನ್ನ ಏನ್ ಮಾಡಿದೀನಿ ಅಂದ್ರೆ ಇದು ನೋಡಿ ಸರ್, ಇಲ್ಲಿ ನೋಡ್ಬೋದು ನೀವು. ಸೊ CNC ಕಟಿಂಗ್ ಎಲ್ಲ ಇದ್ರಲ್ಲಿ ಮಾಡ್ತಾರೆ. ಸೊ ಪ್ಲೈವುಡ್ ಅಲ್ಲಿ ಮಾಡ್ತಾರೆ. ಸೊ ನಾನು ನೋಡಿ ನಮ್ದೇ ಶೀಟ್ ಅಲ್ಲಿ ಕಟ್ ಮಾಡಿ CNC ಕಟ್ ಮಾಡಿ ಯೂಸ್ ಮಾಡಿದ್ದೀನಿ. ನಿಮ್ ಶೀಟ್ ಅಲ್ಲಿ CNC ಕಟಿಂಗ್ ಆಗಿರೋದು ಅಲ್ವಾ? ಓಕೆ. ಅಂಡ್ ನಿಮ್ ಶೀಟ್ ಅನ್ನ ರೂಫ್ಗೂ ಹಾಕ್ಬಿಟ್ಟಿದ್ರೆ? ಸರ್ ರೂಫ್ಗೂ ಹಾಕಿದ್ದೀನಿ ಸರ್, ಡೈರೆಕ್ಟ್ ಆಗಿ ಅಲ್ವಾ? ಹೌದು. ಸುಮ್ಮನೆ ಡೈರೆಕ್ಟ್ ಆಗಿ ಅಪ್ಲೈ ಮಾಡಿ. ರೂಫ್ ಅಂದ್ರೆ ಈಗ ಸ್ಟಾರ್ಟಿಂಗ್ ಕನ್ಸ್ಟ್ರಕ್ಷನ್ ಇದ್ರೆ ಓಕೆ. ಸೊ ಪ್ಲಾಸ್ಟಿಂಗ್ ಆಗುತ್ತಲ್ವಾ, ಪಟ್ಟಿ ಆಗಿಲ್ಲ ಅಂತ ಹೇಳಿದ್ರೆ ನಾವು ಸ್ವಲ್ಪ ಗಮ್ಮಿನ ಜಾಸ್ತಿ ಯೂಸ್ ಮಾಡಿ ಥಿಕ್ನೆಸ್ 1.5 ಯೂಸ್ ಮಾಡಿದೀನಿ ನಾನು. ಓಕೆ ಓಕೆ. ಸೊ ವಾಲ್ಸ್ 3mm ಯೂಸ್ ಮಾಡ್ತೀವಿ. 3mm weight ಜಾಸ್ತಿ ಬರುತ್ತೆ, ಅದನ್ನ ನಾವು ಸೀಲಿಂಗ್ ಯೂಸ್ ಮಾಡಲ್ಲ. 1.5 ಸ್ವಲ್ಪ ನಮಗೆ weight ಕಡಿಮೆ ಬರುತ್ತೆ. ಸೊ ಅದಕ್ಕೋಸ್ಕರ ಸೀಲಿಂಗ್ ಸಹ ನಮ್ದೇ ಮೆಟೀರಿಯಲ್ ಯೂಸ್ ಆಗ್ಬೋದಲ್ವಾ ಸರ್? ಸೀಲಿಂಗ್ ಆಗ್ಬೋದು ಸರ್. ಓಕೆ. ಸರ್ ನೆಕ್ಸ್ಟ್ ಪ್ಯಾಸೇಜ್. ನೆಕ್ಸ್ಟ್ ಪ್ಯಾಸೇಜ್ ಬರೋದಾದ್ರೆ ಇದು ನೋಡಿ, ಎರಡು ಪ್ಯಾಸೇಜ್ ಹಂಗೆ ಓಪನ್ ಬೆಡ್ರೂಮ್ ಹೋಗೋದಕ್ಕೆ ವಾಕಬಲ್ ಎರಡು ಪ್ಯಾಸೇಜ್ ಇದೆ. ಓಕೆ. ಸೊ ನಾನು ಲೆಫ್ಟ್ ಸೈಡ್ ನನ್ನ ಲೆಫ್ಟ್ ಹ್ಯಾಂಡಲ್ ಬಂದು ನಿಮಗೆ ಫುಲ್ ವುಡನ್ ಕಲರ್ ಯೂಸ್ ಮಾಡಿದ್ದೀನಿ. ಸೊ ರೈಟ್ ಸ್ಟೋನ್ ಬಂದು ನ್ಯಾಚುರಲ್ ಸ್ಟೋನ್ ಲೈಕ್ ಇರಲಿ ಅಂತ ಹೇಳಿ ನಾನು ಸ್ಟೋನ್ ಟೈಪ್ ಯೂಸ್ ಮಾಡಿದ್ದೀನಿ. ಸ್ಟೋನ್ ಫಿನಿಶ್ ಅಲ್ವಾ? ಸ್ಟೋನ್ ಫಿನಿಶ್ ಯೂಸ್ ಮಾಡಿದ್ದೀನಿ. ನಿಮ್ಗೆ ಇದರಲ್ಲಿ ಇನ್ನೊಂದು ಏನು ಅಂದ್ರೆ ನೀವು ದೂರದಿಂದ ನೋಡಿದ್ರೆ ನಿಮ್ಗೆ ಇದು ಫುಲ್ ಒಂದೇ ಶೀಟ್ ತರ ಕಾಣಿಸುತ್ತೆ. ಹೌದು. ಬಟ್ ಇಲ್ಲಿ ಡೋರ್ ಇದೆ. ಓಕೆ ಓಕೆ. ಡೋರ್ ಅಂತ ಜಸ್ಟ್ ನಮ್ ಶೀಟ್ ಹಾಕಿ ಫುಲ್ ಕವರ್ ಮಾಡ್ಬಿಟ್ಟು ಇಲ್ಲಿ ಡೋರ್ ಹಾಕ್ಬಿಟ್ಟಿದ್ದೀರಾ? ಇಲ್ಲಿ ಡೋರ್ ಇದೆ ನೋಡಿ. ಓಕೆ. ದೂರದಿಂದ ನೋಡಿದ್ರೆ ಕಾಣಿಸಲ್ಲ. ಸೊ ನಿಯರೆಸ್ಟ್ ನೋಡಿದ್ರೆ ನಿಮಗೆ ಸ್ಟೋರ್ ರೂಮ್ ಇದೆ ಆಕ್ಚುಲಿ. ಇದು ಸ್ಟೋರ್ ರೂಮ್ ಮಾಡ್ಬಿಟ್ಟು ಸ್ಟೋರ್ ರೂಮ್ ಎಲ್ಲ ಇಲ್ಲಿ ವೇಸ್ಟೇಜ್ ಪೀಸಸ್ ಎಲ್ಲ ಹಾಕಿ ವೇಸ್ಟ್ ಪೀಸಸ್ ಎಲ್ಲ ಹಾಕಿ ಅದನ್ನು ಕೂಡ ಕವರ್ ಮಾಡ್ಬಿಟ್ಟಿದ್ದೀವಿ. ಇದು ಬಂದು 1.5mm ಮ್ಯಾಟ್ ಫಿನಿಶ್ ಸರ್. ಮ್ಯಾಟ್ ಫಿನಿಶಿಂಗ್ ಕಲರ್ ನ ಯೂಸ್ ಮಾಡಿದ್ದೀನಿ. ಓಕೆ. ಸೊ ಫಸ್ಟ್ ನಾವು ಕಸ್ಟಮರ್ ಮನೆಯಲ್ಲಿ ನೋಡಿದ್ವಲ್ಲ ಅದೇ ಅಲ್ವಾ ಇದು? ಸೇಮ್ ಮೆಟೀರಿಯಲ್ ಟೆಕ್ಸ್ಚರ್ ಯೂನಿಟ್. ಹೌದು. ಓಕೆ. ಸೊ ಇವೆಲ್ಲ ಬೀಡಿಂಗ್ ಕೊಟ್ಬಿಟ್ಟಿದ್ದೀರಾ ನೀವು? ಸರ್ ಫುಲ್ ಎಲ್ಲ ಕಡೆ ಬೀಡಿಂಗ್ ಯೂಸ್ ಮಾಡಿದ್ದೀನಿ ಸರ್. ಓಕೆ. ಸ್ಟೀಲ್ ಬೀಡಿಂಗ್ ತರ ಇದು ಮಾಡಿ. ಬೀಡಿಂಗ್ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ನಮ್ಗೆ ಈ ಜಾಯಿಂಟ್ಸ್ ಎಲ್ಲ ಗಲೀಜ್ ಎಲ್ಲ ಕೂತ್ಕೊಳ್ಳಲ್ಲ, ಡಸ್ಟ್ ಎಲ್ಲ ಕೂತ್ಕೊಳ್ಳುತ್ತೆ ಅಲ್ವಾ? ಸೊ ಬೀಡಿಂಗ್ ಹಾಕಿದ್ರೆ ಸ್ವಲ್ಪ ಮೇಂಟೆನೆನ್ಸ್ ಈಸಿ ಇರುತ್ತೆ, ಚೆನ್ನಾಗಿರುತ್ತೆ. ಇದು ಒಂದು ಸ್ಟಡಿ ಏರಿಯಾ ಬರುತ್ತೆ ಸರ್. ಓಕೆ ಓಕೆ. ಸರ್ ನೆಕ್ಸ್ಟ್ ನೋಡೋದು ಬೆಡ್ರೂಮ್ ನೋಡಬಹುದು ನೀವು. ಓಕೆ. ಸೊ ಬೆಡ್ರೂಮ್ ಅಲ್ಲಿ ಬ್ಲೂ ಥೀಮ್ ನ ಚೂಸ್ ಮಾಡಿದ್ರೆ ಮನೆಯಲ್ಲಿ. ಬ್ಲೂ ಥೀಮ್ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ. ಓಕೆ. ಯಾಕೆ ಸರ್ ತುಂಬಾ ಡಿಸೈನ್ಸ್ ಎಲ್ಲ ಬಾರ್ಡರ್ಸ್ ಎಲ್ಲ ಏನು ಬೇಡ, ಬೆಡ್ರೂಮ್ ಅಲ್ಲಿ ಪ್ಲೈನ್ ಎಷ್ಟು ಸಾಕಂತ ಹೇಳಿ ಎಲ್ಲ ಫುಲ್ ಪ್ಲೈನ್ ಕಲರ್ಸ್ ನ ಯೂಸ್ ಮಾಡಿದ್ದೀರಾ? ಕಬೋರ್ಡ್ಸ್ ನೋಡ್ಬೋದು ನೀವು. ಕಬೋರ್ಡ್ಸ್ ಏನು ಔಟ್ಲುಕ್ ನಿಮಗೆ ಮೆಟೀರಿಯಲ್ ಇದೆ ಅಲ್ವಾ, ಗ್ರೀನ್ ಕಲರ್. ಸೊ ಇದು ಸಹ ನಮ್ದು 1.2 ಅಲ್ಲಿ ಸ್ಪಾರ್ಕಲ್ ಫಿನಿಶ್ ಮಾರ್ಬಲ್ ಶೀಟ್ ನ ಯೂಸ್ ಮಾಡಿದ್ವಿ. 1.2 ಸ್ಪಾರ್ಕಲ್. ಸ್ಪಾರ್ಕಲ್ ಹೌದು. ವೀಕ್ಷಕರೇ ಇದು ಸ್ಪಾರ್ಕಲ್ ನೋಡಬಹುದು, ನಿಮಗೆ ರಿಫ್ಲೆಕ್ಟ್ ಆಗುತ್ತೆ ಶೀಟ್. ಕಾಣಿಸ್ತಾ ಇದೆ. ಹೌದು ಹೌದು ಹೌದು. ಮೇಲೆ ಒಂದು 3mm ಶೀಟ್ ಇದೆ. ಇದಕ್ಕೆ ಬಂದು 1.2 ಇದನ್ನ ಯೂಸ್ ಮಾಡಿದ್ರು ಅಂತದ್ದು. ಓಕೆ. ಸೊ ಇಲ್ಲೊಂದು ಡ್ರೆಸ್ಸಿಂಗ್ ಯೂನಿಟ್ ಕೂಡ ಮಾಡಿದ್ದೀರಾ ಸರ್.
ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ನೋಡಿದ್ರೆ ನೀವು ಈ ಕಡೆ ಟಿವಿ ಯೂನಿಟ್ ಇದೆ. ಕೆಲವರೆಲ್ಲ ಕೇಳ್ತಾರೆ ಸರ್ ವಿಡಿಯೋದಲ್ಲಿ ಬಾತ್ರೂಮ್ ಹಾಕ್ಬೋದು ಅಂತ ಕೇಳಿದಿರಾ, ಏನ್ ಬೆನಿಫಿಟ್ಸ್ ಹಾಕಿದ್ರೆ ಅಂತ ಕೇಳಿದಾಗ ಫಾರ್ ಎಕ್ಸಾಂಪಲ್ ಈ ಒಂದು ಫುಲ್ ಗೋಡೆ ತಗೊಳ್ಳಿ ಸರ್, ಇದು ತಗೊಂಡಾಗ ಏನಾಗುತ್ತೆ ಗೊತ್ತಾ, ನೀವು ಟೈಲ್ಸ್ ಹಾಕ್ತೀರಾ, ಸೊ ಟೈಲ್ಸ್ ಹಾಕಿದಾಗ 1/1 1/2 ಎಲ್ಲ ಬರುತ್ತೆ. ನಿಮಗೆ ಸೆಂಟರ್ ಅಲ್ಲಿ ಗ್ರೂ ಕಟಿಂಗ್ಸ್ ಎಲ್ಲ ಬರುತ್ತೆ. ಫಾರ್ ಎಕ್ಸಾಂಪಲ್ ಫ್ಲೋರಿಂಗ್ ನ ನೋಡಬಹುದು, ಗ್ರೂಸ್ ಇದೆ ಅಲ್ವಾ, ಸೊ ಅಲ್ಲ ನಿಮ್ಗೆ ವೈಟ್ ಸಿಮೆಂಟ್ ಫಿಲ್ ಮಾಡ್ತಾರೆ. ಸೊ ಆಫ್ಟರ್ ನಿಮ್ಗೆ 4 to 5 years ಆದ್ಮೇಲೆ ವೈಟ್ ಸಿಮೆಂಟ್ ಅಲ್ಲಿ ನಿಮ್ಗೆ ಔಟ್ಸೈಡ್ ಬರೋ ಚಾನ್ಸಸ್ ಇರುತ್ತೆ, ಬಂದ್ಬಿಡೋದು. ಸೊ ನಮ್ಮದು ನೋಡಿ, ಸೊ ಟಾಪ್ ಟು ಬಾಟಮ್ ಒಂದೇ ಶೀಟ್ ಇದೆ, 8/4. ನಿಮ್ಗೆ ಎಲ್ಲೇ ವಾಟರ್ ಬಿದ್ದು ಡೈರೆಕ್ಟ್ ಆಗಿ ಡೌನ್ ಫ್ಲೋ ಆಗ್ಬಿಡುತ್ತೆ, ನಿಮ್ಗೆ ಎಲ್ಲೂ ಸ್ಟೋರೇಜ್ ಆಗಲ್ಲ ವಾಟರ್, ನಿಂತ್ಕೊಳ್ಳೋದು ಎಲ್ಲ. ಸೊ ಅದರಿಂದ ಬಾತ್ರೂಮ್ ಅಲ್ಲಿ ಇದನ್ನ ಯೂಸ್ ಮಾಡಬಹುದು. ಪ್ಲಸ್ ಇನ್ನೊಂದು ಏನ್ ಬೆನಿಫಿಟ್ ನ ಸ್ವಲ್ಪ ಎಕ್ಸ್ಟ್ರಾ ಆಡ್ ಮಾಡಿದೀವಿ ಅಂದ್ರೆ, ಈ ಫ್ಲೋರಿಂಗ್ ನೋಡಬಹುದು ನೀವು. ಕೆಲವರು ಕೇಳ್ತಾರೆ ಸರ್ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ, ಸರಿ ಅದಕ್ಕೆಲ್ಲ ಕೇಳ್ತಾರಲ್ವಾ, ಕೆಮಿಕಲ್ಸ್ ಯೂಸ್ ಮಾಡಿದ ಮೆಟಲ್ ಏನು ಆಗಲ್ಲ. ಸೇಫ್ ಸೈಡ್ ಗೆ ಏನ್ ನಾನು ಫ್ಲೋರಿಂಗ್ ಹಾಕಿದೀನಲ್ವಾ, ಅದೇ 1 ಅಡಿನ 1 ಪೀಸ್ ನಾನು ಜಸ್ಟ್ ವಾಲ್ಗೂ ಲೇ ಮಾಡ್ಬಿಟ್ಟು ಇನ್ನೊಂದು ಬೆಡ್ರೂಮ್ ತೋರಿಸ್ತೀನಿ ನಿಮಗೆ. ಸೊ ಇದು ಸೆಕೆಂಡ್ ಬೆಡ್ರೂಮ್, ಆಕ್ಚುಲಿ ಇದು 3 BHK ಹೋಮ್ ಇದು. ಸೊ 2ನೇ ಬೆಡ್ರೂಮ್ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ಬೋದು ನಾನು ಕ್ರಾಸ್ ಡೈಮಂಡ್ ನ ಯೂಸ್ ಮಾಡಿದ್ದೀನಿ. ಕ್ರಾಸ್ ಡೈಮಂಡ್ ಯೂಸ್ ಮಾಡಿದ್ದೀನಿ. ಸೊ ಕ್ರಾಸ್ ಡೈಮಂಡ್ಗೆ ರೆಡಿಶ್ ಅಲ್ಲಿ ಕಬೋರ್ಡ್ಸ್ ಎಲ್ಲ, ಸೊ ರೆಡಿಶ್ ಬಂದು ವಾಸ್ತು ಕಲರ್, ಸೊ ನಮಗೆ, ಸೊ ಅದಕ್ಕೆ ನಾನು ರೆಡ್ ಕಲರ್ ಯೂಸ್ ಮಾಡಿದ್ದೀನಿ. ಓಕೆ, ವಾಸ್ತು ಪ್ರಕಾರ ಯೂಸ್ ಮಾಡಿದ್ದೀನಿ. ಮತ್ತೆ ಈ ಕಡೆ ಟಿವಿ ಯೂನಿಟ್ ಬರುತ್ತೆ. ಮತ್ತೆ ಇನ್ನೊಂದು ನಿಮ್ಗೆ ಬನ್ನಿ, ನಾನು ಬಿಸ್ನೆಸ್ ಮಾಡೋಕೆ ಇನ್ಸ್ಪಿರೇಷನ್ ಆಗೋ ಕಲರ್ ನಿಮ್ಗೆ ಈಗ ನಾನು ಪರಿಚಯ ಮಾಡಿಸ್ಕೊಡ್ತೀನಿ. ಓಕೆ, ಇದು ನೋಡಿ ಫೈರ್ ಡಾರ್ಕ್ ರೆಡ್ ಅಂತ ಹೇಳಿ ಸರ್, ಫೈರ್ ಡಾರ್ಕ್ ರೆಡ್ ಅಂತ ಹೇಳಿ ಕಲರ್ ನೇಮ್ ಇದು. ನಿಮ್ಗೆ ಎಷ್ಟು ಲಕ್ಸುರಿ ಕಾಣಿಸುತ್ತೆ ಅಂದ್ರೆ ಸರ್, ಲಕ್ಸುರಿ ಇಟಾಲಿಯನ್ ಮಾರ್ಬಲ್ ತರ ಕಾಣ್ತಾ ಇದೆ. ಸಕ್ಕತ್ತಾಗಿದೆ ಸರ್ ಇದು. ಸರ್ ಗ್ರೈನ್ಸ್ ಆಗಿರ್ಬೋದು, ನಿಮ್ಗೆ ಫಿನಿಶಿಂಗ್ ಆಗಿರ್ಬೋದು, ಈ ಕಲರ್ ಅಲ್ಲಿ ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ. ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಸರ್ ಇದು. ಸರ್ ನಿಮ್ಮ ಆಫೀಸ್ ನೋಡಿದ್ವಿ ಅಂಡ್ ನಿಮ್ಮ ಎಲ್ಲಾ ಕಸ್ಟಮರ್ ರಿವ್ಯೂ ಕೂಡ ಸಿಕ್ತು ಅಂಡ್ ನಿಮ್ಮ ಮನೆ ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ಸೂಪರ್ ಆಗಿದೆ ಅಂತ ಹೇಳ್ಬೋದು. ಅಂಡ್ ಸ್ಪೆಷಲ್ ಸರ್ಪ್ರೈಸ್ ಬಾತ್ರೂಮ್ಗೆಲ್ಲ ಹಾಕ್ಬಿಟ್ಟಿದ್ದೀರಾ. ನಮ್ಮ ವೀಕ್ಷಕರು ತುಂಬಾ ಜನ ಕೇಳ್ತಾ ಇದ್ರು ಸರ್ ಬಾತ್ರೂಮ್ಗೆ ಹಾಕ್ಬೋದಾ. ಒಂದು ನಿಮ್ಗೆಲ್ಲರಿಗೂ ಒಂದು ಕ್ಲಾರಿಫಿಕೇಶನ್ ಸಿಕ್ಕಿದೆ ಅನ್ಕೊಂತೀನಿ. ಅಂಡ್ ಇವ್ರ ಮನೆ ನೋಡಿದ್ರಿ ತುಂಬಾ ಚೆನ್ನಾಗಿತ್ತು. ಸರ್ ಪ್ರೈಸಿಂಗ್ ಏನಾಗುತ್ತೆ, ನಾವ್ ಏನ್ ಹೇಳಕ್ ಇಷ್ಟಪಡ್ತೀವಿ, ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ಅಂತ? ಪ್ರೈಸಿಂಗ್ ನಮ್ಮ ಹತ್ರ ನೋಡಿ, ಮೆಟೀರಿಯಲ್ ಅಂದಾಗ 60 ರೂಪೀಸ್ ನಮ್ಮ ಹತ್ರ ಮೆಟೀರಿಯಲ್ ಸ್ಟಾರ್ಟಿಂಗ್ 60 ರೂಪಾಯಿಂದ ಸ್ಟಾರ್ಟ್ ಆಗಿದೆ. ಸೊ 60 ರೂಪಾಯಿ ಅಂದ್ರೆ ಕೆಲವು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ 60 to 90 ರೂಪೀಸ್ ಮೆನ್ಷನ್ ಮಾಡಿದ್ದಾರೆ. ಸಮ್ ಕಸ್ಟಮರ್ಸ್ ಇಲ್ಲ ಸರ್ ಫೋನ್ 60 ರೂಪೀಸ್ ಮತ್ತೆ 80 ರೂಪೀಸ್ 90 ರೂಪೀಸ್ ಹೇಳ್ತಿದ್ದೀರಾ ಅಂತ ಹೇಳ್ತಿದ್ದಾರೆ. ಥಿಕ್ನೆಸ್ ವೈಸ್ ಡಿಫರೆನ್ಸ್ ಇದೆ. ಈಗ ಥಿಕ್ನೆಸ್ 1.2 ಇದೆ, 1.5 ಇದೆ, 3 mm ಇದೆ, 1.2 ಅಲ್ಲಿ 2 ವೆರೈಟೀಸ್ ಇದೆ. ಒಂದು ಮ್ಯಾಟ್ ಫಿನಿಶ್, ಒಂದು ಗ್ಲಾಸಿನೆಸ್ ಇದೆ. ನಾನು 60 to 90 ರೂಪೀಸ್ ಏನು ಹೇಳಿದ್ದೀನಲ್ವಾ, ಅದ್ರ ಥಿಕ್ನೆಸ್ ಮೇಲೆ ಡಿಫರೆನ್ಸ್ ಆಗುತ್ತೆ. ಸೊ ಸ್ಟಾರ್ಟಿಂಗ್ 1.2 ಇದೆ 60 ರೂಪೀಸ್ ಸ್ಟಾರ್ಟ್ ಆಗುತ್ತೆ, ಎಂಡಿಂಗ್ 3 mm ಥಿಕ್ನೆಸ್ ನಿಮಗೆ 85-90 ಅಲ್ಲಿ ಕ್ಲೋಸ್ ಆಗುತ್ತೆ. ಈ ರೇಟು ಎವ್ರಿಥಿಂಗ್ ಇನ್ಕ್ಲೂಡೆಡ್, ಇನ್ಸ್ಟಾಲೇಷನ್, ಮೆಟೀರಿಯಲ್ ಮಾತ್ರ ನಿಮಗೆ ಇನ್ಕ್ಲೂಡಿಂಗ್ ಇನ್ಸ್ಟಾಲೇಷನ್ ಹೋದಾಗ ಏನ್ ನಿಮಗೆ 1.2 ಇದೆ ಅಲ್ವಾ, ಅರೌಂಡ್ ನಿಮಗೆ 100 ರೂಪೀಸ್ ಸ್ಟಾರ್ಟ್ ಆಗುತ್ತೆ. 100 ರೂಪೀಸ್ ಇಂದ 150 ಮ್ಯಾಕ್ಸಿಮಮ್. ಅದು ಸೆಂಟ್ರಲ್ ಇರುತ್ತೆ ಹೊರತು ನೀವು 150 ಅಬು ಹೋಗಲ್ಲ. ಕಾರ್ಪೆಂಟರ್ ಹೇಳಿದೆ ಅಲ್ವಾ, ಸೊ 150 ಅಬೋ ರೂಪೀಸ್ ಸ್ಕ್ವೇರ್ ಫೀಟ್ ಕೊಡಲೇಬೇಕು, ಜಸ್ಟ್ ಲೇಬರ್ ಮಾತ್ರ. ನಾನು ಇನ್ಕ್ಲೂಡಿಂಗ್ ಬಿಲೋ 150 ಅಲ್ಲಿ ನಿಮಗೆ ಕೆಲಸ ಎಲ್ಲ ಇನ್ಕ್ಲೂಡಿಂಗ್ ಗಮ್ ಎಲ್ಲ ಬಂದ್ಬಿಡ್ತದೆ. ಗಮ್ ಎಲ್ಲ ಬರುತ್ತೆ ಸರ್. ಪ್ಲಸ್ ಇನ್ನೊಂದು ಏನಾಗುತ್ತೆ ಅಂದ್ರೆ, ಈಗ ಬೀಡಿಂಗ್ಸ್ ರೇಷಿಯೋ ಕೊಡ್ತೀನಿ ನಾನು. ಹೌದು. ಸೊ ಈಗ ಒಂದು 10 ಶೀಟ್ ಇತ್ತು ಅಂದ್ರೆ ಅದಕ್ಕೆ ಎಷ್ಟು ರೇಷಿಯೋ ಬೇಕು ಅಷ್ಟು ಬೀಡಿಂಗ್ಸ್ ಬೇಕಾಗುತ್ತೆ. ಬೀಡಿಂಗ್ ಸ್ವಲ್ಪ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ, ಸಪರೇಟ್ ಕಾಸ್ಟ್ ಆಗುತ್ತೆ. ಇಲ್ಲ ಸರ್ ನಾನು ಸ್ಕ್ವೇರ್ ಫೀಟ್ ವೈಸ್ ಬೇಡ, ಮೆಟೀರಿಯಲ್ ವೈಸ್ ಕೊಡಿ, ಲೇಬರ್ ಸಪರೇಟ್ ತಗೊಳ್ಳೋದ್ರೆ ಅದಕ್ಕೂ ಆ ತರನು ಮಾಡ್ಬೋದಲ್ವಾ. ಪ್ಲಸ್ ಇನ್ನೊಂದು ಏನಂದ್ರೆ ವೀಕ್ಷಕರಿಗೆ ಏನ್ ಕೇಳ್ತೀನಿ ಅಂದ್ರೆ, ಈಗ ಕೆಲವರು ಹೇಳ್ತಾರೆ ಸರ್ ನಮ್ದು 10 ಗೋಡೆ ಇದೆ, 10 ಗೋಡೆ ನಮ್ದು 3 ಶೀಟ್ ಯೂಸ್ ಆಗುತ್ತೆ. 3 ಶೀಟ್ ನಮ್ಗೆ ಅರೌಂಡ್ 100 ಸ್ಕ್ವೇರ್ ಫೀಟ್ ಮೇಲೆ ವೀಕ್ಷಕರು ಏನ್ ಹೇಳ್ತಾರೆ ಸರ್ ವಾಲ್ ಮೆಜರ್ಮೆಂಟ್ ತಗೊಳ್ಳಿ ಅಂತಾರೆ. ಸೊ ವಾಲ್ ಮೆಜರ್ಮೆಂಟ್ ತಗೊಳ್ಳೋದಕ್ಕೆ ಹೋಗಲ್ಲ, ನಮ್ದು ಶೀಟ್ ಮೆಜರ್ಮೆಂಟ್ ಬರುತ್ತೆ. ಏನ್ 32 ಸ್ಕ್ವೇರ್ ಫೀಟ್ ಒಂದು ಶೀಟ್ ನಮ್ದು, ನಾನು ಶೀಟ್ ಕೌಂಟ್ ಮಾಡ್ಕೊಂತೀನಿ. 32 ಸ್ಕ್ವೇರ್ ಫೀಟ್ ಇಂಟು ಎಷ್ಟು ಶೀಟ್ ಯೂಸ್ ಆಗಿದೆ. ಅದು ಸ್ವಲ್ಪ ಕಸ್ಟಮರ್ಸ್ ಅಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅಲ್ವಾ. ಇಲ್ಲ ಕಸ್ಟಮರ್ಸ್ ತುಂಬಾ ಹೆವಿಯಾಗಿ ಕೇಳ್ತಾರೆ ಸರ್, ನೀವು ಸ್ಕ್ವೇರ್ ಫೀಟ್ ಅಂತೀರಾ, ಮತ್ತೆ ಶೀಟ್ ವೈಸ್ ಜಾಸ್ತಿ ಬರುತ್ತೆ, ಸ್ಕ್ವೇರ್ ಫೀಟ್ ನಮ್ ಗೋಡೆ ಜಾಸ್ತಿ ಬರ್ತಾ ಇದೆ. ನಮ್ ಗೋಡೆ ಇರೋ 100 ಸ್ಕ್ವೇರ್ ಫೀಟ್ ಇದೆ, ನೀವು ಕೊಟ್ಟರೆ 120 ಸ್ಕ್ವೇರ್ ಫೀಟ್ ಕೊಡ್ತಾ ಇದ್ದಾರೆ, ಹೆಂಗೆ ನೀವೇ ಜಾಸ್ತಿ ಮಾಡ್ಬೋದು ಅಂತ ಕೇಳ್ತಾರೆ. ಸೊ ನಾನೇನ್ ಮಾಡ್ತೀನಿ ಅಂದ್ರೆ ವಾಲ್ ಮೆಜರ್ಮೆಂಟ್ ತಗೊಳ್ಳಲ್ಲ, ಶೀಟ್ ಮೆಜರ್ಮೆಂಟ್ ಕನ್ಸಿಡರ್ ಮಾಡಿ. ಅಲ್ಲಿ ಎಷ್ಟು ಶೀಟ್ ಬರುತ್ತೆ, ವೇಸ್ಟೇಜ್ ಅಂತೂ ಹೋಗೇ ಹೋಗುತ್ತೆ. ಸೊ ವೇಸ್ಟೇಜ್ ಎಲ್ಲ ಕಸ್ಟಮರ್ ಮೇಲೆ ಡಿಪೆಂಡ್. ಝೀರೋ ವೇಸ್ಟೇಜ್ ಬೇಕಾದ್ರೆ ನಾವು ಕೆಲಸ ಮಾಡ್ಕೊಡ್ತೀವಿ, ವೇಸ್ಟೇಜ್ ಬರೋದು ಕಸ್ಟಮರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ ಸರಿ ಸರ್, ನೀವು ಒಂದು ನೆಕ್ಸ್ಟ್ ಅಂದ್ಬಿಟ್ಟು ಇನ್ಸ್ಟಾಲ್ ಮಾಡೋದಕ್ಕೆ ಡ್ಯೂರೇಷನ್, ಒಂದು ಮನೆಯಲ್ಲಿ ಒಂದು 2 BHK ಮನೆ ಇದೆ, ಟೈಮ್ ಎಷ್ಟು ತಗೊಳ್ಬಹುದು ನಿಮ್ ಪ್ರಕಾರ? ಒಂದು ಬೆಡ್ರೂಮ್ ಲಿವಿಂಗ್ ಆ ತರ ಆಗ್ಬೇಕಾದ್ರೆ 3 to 4 ಡೇಸ್ ಅಲ್ಲಿ ಮುಗಿಸ್ಕೊಡ್ತೀವಿ. ಇಲ್ಲ ಟೋಟಲ್ 2 BHK ಹೋಮ್ ಇನ್ಕ್ಲೂಡಿಂಗ್ ಬಾತ್ರೂಮ್. ನಿಮ್ಮ ಮನೆ ನೋಡಿದ್ವಲ್ಲ ಆ ತರ ಮಾಡಬೇಕು. ನಮ್ಮ ಮನೆ ಮಾಡೋದಕ್ಕೆ 1 ಮಂತ್ ಅಲ್ಲಿ ಹ್ಯಾಂಡ್ ಓವರ್ ಕೊಡ್ತೀನಿ. 1 ಮಂತ್ ಹ್ಯಾಂಡ್ ಓವರ್ ಆಗುತ್ತೆ. ಅಷ್ಟು ಬೇಕಿಲ್ಲ, ಸ್ವಲ್ಪ ಜಾಸ್ತಿ ಹೇಳಿ ಬೇಗ ಕೊಟ್ಟರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ. ಇನ್ನೊಂದು ಔಟ್ ಆಫ್ ಸ್ಟೇಷನ್ ಇಂದ ಯಾರಾದರೂ ನಾವು ವರ್ಕ್ ಮಾಡ್ಕೊಂತೀವಿ, ನಮಗೆ ಮಟೀರಿಯಲ್ ಕಳಿಸ್ಕೊಡಿ ಅಂದ್ರೆ ಕಳ್ಸ್ಕೊಡಕ್ಕಾಗುತ್ತೆ. ಸರ್ ನಮ್ದು ಕಂಪ್ನಿ ರಿಸ್ಟ್ರಿಕ್ಷನ್ಸ್ ಇದೆ. ನಮ್ಗೆ ಏನ್ ಡಿಸ್ಟ್ರಿಕ್ಟ್ ನಮ್ಗೆ ಹ್ಯಾಂಡ್ ಓವರ್ ಮಾಡಿರ್ತಾರೆ, ಡಿಸ್ಟ್ರಿಬ್ಯೂಟರ್ ಕೊಟ್ಟಿರ್ತಾರಲ್ವಾ. ಈಗ ಫಾರ್ ಎಕ್ಸಾಂಪಲ್ ಒಂದು ಬೆಂಗಳೂರು ಈಸ್ಟ್ ಮತ್ತೆ ನಾರ್ತ್ ಇದೆ, ಇಲ್ಲಿ ಮಾತ್ರ ಕೆಲಸ ಮಾಡ್ತೀವಿ. ಇಲ್ಲಿ ಯಾರಾದ್ರು ಕೆಲಸ ಮಾಡ್ಕೊಡ್ತಿರೋದ್ರೆ ಮೆಟೀರಿಯಲ್ ಬೇಕಾದ್ರೆ ಶಿಪ್ಮೆಂಟ್ ಮಾಡ್ತೀವಿ. ಬಟ್ ಅದರ್ ಕಡೆ ಬೇರೆ ಕಡೆ ಎಲ್ಲಾದ್ರೂ ನಂಗೆ ಮೆಟೀರಿಯಲ್ ಬೇಕೇ ಬೇಕು ಅಂದ್ರೆ ಜಸ್ಟ್ ವಾಟ್ಸ್ಆಪ್ ಮಾಡಿ, ನಿಮ್ಮ ಡಿಸ್ಟ್ರಿಕ್ಟ್ ನೇಮ್ ವಾಟ್ಸ್ಆಪ್ ಮಾಡಿದಾಗ ನಾನು ನಿಯರೆಸ್ಟ್ ಡಿಸ್ಟ್ರಿಬ್ಯೂಟರ್ ಕಾಂಟ್ಯಾಕ್ಟ್ ನಂಬರ್ ಕಳಿಸ್ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡ್ಕೊಡ್ತೀನಿ. ಇಲ್ಲ ನಿಮ್ಮ ನಂಬರ್ ಅವ್ರು ಶೇರ್
ಮಾಡ್ತೀನಿ. ಸೊ ಅವರಲ್ಲಿ ಅವರು ಮಾತಾಡ್ಕೋ. ಸರಿ ಸರ್. ಸರ್, ಈಗ ಯಾರಾದ್ರೂ ವರ್ಕ್ ಬೇಕು ಅಂತ ನಮ್ಮ ಮನೆ ಮೆಜರ್ಮೆಂಟ್ ತಗೊಳ್ಳಿ ಅಂತಂದಾಗ ಈ ಪ್ರೊಸೀಜರ್ ಯಾವ ತರ ಇರುತ್ತೆ ಸರ್? ಸರ್ ಪ್ರೊಸೀಜರ್ ಅಂದ್ರೆ ನಮ್ಗೆ ಈಗ ನೋಡಿ, ನಾನು ಮನೆ ಸೈಟ್ ವಿಸಿಟ್ ಮಾಡಿದ್ರೆ ಸುಮ್ಮನೆ ಮೆಜರ್ಮೆಂಟ್ ತಗೊಂಬರಕ್ಕೆ ಆಗಲ್ಲ. ಅವ್ರಿಗೆ ಪ್ಲಾನ್ ಕೊಡ್ತೀನಿ. ಪ್ಲಾನ್ ಕೊಡ್ತೀರಾ? ಅವ್ರು ನಮ್ಗೆ ಇಬ್ರು ಡಿಸ್ಕಸ್ ಮಾಡಿ ಎಲ್ಲೆಲ್ಲಿ ಯಾವ ಕಲರ್ ಹಾಕ್ಬೋದು ಅಂತ ಪ್ಲಾನ್ ಕೊಡ್ತೀವಿ. ಓಕೆ. ಸೊ ಅದಕ್ಕೆ 1000 ರೂಪೀಸ್ ಚಾರ್ಜ್ ಮಾಡ್ತೀವಿ. 1000 ರೂಪೀಸ್ ಚಾರ್ಜಸ್. ವಿಸಿಟ್ ಮಾಡಬೇಕು ಅಂದ್ರೆ ಫಸ್ಟ್ ನಮ್ ಬುಕಿಂಗ್ ಅಲ್ಲಿ ಅಮೌಂಟ್ ಬುಕಿಂಗ್ ಮಾಡ್ಕೋಬೇಕು. 1000 ರೂಪೀಸ್ ಪೇ ಮಾಡಿ ನಾವು ಬುಕ್ ಮಾಡ್ಕೋಬೇಕಾಗುತ್ತೆ. ಓಕೆ. ಆ ಅಮೌಂಟ್ ಏನು ಅಂದ್ರೆ ಪ್ರಾಜೆಕ್ಟ್ ಓಕೆ ಆಯ್ತು ಅಂದ್ರೆ ಟೋಟಲ್ ಇನ್ವಾಯ್ಸ್ ಅಲ್ಲಿ ಮೈನಸ್ ಆಗುತ್ತೆ. ಮೈನಸ್ ಮಾಡ್ತೀರಾ? ಮೈನಸ್ ಮಾಡ್ತೀವಿ. ಓಕೆ ಓಕೆ. ಅವ್ರಿಗೆ ಚಾರ್ಜ್ ಅಂತ ಅಲ್ಲ. ಚಾರ್ಜ್ ಅಂತ ಅಲ್ಲ, ನಮಗೆ ಪ್ರಾಜೆಕ್ಟ್ ಸಿಕ್ತು ಅಂದ್ರೆ ಟೋಟಲ್ ಅಲ್ಲಿ ಮೈನಸ್ ಆಗುತ್ತೆ. ಮೈನಸ್ ಆಗುತ್ತೆ. ಒಳ್ಳೇದು ಸರ್, ಇದು ಆಕ್ಚುಲಿ ಒಂದು ಕನ್ಫರ್ಮೇಷನ್ ಸರ್ವಿಸ್ಗೋಸ್ಕರ ಸರ್. ಸೊ ಜಸ್ಟ್ ಕನ್ಫರ್ಮೇಷನ್ ಪ್ಲಸ್ ಸರ್ವಿಸ್ಗೋಸ್ಕರ. ಸೊ ಏನ್ ನಾವೆಲ್ಲ ಡೆಮೋ ಎಲ್ಲ ತೋರಿಸ್ತೀವಲ್ಲ ಅಲ್ಲಿ ಹೋಗಿ, ಸೊ ಅದಕ್ಕೋಸ್ಕರ 1000 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅಟ್ಲೀಸ್ಟ್ ಪ್ಲಾನ್ ಅಂತೂ ಸಿಗುತ್ತೆ ನಿಮಗೆ. ಓಕೆ ಸರ್, ಇಲ್ಲಿ ಮಧ್ಯದಲ್ಲಿ ಒಂದು ಕ್ವಶನ್ ಇದೆ ನಂದು. ಯಾರಾದ್ರೂ ಲೈಕ್ ನಮ್ಮ ಮನೆ ಕಂಪ್ಲೀಟ್ ಆಗಿದೆ ಮಾಡಿಸ್ಬೇಕು ಅಂತಂದಾಗ ಮೊದಲನೇದಾಗಿ ಯಾವ ಹಂತದಲ್ಲಿ ತಮ್ಮನ್ನ ಕರಿಬೇಕು ಸರ್ ಅದನ್ನ? ಸರ್ ನಮ್ದು ಆಫ್ಟರ್ ಫ್ಲೋರಿಂಗ್ ಆದ್ಮೇಲೆ. ಆಫ್ಟರ್ ಫ್ಲೋರಿಂಗ್. ಸೊ ನಮ್ ಕೆಲಸ ಸರ್ ಎಲ್ಲ ಅವ್ರ ಕೆಲಸ ಎಲ್ಲ ಮುಗಿದ್ಮೇಲೆ ಫೈನಲ್ ನಮ್ ಕೆಲಸ ಮಾಡ್ತೀವಿ. ಸೊ ಫ್ಲೋರಿಂಗ್ ಎಲ್ಲ ಮುಗಿದ್ಮೇಲೆ ಕರೆದ್ರೆ ಇಮಿಡಿಯೇಟ್ ನಾವು ಕೆಲಸ ಸ್ಟಾರ್ಟ್ ಮಾಡ್ಬೋದು. ಪುಟ್ಟಿ ಮಾಡಕ್ಕಿಂತ ಮುಂಚೆ. ಪಟ್ಟಿ ಬೇಕಾಗಿಲ್ಲ. ಪಟ್ಟಿ ಮಾಡಕ್ಕೆ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಸೊಲ್ಯೂಷನ್ ಕೊಡ್ತೀವಿ ಅವರು. ಪ್ಲಸ್ ನಮಗೆ ಈಗ ಕಸ್ಟಮರ್ ಆರ್ಡರ್ ಕೊಟ್ಟಿರೋದು ಇನ್ನೊಂದು ಕೆಲಸ ಸ್ಟಾರ್ಟ್ ಮಾಡಕ್ ಆಗಲ್ಲ ಸರ್. ಓಕೆ ಓಕೆ. ನನಗೆ ಆರ್ಡರ್ ಕೊಟ್ಟಿರೋದು ನನಗೆ ಮೆಟೀರಿಯಲ್ಸ್ ಬರೋದಕ್ಕೆ ಒಂದು ಮ್ಯಾಕ್ಸಿಮಮ್ ಒಂದು 1 ವೀಕ್ ಬೇಕಾಗುತ್ತೆ. 1 ವೀಕ್ ಬೇಕಾಗುತ್ತೆ. ಆನ್ ವೇ ಪ್ರಾಜೆಕ್ಟ್ಸ್ ಇದ್ರೆ ಒಂದು ಸ್ವಲ್ಪ ಡಿಲೇ ಆಗುತ್ತೆ. ಸೊ ಎಕ್ಸಾಕ್ಟ್ ಏನ್ ಡೇಟ್ ಕೊಡ್ತೀರೋ ಆ ಡೇಟ್ ಕಂಡು ಅಶ್ಯೂರೆನ್ಸ್ ಆಗಿ ಅವ್ರಿಗೆ ಕೆಲಸ ಸ್ಟಾರ್ಟ್ ಮಾಡಬಹುದು. ಸರ್ ಇವಾಗ ಗ್ಯಾರಂಟಿ ವಾರಂಟಿ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡಿ ಸರ್. ಅದೇ ಸರ್ 10 years ಕಂಪ್ಲೀಟ್ ವಾರಂಟಿ ಕೊಡ್ತೀನಿ ಸರ್. ಲೈಫ್ ಲಾಂಗ್ ಪ್ರಾಡಕ್ಟ್, ಬಟ್ ಲೈಫ್ ಲಾಂಗ್ ಹೇಳಕ್ ಇಷ್ಟ ಇಲ್ಲ ಅಂದ್ರೂ ಸಹ 30 to 40 years ಅಂತ ಈಸಿಯಾಗಿ ಮೇಂಟೆನೆನ್ಸ್ ಬಂದೇ ಬರುತ್ತೆ ಅಂತ ನೀವು ಹೇಳ್ತೀರಾ ಅಲ್ವಾ ಸರ್? ಇವಾಗ ತಮ್ಮನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಯಾವ ಟೈಮಿಂದ ಯಾವ ಟೈಮ್ ವರೆಗೆ ಕಾಂಟ್ಯಾಕ್ಟ್? ಸರ್ ನಮ್ದು 9 to 6 ಆಫೀಸ್ ಅವರ್ಸ್ ಇರುತ್ತೆ. ಸೊ ಅದ್ರ ಮೇಲೆ ಸಹ ಯಾರಾದ್ರೂ ಈಗ ಕಂಪ್ನಿಗೆ ಹೋಗೋರೆಲ್ಲ ಆಫ್ಟರ್ 6 ಫ್ರೀ ಆಗ್ತಾರೆ. ಸೊ ಆಗ ಸಹ ಅವ್ರು ಕಾಂಟ್ಯಾಕ್ಟ್ ಮಾಡಬೇಕು, ಜಸ್ಟ್ ವಾಟ್ಸ್ಆಪ್ ಮಾಡಿ. ಒಂದು ವಾಟ್ಸ್ಆಪ್ ಮಾಡಿದ್ರೆ ಬೆಸ್ಟ್ ಅಂತ ಹೇಳ್ತೀರಾ ನೀವು. ಇವಾಗ ನಿಮ್ದು ಸೋಷಿಯಲ್ ಮೀಡಿಯಾ ಪ್ರೆಸೆಂಟೇಷನ್ ಏನಾದರೂ ಇದೆ? ಸೋಷಿಯಲ್ ಮೀಡಿಯಾ ಇದೆ ಸರ್. ಯಾವ್ದ್ರಲ್ಲಿ ಇದೆ? ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ, ಫೇಸ್ಬುಕ್ ಅಲ್ಲಿ ಇದೆ, ಯೂಟ್ಯೂಬ್ ಅಲ್ಲಿ ಇದೆ. ಎಲ್ಲ ಕಡೆ ಇದ್ದೀರಾ? ನಾವು ರೆಗ್ಯುಲರ್ ಸೈಟ್ ಬಿಫೋರ್ ಏನ್ ಕೆಲಸ ನಡೆಯುತ್ತೆ, ಸ್ಟಾರ್ಟಿಂಗ್ ಮಾಡಕ್ ಮುಂಚೆ ಏನ್ ಕೆಲಸ ಮಾಡ್ತಿದೀವಿ, ಬಿಫೋರ್ ಆಫ್ಟರ್ ಎಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀರಾ ಅಲ್ವಾ? ಸೊ ವೀಕ್ಷಕರೇ, ಏನು ಸನ್ಶೈನ್ ಇಂಟೀರಿಯರ್ ಇದೆ, ಇವರ ಅಡ್ರೆಸ್, ಫೋನ್ ನಂಬರ್, ವಾಟ್ಸ್ಆಪ್ ನಂಬರ್, ಜೊತೆಯಲ್ಲಿ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ಗಳು, ಪೇಮೆಂಟ್ ಮಾಡಿದ್ರೆ ಫೋನ್ ಪೇ, ಗೂಗಲ್ ಪೇ ಅಕೌಂಟ್ ಡೀಟೇಲ್ಸ್ ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ. ಸರ್ ಹೇಳಿದ್ರು ಆದಷ್ಟು ವಾಟ್ಸ್ಆಪ್ ಮಾಡಿ, ಅಲ್ಲಿಂದ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ ಫೈನಲ್ ಆಗಿ ಕೇಳೋದೊಂದೇ, ಮುಂದಿನ ದಿನಗಳಲ್ಲಿ ಕನ್ನಡ ಕೋರ ಚಾನಲ್ ಇನ್ನ ಕಂಟೆಂಟ್ ಏನೋ ಬರ್ಬೋದು ಅಂತ ತಮ್ಮ ಕಡೆ ಖಂಡಿತ ಬರುತ್ತೆ ಸರ್. ಬೇರೆ ಬೇರೆ ಮನೆ 2 months ಅಲ್ಲಿ ಕಸ್ಟಮರ್ ಇನ್ನೊಂದು ಸರ್ಪ್ರೈಸ್ ಕೊಡ್ತಾ ಇದ್ದಾರೆ ಕಂಪನಿ ಕಡೆಯಿಂದ. 2.5 months ಅಲ್ಲಿ ಅದೇನಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ಕೊಡ್ತೀವಿ. ನೋಡ್ಬಿಡೋಣ ಅಲ್ವಾ? ಸೊ ಏನಂದ್ರೆ ಈಗ ಫ್ಲೋರಿಂಗ್ ಅನ್ಕೊಳ್ಳಿ, 30 to 40 ಒಂದೇ ಫ್ಲೋರಿಂಗ್ ಯೂಸ್ ಮೇಲೆ ಹಳೇದಾಗಿರುತ್ತೆ. ಹೌದೌದು. ಅದಕ್ಕೆ ಸೊಲ್ಯೂಷನ್ ಕೊಡ್ತಾ ಇದೀನಿ. ಅದು ಯಾವ ತರ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನೇನ್ ಮಾಡ್ತೀನಿ ಅಂದ್ರೆ ಸನ್ಶೈನ್ ಇಂಟೀರಿಯರ್ ಇದು ಒಂದು ಪ್ಲೇ ಲಿಸ್ಟ್ ಅನ್ನೇ ಕ್ರಿಯೇಟ್ ಮಾಡ್ಬಿಡ್ತೀನಿ. ಸೊ ಯಾರು ಲೇಟ್ ಆಗಿ ನೋಡ್ತಾ ಇದ್ರೆ ಪ್ಲೇ ಲಿಸ್ಟ್ ಒಂದ್ಸತಿ ಚೆಕ್ ಮಾಡಿ, ಫ್ಲೋರಿಂಗ್ ಬರ್ತಾ ಇದೆ ಅಂತ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಮಾಡೋಣ. ನಮ್ಮ ವೀಕ್ಷಕರಿಗೋಸ್ಕರ ಒಂದು ಒಳ್ಳೆ ಬೆಲೆಯಲ್ಲಿ ಒಳ್ಳೆ ಇಂಟೀರಿಯರ್ ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.